ಜೈ ಹಿಂದ್. ಬರ್ರಿ ಇವತ್ತು ನಾವು ಜೀವಕ್ರಿಯೆಗಳಲ್ಲಿ ಉಸಿರಾಟ ಕ್ರಿಯೆಯನ್ನು ನೋಡೋಣಂತ. ಹಿಂದಿನ ವಿಡಿಯೋದಲ್ಲಿ ನಾವು ಮಾನವನಲ್ಲಿ ಪೋಷಣೆ ಹೇಗಿತ್ತು ಅನ್ನೋದನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ಉಸಿರಾಟ ಕ್ರಿಯೆ ಯಾವ ರೀತಿ ಆಗ್ತದೆ ಮಾನವರಲ್ಲಿ ಮತ್ತು ಸಸ್ಯಗಳಲ್ಲಿ ಮತ್ತು ಇತರೆ ಕೆಲವು ಜೀವಿಗಳಲ್ಲಿ, ಉದಾಹರಣೆಗೆ ಅಮೀಬಾ ಮತ್ತು ಮೀನಾ, ಕಪ್ಪೆ, ಎರೆಹುಳು ಇಂಥವುಗಳಲ್ಲಿ ಯಾವ ರೀತಿಯಾದಂತಹ ಉಸಿರಾಟ ಕ್ರಿಯೆ ಇರ್ತದೆ ಅನ್ನುವಂಥದ್ದನ್ನು ನೋಡೋಣ. ಹಾಗಾದರೆ ಉಸಿರಾಟ ಕ್ರಿಯೆ ಎಂದರೇನು? ನೀವೆಲ್ಲರೂ ಸಾಮಾನ್ಯವಾಗಿ ಉಸಿರಾಟ ಕ್ರಿಯೆ ಅಂದರೆ ಏನಂತ ತಿಳ್ಕೊಂಡಿರ್ತೀರಿ ಅಂತಂದರೆ, ನಾವು ಗಾಳಿಯನ್ನು ಒಳ ತೆಗೆದುಕೊಳ್ಳುವಂಥದ್ದು, ಗಾಳಿಯನ್ನು ಹೊರಗೆ ಹಾಕುವಂಥದ್ದಕ್ಕೆ ಉಸಿರಾಟ ಕ್ರಿಯೆ ಅಂತ ತಿಳ್ಕೊಂಡಿರ್ತೀವಿ. ಅಲ್ಲ, ಉಸಿರಾಟ ಕ್ರಿಯೆ ಅಂತಂದರೆ ಇಲ್ಲಿ ನಾವು ಜೀರ್ಣಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಆಹಾರವನ್ನು ಸರಳ ರೂಪಕ್ಕೆ ತಂದ ನಂತರ ಆ ಸರಳ ರೂಪಗೊಂಡಂಥ ಆಹಾರವು ಜೀವಕೋಶಗಳಿಗೆ ತಲುಪಿರ್ತದೆ. ಅಲ್ಲಿ ಜೀವಕೋಶದಲ್ಲಿ ಆ ಸರಳ ರೂಪಕ್ಕೆ ಬಂದಿರತಕ್ಕಂಥ ಆಹಾರವನ್ನು ಉಪಯೋಗಿಸಿಕೊಂಡು ಜೀವಿಯು ಶಕ್ತಿಯನ್ನು ಉತ್ಪತ್ತಿ ಮಾಡುವ ಕ್ರಿಯೆಗೆ ಉಸಿರಾಟ ಕ್ರಿಯೆ ಅಂತ ಕರಿತೀವಿ. ಹಾಗಾದರೆ ಜೀರ್ಣಗೊಂಡ ಆಹಾರದಿಂದ ಶಕ್ತಿಯನ್ನು ಪಡೆಯುವಂತಹ ಕ್ರಿಯೆನೇ ಉಸಿರಾಟ ಕ್ರಿಯೆ. ಓಕೆ ಸರಿ. ಹಾಗಾದ್ರೆ ನಾವು ಶಕ್ತಿ ಪಡಿಬೇಕಾದ್ರಿ ಹೆಂಗೆ ಪಡೆಯಕ್ಕೆ ಸಾಧ್ಯ ರೀ? ಆಹಾರ ಅಂತೂ ಜೀವಕೋಶಗಳಿಗೆ ಕಳಿಸಿವಿ, ಆ ಜೀವಕೋಶದಲ್ಲಿ ಶಕ್ತಿ ಹೇಗೆ ಉತ್ಪತ್ತಿ ಆಗ್ತದೆ? ಈಗ ನಮ್ಮ ಮನೆಯಲ್ಲಿ LPG ಸಿಲಿಂಡರ್ ಇದೆ, ಅದರಿಂದ ನಮಗೆ ಶಕ್ತಿ ಬರಬೇಕು ಅಂತಂದ್ರೆ ನಾವು ಅದನ್ನು ದಹನ ಮಾಡಿದಾಗ ಅದರಿಂದ ಉಷ್ಣಶಕ್ತಿ ನಮಗೆ ಬರ್ತದೆ. ಗಾಡಿಯಲ್ಲಿ ಪೆಟ್ರೋಲ್ ಇದೆ ಅಥವಾ ಡೀಸೆಲ್ ಇದೆ, ಅದನ್ನು ದಹನ ಮಾಡಿದಾಗ ನಮಗೆ ಉಷ್ಣಶಕ್ತಿಯ ರೂಪದಲ್ಲಿ ಮತ್ತು ಆ ಉಷ್ಣಶಕ್ತಿ ಮುಂದೆ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ಕೊಳ್ತದೆ. ಹೀಗೆ ನಮಗೆ ಶಕ್ತಿ ಬೇಕು ಅಂತಂದ್ರೆ ನಮ್ಮ ದೇಹಕ್ಕೆ ಆಲ್ರೆಡಿ ಇಂಧನವನ್ನು ಕಳಿಸ್ಬಿಟ್ಟೆ, ನಾವು ಆಹಾರ ಎನ್ನುವಂತಹ ಇಂಧನವನ್ನು ಕಳಿಸಿದ್ದೇವೆ. ಆ ಇಂಧನ ದಹನಗೊಂಡಾಗ ಮಾತ್ರ ನಮಗೆ ಶಕ್ತಿ ಉತ್ಪತ್ತಿ ಆಗ್ತದೆ. ಆ ಕ್ರಿಯೆಗೆ ಉಸಿರಾಟ ಕ್ರಿಯೆ ಅಂತ ಕರಿತೀವಿ. ಹಾಗಾದರೆ ದಹನ ಕ್ರಿಯೆಗೆ ನಮಗೆ ಮುಖ್ಯವಾಗಿ ಏನು ಬೇಕು? ಆಮ್ಲಜನಕ ಬೇಕು, ಹೌದಾ? ಹಾಗಾದರೆ ಜೀವಿಗಳು ಆಮ್ಲಜನಕವನ್ನು ಪಡೆದುಕೊಂಡು ಆಹಾರವನ್ನು ದಹಿಸಿ, ದೇಹದಲ್ಲಿರುವ ಜೀವಕೋಶದಲ್ಲಿರುವ ಆಹಾರವನ್ನು ದಹಿಸಿ ಶಕ್ತಿಯನ್ನು ಬಿಡುಗಡೆ ಮಾಡುವ ಕ್ರಿಯೆಗೆ ಉಸಿರಾಟ ಕ್ರಿಯೆ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ? ಓಕೆ ಸರ್. ಹಾಗಾದ್ರೆ ಕೆಲವು ಜೀವಿಗಳು ಆಮ್ಲಜನಕ ತೆಗೆದುಕೊಳ್ಳಾರ್ದೇ ಉಸಿರಾಟ ಮಾಡ್ತಾವಲ್ರಿ, ಅಂದ್ರೆ ಶಕ್ತಿ ಪಡ್ಕೊತವಲ್ರಿ ಅಂತ ನಾವು ಕೇಳೇವಲ್ರಿ, ಅದಕ್ಕೆ ಹೆಂಗ್ರಿ? ಹೌದು, ಒಟ್ಟು ಉಸಿರಾಟ ಕ್ರಿಯೆಯಲ್ಲಿ ನಾವು ಎರಡು ರೀತಿಯಾಗಿ ವಿಭಾಗ ಮಾಡ್ಕೊತೀವಿ. ಒಂದು ವಾಯುವಿಕ ಉಸಿರಾಟ ಕ್ರಿಯೆ, ಎರೋಬಿಕ್ ಅಂತೀವಿ, ವಾಯುವಿಕ ಉಸಿರಾಟ ಕ್ರಿಯೆ. ಇನ್ನೊಂದು ಅವಾಯುವಿಕ ಉಸಿರಾಟ ಕ್ರಿಯೆ. ವಾಯುವಿಕ ಉಸಿರಾಟ ಕ್ರಿಯೆ ಹೆಚ್ಚಾಗಿ ಎಲ್ಲ ಉನ್ನತ ಮಟ್ಟದ ಜೀವಿಗಳಲ್ಲಿ ನಡೀತವೆ. ಅವಾಯುವಿಕ ಉಸಿರಾಟ ಕ್ರಿಯೆಯು ಇವು ಕೆಳವರ್ಗದ ಜೀವಿಗಳಲ್ಲಿ, ವಿಶೇಷವಾಗಿ ಏನು ನಾವು ಶಿಲೀಂಧ್ರ ಅಂತ ಕರಿತೀವಿ, ಅನಬೆ ಅಂತ ಏನು ಕರಿತೀವಿ, ಹೌದಾ? ಶಿಲೀಂಧ್ರಕ್ಕೆ ಉದಾಹರಣೆಗಳನ್ನು ಹೇಳ್ತಾ ಇದ್ದೇನೆ. ಫಂಗಾಯ್, ಅದಕ್ಕೆ ಉದಾಹರಣೆ ಹೇಳ್ತಾ ಇದ್ದೇನೆ. ಯಾವ್ರಿ? ಈಸ್ಟು, ಬೂಸ್ಟು, ಅನಬೆ, ರೈಸೋಫಸ್ಸು. ಇಲ್ಲಿನ ಅವಾಯುವಿಕ ಉಸಿರಾಟ ಕ್ರಿಯೆಗಳನ್ನು ಕೆಲವು ಬ್ಯಾಕ್ಟೀರಿಯಾಗಳಲ್ಲೂ ಕೂಡ ನಡೀತದೆ, ನೆನಪಿಡ್ರಿ. ಅವು ಎಕ್ಸಾಂಪಲ್ಗಳನ್ನ, ಉದಾಹರಣೆಗಳನ್ನ ಬರ್ಕೊಡ್ರಿ. ವಾಯುವಿಕ ಉಸಿರಾಟ ಕ್ರಿಯೆ ನಮ್ಮಲ್ಲಿ ಅಂದರೆ ಉನ್ನತ ಮಟ್ಟದ ಜೀವಿಗಳಲ್ಲಿ ವಾಯುವಿಕ ಉಸಿರಾಟ ಕ್ರಿಯೆ ನಡೀತದೆ. ಓಕೆ ಸರಿ ಸರ್. ಹಾಗಾದ್ರೆ ನಮಗೆ ಇಡೀ ದೇಹಕ್ಕೆ ಆಮ್ಲಜನಕವನ್ನು ಪೂರೈಕೆ ಮಾಡಬೇಕು ಅಂದ್ರೆ, ದೇಹದ ಎಲ್ಲ ಜೀವಕೋಶಗಳಿಗೆ ಆಮ್ಲಜನಕವನ್ನು ಪೂರೈಕೆ ಮಾಡಬೇಕು ಅಂತಂದ್ರೆ ಹೇಗೆ ಸಂಕೀರ್ಣವಾದ ಆಹಾರವನ್ನು ಸರಳ ರೂಪಕ್ಕೆ ತರಲಿಕ್ಕೆ ಒಂದು ವ್ಯವಸ್ಥೆಯನ್ನು ನಮ್ಮ ದೇಹದಲ್ಲಿ ಹೊಂದಿದ್ದೇವೆಯೋ, ಅದೇ ತರನಾಗಿ ಇಡೀ ದೇಹದ ಜೀವಕೋಶಗಳಿಗೆ ಆಮ್ಲಜನಕವನ್ನು ಸರಬರಾಜು ಮಾಡಲು ನಮ್ಮಲ್ಲಿ ಒಂದು ವ್ಯವಸ್ಥೆ ಹೊಂದಿದೆ. ಹೆಂಗಿದೆ ನೋಡ್ರಿ, ಇನ್ನರ್ ಇಂಜಿನಿಯರಿಂಗ್ ಅಂತ ಕರಿತೀವಿ ನಾವು, ದೇಹದ ಒಳಗಿನ ಒಂದು ಇಂಜಿನಿಯರಿಂಗ್, ಹೌದಾ? ಸೊ ಈ ಥರನಾದಂತಹ ವ್ಯವಸ್ಥೆ ಉನ್ನತ ಮಟ್ಟದ ಜೀವಿಗಳಲ್ಲಿ ಎಲ್ಲ ಕಡೆಯಲ್ಲೂ ನಾವು ಕಾಣ್ತೇವೆ. ಓಕೆ ಸರ್. ಮತ್ತು ಅಮೀಬಾದಲ್ಲಿ ಒಂದೇ ಒಂದು ಜೀವಕೋಶ, ಯುಗ್ಲಿನ, ಪ್ಯಾರಾಮೆಸಿಯಂ ಇವೆಲ್ಲ ಒಂದೇ ಒಂದು ಜೀವಕೋಶ ಜೀವಿ, ಏಕಕೋಶ ಜೀವಿ. ಅವುಗಳಲ್ಲಿ ನಮ್ಮಂತಹ ಒಂದು ಜೀವಕೋಶಗಳ ಗುಂಪಿನಿಂದ ಆಗಿರ್ತಕ್ಕಂತಹ, ಅಂಗಾಂಶದಿಂದ ಆಗಿರ್ತಕ್ಕಂತಹ ಒಂದು ಅಂಗ ವ್ಯವಸ್ಥೆ ಇಲ್ಲಲ್ರಿ ಅಂತಂದಾಗ ನೋ ಪ್ರಾಬ್ಲಮ್.
ಅವು ಏಕಕೋಶ ಜೀವಿ ಆದರೂ ಕೂಡ ತಮ್ಮ ಕ್ಯುಟಿಕಲ್ ಅಂತ ಏನು ಕರಿತೀವಿ, ತಮ್ಮ ಮೇಲ್ಮೈ ಏನೈತಿ ಇದರ ಮೂಲಕ ಉಸಿರಾಟ ಕ್ರಿಯೆಯನ್ನು ಮಾಡ್ತವೆ. ಹಾಗಾದರೆ ಜೀವಿಗಳು ಯಾವ ಯಾವ ಅಂಗಗಳನ್ನು ಬಳಸಿಕೊಂಡು ಆಮ್ಲಜನಕವನ್ನು ಪಡೆದುಕೊಳ್ತವೆಯೋ, ದೇಹಕ್ಕೆ ಒಂದು ಸರಬರಾಜು ಮಾಡ್ತವೆಯೋ, ಅವುಗಳ ಆಧಾರದ ಮೇಲೆ ನಾವು ಉಸಿರಾಟ ಕ್ರಿಯೆಯನ್ನು ಹೀಗೆ ವಿಭಜಿಸ್ತೇವೆ ನೋಡ್ರಿ. ವಾಯುವಿಕ ಉಸಿರಾಟ ಕ್ರಿಯೆಯನ್ನೇ ಉದಾಹರಣೆಗೆ ಅಮೀಬಾದಲ್ಲಿ ಚರ್ಮದ ಮೂಲಕ ಕ್ಯುಟಿಕಲ್ ಅಂತೀವಿ, ಕ್ಯುಟಿಕ್ಯುಲಾರ್ ಉಸಿರಾಟ ಕ್ರಿಯೆ. ಮತ್ತು ಈ ಯಾವ್ರಿ ಅಂತಂದರೆ ಜಿರಳೆ, ಸೊಳ್ಳೆ ಇಂಥವುಗಳಲ್ಲಿ ಅವುಗಳು ಕೊಳವೆಗಳನ್ನು ಒಳಗೊಂಡಿರ್ತಾವೆ. ಕೊಳವೆಗಳಿಗೆ ನಾವು ಟ್ರ್ಯಾಕಿಯಾ ಅಂತ ಕರಿತೀವಿ ಇಂಗ್ಲೀಷ್ದವ್ರು, ಹೌದಾ? ಟ್ರ್ಯಾಕಿಯಲ್ ಉಸಿರಾಟ ಕ್ರಿಯೆ, ಟ್ರ್ಯಾಕಿಯಲ್ ಉಸಿರಾಟ ಕ್ರಿಯೆ. ಮತ್ತು ಸರ್ ಮೀನುಗಳಲ್ಲಿ ಹೆಂಗಾಗ್ತದ್ರಿ ಅಂದ್ರೆ, ಮೀನುಗಳು ನೋಡ್ರಿ ಕಿವಿರುಗಳನ್ನು ಒಳಗೊಂಡಿರ್ತಾವೆ, ಹೌದಾ? ಅವು ಕಿವಿರುಗಳನ್ನು ಒಳಗೊಂಡಿರ್ತಾವೆ, ಕಿವಿಯಲ್ಲ ಕಿವಿರುಗಳನ್ನು ಒಳಗೊಂಡಿರ್ತಾವೆ. ತಲೆಯ ಅಕ್ಕಪಕ್ಕದಲ್ಲಿ ಹೇಗೆ ನಮ್ಮ ಕಿವಿಗಳದ ಆ ಥರ ಕಿವಿರುಗಳನ್ನು ಒಳಗೊಂಡಿರ್ತವೆ. ನಮ್ಮ ಕಿವಿ ಕೇಳಲಿಕ್ಕೆ ಅನುಕೂಲ ಆಗ್ತವೆ. ಅವು ಕಿವಿರುಗಳು ನೀರಿನಲ್ಲಿ ಕರಗಿರುವಂತಹ ಆಮ್ಲಜನಕವನ್ನು ಹೀರಿಕೊಂಡು ನೀರನ್ನು ಮತ್ತೆ ಹೊರಗೆ ಹಾಕ್ತವು. ಅದರ ಮೂಲಕ ಕಿವಿರುಗಳ ಮೂಲಕ ಆಮ್ಲಜನಕವನ್ನು ದೇಹದ ಜೀವಕೋಶಗಳಿಗೆ ಸರಬರಾಜು ಮಾಡ್ತವೆ. ಹಿಂಗೆ ಕಿವಿರುಗಳು ಕೆಲಸ ಮಾಡ್ತವೆ. ಈ ರೀತಿಯಾದಂಥ ಉಸಿರಾಟ ಕ್ರಿಯೆಗೆ ನಾವು ಬ್ರ್ಯಾಂಕಿಯಲ್ ಉಸಿರಾಟ ಕ್ರಿಯೆ ಅಂತ ಕರಿತೀವಿ. ಮೂರನೇದಾದ್ರೆ. ನಾಲ್ಕನೇದು ನಮ್ಮಲ್ಲಿ ನಾವು ನೋಡ್ರಿ ಮೊದಲಿಗೆ ವಾತಾವರಣದಿಂದ ಆಮ್ಲಜನಕವನ್ನು ಸೀದಾ ತಗೋತೀವಿ. ತಗೊಂಡ ನಂತರ ಎಲ್ಲಿ ಸ್ಟೋರ್ ಮಾಡ್ತೀವಿ, ಎಲ್ಲಿ ಕಳಿಸ್ತೀವಿ ಅದನ್ನು ಉಚ್ಛ್ವಾಸ ಮತ್ತು ನಿಶ್ವಾಸ ಕ್ರಿಯೆಯಲ್ಲಿ. ಉಚ್ಛ್ವಾಸ ಕ್ರಿಯೆಯಲ್ಲಿ ಗಾಳಿಯನ್ನು ತೆಗೆದುಕೊಳ್ತೀವಿ, ನಿಶ್ವಾಸ ಕ್ರಿಯೆಯಲ್ಲಿ ಗಾಳಿಯನ್ನು ಹೊರಗೆ ಹಾಕ್ತೀವಿ. ಎಲ್ಲಿಂದ ಹೊರಗೆ ಹಾಕ್ತೀವಿ ಮತ್ತು ತಗೊಂಡುವಂಥ ಸಂದರ್ಭದಲ್ಲಿ ಎಲ್ಲಿ ಕಳಿಸ್ತೀವಿ ಅಂತಂದಾಗ ನೀವು ಹೇಳ್ತೀರಿ ಶ್ವಾಸಕೋಶಗಳಿಗೆ ಅಂತೇಳಿ. ಕರೆಕ್ಟ್ ಅಂದ್ರೆ ನಾನು ಹೇಳೋದು? ಎಸ್. ಹಾಗಾದ್ರೆ ಶ್ವಾಸಕೋಶಗಳಿಂದ ನಾವು ಉಸಿರಾಟ ಕ್ರಿಯೆ ಮಾಡ್ತೀವಿ. ಇವಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಪಲ್ಮನರಿ ಉಸಿರಾಟ ಕ್ರಿಯೆ. ಒಟ್ಟು 4 ಅದ ನೋಡ್ರಿ. ನಾನು ನಿಧಾನ ಹೇಳಿನಿ, ಬರ್ಕೋರಿ ನೀವು, ಹೌದಾ? ಒಂದು ಕ್ಯುಟಿಕ್ಯುಲಾರ್ ಉಸಿರಾಟ ಕ್ರಿಯೆ, 2 ಉದಾಹರಣೆ ಯಾವುದಂತ ಹೇಳಿದೆ? ಅಮೀಬಾ, ಎರೆಹುಳು, ಜಿಗಣೆ, ಮತ್ತು ಕಪ್ಪೆ ಕೂಡ. ಮೇಲ್ಮೈ ಹೆಂಗಿರ್ತೈತಿ ಅಂದ್ರೆ ಚರ್ಮ ತೇವಾಂಶದಿಂದ ಕೂಡಿರ್ತೈತಿ, ಚರ್ಮದಿಂದನೂ ಉಸಿರಾಟ ಮಾಡ್ತೈತಿ, ಶ್ವಾಸಕೋಶಗಳಿಂದನೂ ಮಾಡ್ತೈತಿ. ಕಪ್ಪೆನೂ ನೀವು ಅಲ್ಲಿ ಸೇರಿಸ್ಕೋಬೋದು. ಮತ್ತು ಬ್ರ್ಯಾಂಕಿಯಲ್ ಉಸಿರಾಟ ಕ್ರಿಯೆ, ಜಲಚರ ಜೀವಿಗಳು, ಮೀನು. ಓಕೆ, ನೆಕ್ಸ್ಟ್ ಈ ಕೊಳವೆ ಮೂಲಕ ಉಸಿರಾಟ ಕ್ರಿಯೆ, ಟ್ರ್ಯಾಕಿಯಲ್ ಉಸಿರಾಟ ಕ್ರಿಯೆ. ಕೀಟಗಳು ಹೇಳಿದೆ ನಾನು ನಿಮಗೆ, ಜಿರಳೆ, ಮಿಡತೆ, ಇಂತಹ ಕೀಟಗಳು. ನಾವು ಪಲ್ಮನರಿ ಉಸಿರಾಟ ಕ್ರಿಯೆ. ಓಕೆ, ರೈಟ್. ನಮ್ಮಲ್ಲಿ ಮೊದಲಿಗೆ ವಾಯುವಿಕ ಉಸಿರಾಟ ಕ್ರಿಯೆ, ನಮ್ಮಲ್ಲಿ ಈ ಒಂದು ಉಸಿರಾಟಾಂಗ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ಇದನ್ನು ಅವಾಯುವಿಕ ಉಸಿರಾಟ ಕ್ರಿಯೆಯನ್ನು ಇದರಲ್ಲಿನೇ ಚರ್ಚೆ ಮಾಡ್ತಾನೆ ಅಭ್ಯಾಸ ಮಾಡೋಣಂತ. ಎಲ್ಲಿ ನಡೀತದೆ ಅನ್ನೋದನ್ನು ಹೇಳಿದೆ. ಶಿಲೀಂಧ್ರಗಳಲ್ಲಿ ನಡೀತದೆ ಅವಾಯುವಿಕ ಉಸಿರಾಟ ಕ್ರಿಯೆ ಅಂತ ಹೇಳಿ. ವಾಯುವಿಕ ಉಸಿರಾಟ ಕ್ರಿಯೆ ನಮ್ಮಲ್ಲಿ ಮಾನವನಲ್ಲಿ ವಾಯುವಿಕ ಉಸಿರಾಟ ಕ್ರಿಯೆ ಮಾಡಬೇಕಾದ್ರೆ ಗಾಳಿಯನ್ನು ನಾವು ಈ ದೇಹದ ಗಾಳಿ ಅಂದರೆ ಆಮ್ಲಜನಕ, ಇಲ್ಲಿ ಆಮ್ಲಜನಕವನ್ನು ದೇಹದ ಎಲ್ಲ ಭಾಗಗಳಿಗೆ ಸರಬರಾಜು ಮಾಡಲೆಂದೇ ಒಂದು ವಿಶೇಷ ಅಂಗವ್ಯವಸ್ಥೆಯನ್ನು ಹೊಂದಿದ್ದೇವೆ. ಅದನ್ನು ಉಸಿರಾಟಾಂಗ ವ್ಯವಸ್ಥೆ ಅಂತ ಕರಿತೀವಿ. ಹೆಂಗೈತ್ರಿ ನೋಡ್ರಿ, ಉಸಿರಾಟಾಂಗ ವ್ಯವಸ್ಥೆ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದರೆ ನಮ್ಮ ಮೂಗಿನಿಂದ ಪ್ರಾರಂಭ ಆಗ್ತದೆ. ಮೂಗಿನಲ್ಲಿ ಲೋಳೆಯಂತಹ ಪದಾರ್ಥವಿದ್ದು ಸೂಕ್ಷ್ಮ ರೋಮಗಳನ್ನು ಒಳಗೊಂಡಿದ್ದು ನಾಸ್ಟ್ರಿಲ್ ಅಂತ ಏನು ಕರಿತೀವಿ, ಮೂಗಿನ ರಂಧ್ರಗಳ ಮೂಲಕ ಗಾಳಿ ಒಳಗೆ ಹೋಗ್ತದೆ. ಇದನ್ನು ನಾವೇನು ಏನಂತ ಕರಿತೀವಿ, ಗಾಳಿಯನ್ನು ಹೀಗೆ ಒಳಗೆ ತೆಗೆದುಕೊಳ್ಳೋದಕ್ಕೆ ಉಚ್ಛ್ವಾಸ, ಮತ್ತು ಗಾಳಿಯನ್ನು ಹೊರಗೆ ಬಿಡೋದಕ್ಕೆ ನಿಶ್ವಾಸ ಹೀಗೆ ಕರಿತೀವಿ. ಹೌದಾ? ಅದು ಉಸಿರಾಟ ಕ್ರಿಯೆ ಅಲ್ಲ, ಉಸಿರಾಟ ಕ್ರಿಯೆಯ ಒಂದು ಭಾಗ. ನೀವು ಉಸಿರಾಟ ಕ್ರಿಯೆಗೂ ಮತ್ತು ಬ್ರೀದಿಂಗ್, ಉಚ್ಛ್ವಾಸ ಮತ್ತು ನಿಶ್ವಾಸ ಅಂತ ಏನು ಕರಿತೀವಿ, ಇವುಗಳ ನಡುವಿನ ವ್ಯತ್ಯಾಸ ಹೇಳ್ರಿ ಅಂತಂದ್ರೆ, ಉಚ್ಛ್ವಾಸ ಮತ್ತು ನಿಶ್ವಾಸದಲ್ಲಿ ಕೇವಲ ಒಂದು ಈ ಗಾಳಿಯನ್ನು ಒಳಗೆ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಗಾಳಿಯನ್ನು ಹೊರಗೆ ಬಿಡ್ತಕ್ಕಂಥದ್ದು ಒಂದು ಭೌತಿಕ ಪ್ರಕ್ರಿಯೆ. ಅದು ಉಸಿರಾಟ ಕ್ರಿಯೆ ಹಾಗಲ್ಲ. ಉಸಿರಾಟ ಕ್ರಿಯೆಯು ಜೀವಿಗಳಿಗೆ ಆಮ್ಲಜನಕವನ್ನು ತಲುಪಿಸಿದ ನಂತರ, ಜೀವಕೋಶಗಳಿಗೆ ಆಮ್ಲಜನಕವನ್ನು ತಲುಪಿಸಿದ ನಂತರ ಜೀವಕೋಶದಲ್ಲಿ ಅದರಿಂದ ಶಕ್ತಿ ಬಿಡುಗಡೆ ಆಗ್ತದೆ. ಹೌದಾ? ಸೊ ಅಲ್ಲಿ ಏನಾಗ್ತದೆ,
ಜೀವ ರಾಸಾಯನಿಕ ಕ್ರಿಯೆ ನಡೀತದೆ. ಉಸಿರಾಟ ಕ್ರಿಯೆ ಎಂಬುದು ಜೀವ ರಾಸಾಯನಿಕ ಕ್ರಿಯೆ. ಉಚ್ಛ್ವಾಸ ನಿಶ್ವಾಸ ಬ್ರೀದಿಂಗ್ ಅಂತ ಏನು ಕರಿತೀವಿ, ಇದು ಭೌತಿಕ ಕ್ರಿಯೆ. ಇಲ್ಲಿ ಶಕ್ತಿ ಬಿಡುಗಡೆ ಆಗ್ತದೆ ಉಸಿರಾಟ ಕ್ರಿಯೆಯಲ್ಲಿ. ಉಚ್ಛ್ವಾಸ ನಿಶ್ವಾಸದಲ್ಲಿ ಶಕ್ತಿ ಬಿಡುಗಡೆ ಆಗೋದಿಲ್ಲ ರೀ, ಹೌದಿಲ್ಲ ರೀ? ಶಕ್ತಿ ಬಿಡುಗಡೆ ಆಗೋದಿಲ್ಲ. ವ್ಯತ್ಯಾಸಗಳನ್ನ ಹೇಳ್ತಾರೆ. ಮತ್ತು ಉಸಿರಾಟ ಕ್ರಿಯೆ ಎಲ್ಲಿ ನಡೀತದೆ ಅಂತಂದ್ರೆ ಜೀವಕೋಶದಲ್ಲಿ ನಡೆಯೋದ್ರಿಂದ ಕೋಶೀಯ ಉಸಿರಾಟ ಕ್ರಿಯೆ ಅಂತ ಕೂಡ ಕರಿತೇವೆ ನಾವು ಅದಕ್ಕೆ, ಕೋಶೀಯ ಉಸಿರಾಟ ಕ್ರಿಯೆ. ಓಕೆ. ಆಮೇಲೆ ಶ್ವಾಸಕೋಶಗಳಿಗೆ ಬಂದಿರತಕ್ಕಂಥ ಆಮ್ಲಜನಕವನ್ನು ಹೊತ್ತೊಯ್ಯಲು ಹಿಮೋಗ್ಲೋಬಿನ್ ಎಂಬ ವರ್ಣಕವು ಉಸಿರಾಟ ಕ್ರಿಯೆಯಲ್ಲಿ ಭಾಗಿಯಾದ್ರೆ ಉಚ್ಛ್ವಾಸ ನಿಶ್ವಾಸ ಕ್ರಿಯೆಯಲ್ಲಿ ಯಾವ ವರ್ಣಕವು ಭಾಗಿಯಾಗಿಲ್ಲ. ನೋಡ್ರಿ ಎಷ್ಟು ವ್ಯತ್ಯಾಸಗಳನ್ನ ನೀವು ಮಾಡ್ತಾ ಬರ್ಬೋದು, ಹೌದಲ್ರಿ? ಉಚ್ಛ್ವಾಸ ನಿಶ್ವಾಸ ಕ್ರಿಯೆಗೂ ಉಸಿರಾಟ ಕ್ರಿಯೆಗೂ ಎಷ್ಟೊಂದು ವ್ಯತ್ಯಾಸಗಳನ್ನ ನಾವು ನೋಡಬಹುದು ಅನ್ನೋದಕ್ಕೆ ಇವು ಒಂದು 2-3 ವ್ಯತ್ಯಾಸಗಳನ್ನ ನಾನು ನಿಮಗೆ ಹೇಳ್ತಾ ಬಂದೆ, ಹೌದ್ರಿ? ಓಕೆ, ಸರಿ. ಹಾಗಾದ್ರೆ ಈ ಉಸಿರಾಟಾಂಗ ವ್ಯವಸ್ಥೆಯಲ್ಲಿ ಯಾವ್ಯಾವ ಅಂಗಗಳು ಭಾಗಿಯಾಗ್ತವೆ ಅನ್ನೋದನ್ನು ನೋಡಿದ್ವಿ. ಮೊದಲಿಗೆ ಮೂಗಿನ ರಂಧ್ರಗಳ ಮೂಲಕ ನಾಸ್ಟ್ರಿಲ್, 2 ನಾಸ್ಟ್ರಿಲ್ಗಳ ಮೂಲಕ ಗಾಳಿ ಒಳಗೆ ಹೋಗ್ತದೆ, ಅದಕ್ಕೆ ಉಚ್ಛ್ವಾಸ ಅಂತ ಕರಿತೇವೆ ರೀ. ಮುಂದೆ ಗಾಳಿ ಮೂಗಿನ ರಂಧ್ರದ ಮೂಲಕ ಯಾವುದಕ್ಕೆ ಎಂಟರ್ ಆಗ್ತದೆ ಅಂತಂದ್ರೆ ಶ್ವಾಸನಾಳ ನಳಿಕೆ, ವಿಂಡ್ ಪೈಪ್ ಅಂತ ಕರಿತೀವಿ. ಶ್ವಾಸನಾಳ ನಳಿಕೆ ಇದಕ್ಕೆ ಎಂಟರ್ ಆಗ್ತದೆ, ಇದರೊಳಗೆ ಬರ್ತದೆ ಗಾಳಿ. ಹೀಗೆ ಬರ್ತಿರ್ಬೇಕಾದ್ರೆ ಇಲ್ಲಿ ಮೂಗಿನ ರಂಧ್ರದಲ್ಲಿ ಸೋಸಲ್ಪಟ್ಟೆ ಬರ್ತದೆ. ಯಾಕೆ ನಾ ಹೇಳಿದೆ, ಲೋಳೆಯಂತಹ ಪದಾರ್ಥ ಇರ್ತದೆ, ಸೂಕ್ಷ್ಮ ರೋಮಗಳಿರ್ತವೆ. ವಾತಾವರಣದಲ್ಲಿರುವಂತಹ ಧೂಳಿನ ಕಣಗಳನ್ನು ಸೋಸಿ ನಮ್ಮ ವಾಯುವಿನ ನಳಿಕೆಗೆ, ಶ್ವಾಸ ನಳಿಕೆಗೆ ಗಾಳಿಯನ್ನು ಕಳಿಸಲ್ಪಡ್ತದೆ. ಹೀಗೆ ಇಲ್ಲಿ ಗಂಟಲದಲ್ಲಿ ನೋಡ್ಬೋದು ನೀವು, ಗಂಟಲದಲ್ಲಿ ಇವುಗಳ ಮೇಲ್ಮೈಯಲ್ಲಿ ಈ ರೀತಿಯಾದಂತಹ ಒಂದು ಧ್ವನಿ ಪೆಟ್ಟಿಗೆ ಅಂತ ಕರಿತೀವಿ ನಾವು, ಲ್ಯಾರಿಂಗ್ಸ್ ಅಂತ ಕರಿತೀವಿ. ಲ್ಯಾರಿಂಗ್ಸ್ದ ಮೂಲಕನ ಹಾದು ಬರ್ತದೆ ಶ್ವಾಸನ. ಯಾಕ್ರಿ ಸರ್ ನಮಗೆ ಧ್ವನಿ ಪೆಟ್ಟಿಗೆಗೂ ಗಾಳಿಯ ಅವಶ್ಯಕತೆ ಇದೆ? ಗಾಳಿ ಇರುವುದರಿಂದನೇ, ಗಾಳಿಯನ್ನು ನಾವು ತೆಗೆದುಕೊಳ್ಳುತ್ತಾ ಇರುವುದರಿಂದನೇ ನಮಗೆ ಶಬ್ದದ ಒಂದು ಉತ್ಪತ್ತಿ ಆಗ್ತದೆ. ಇದಕ್ಕೆ ನಾವು ಲ್ಯಾರಿಂಗ್ಸ್ ಅಥವಾ ಕನ್ನಡದಲ್ಲಿ ಏನಂತ ಕರೀನ್ರಿ? ಎಸ್, ವೆರಿ ಗುಡ್. ಏನಂತ ಕರೀನ್ರಿ? ಧ್ವನಿ ಪೆಟ್ಟಿಗೆ. ಸರಿ, ಇಷ್ಟೆಲ್ಲ ಗಾಳಿ ಕಳ್ಸಾತ್ತೀವಿ, ಯಾವುದಕ್ಕೆ ಅನುಕೂಲ ರೀ ಇದು ಅಂತಂದ್ರೆ, ನೀವು ಮೊದಲಿಗಿನ ಪೋಷಣೆಯಲ್ಲಿ ನಾವು ಅಭ್ಯಾಸ ಮಾಡಿಬಿಟ್ಟೇವೆ, ಬಹಳಷ್ಟು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸ್ವಲ್ಪ ಅಲ್ಲಿಯೂ ತೊಗೊಂಡೇವಿ. ಯಾಕಂದ್ರೆ ಜೀವಿಗಳು ಜೀವಿಸಬೇಕು ಅಂತಂದ್ರೆ ಸಾಕಷ್ಟು ಕೆಲಸಗಳನ್ನ ಮಾಡಬೇಕಾಗ್ತದೆ. ಈಗ ನೋಡಿ, ನಾನು ಹೇಳಿದಂತಹ ವಿಷಯವನ್ನು ನೀವು ಏನು ಮಾಡ್ತಾ ಇದ್ದೀರಿ ಅಂತಂದರೆ ಗ್ರಹಿಸ್ತಾ ಇದ್ದೀರಿ. ನರಕೋಶಗಳು ಅದನ್ನು ಮೆದುಳಿಗೆ ತಲುಪಿಸ್ತಾ ಇದ್ದೇವೆ, ಅಲ್ಲಿ ಕೆಲಸ ನಡೀತಾ ಇದೆ. ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ, ಹೃದಯ ಬಡಿತಾ ಇದೆ, ಹೃದಯದ ಬಡಿತ ನಡೀತಾ ಇದೆ. ಹೀಗೆ ಸಾಕಷ್ಟು ದೇಹದಲ್ಲಿ ಸಾವಿರಾರು ಕೆಲಸಗಳು ನಡೀತಾ ಇವೆ. ದೇಹದಲ್ಲಿ ಜೀವಕೋಶಗಳು ವಿಭಜನೆ ಆಗ್ತಾ ಇವೆ, ನೀವು ಬೆಳವಣಿಗೆ ಆಗ್ತಾ ಇದ್ದೀರಾ, ಹೌದಾ? ಇವು ಎಲ್ಲವಕ್ಕೂ ಕೂಡ ನಮಗೆ ಶಕ್ತಿಯ ಅವಶ್ಯಕತೆ ಇದೆ. ಅಂತಹ ಶಕ್ತಿ ನಮ್ಗೆ ಉಸಿರಾಟ ಕ್ರಿಯೆಯಲ್ಲಿ ಸಿಗ್ತದೆ. ಆ ಉದ್ದೇಶದಿಂದ ನಿಮ್ಮ ಸುಪ್ತ ಪ್ರಜ್ಞೆ, ಅರೆ ಪ್ರಜ್ಞೆ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿಯೂ ಕೂಡ ನಾವು ಈ ಕ್ರಿಯೆಯನ್ನು ಮಾಡ್ತಾನೇ ಇರ್ತೇವೆ. ಯಾವಾಗ ಉಸಿರಾಟ ಕ್ರಿಯೆ ನಿಲ್ತದೆಯೋ ಆವಾಗ ಮನುಷ್ಯ ಸಾವನ್ನು ಹೊಂದುತ್ತಾನೆ. ಶಕ್ತಿ ಯಾವಾಗ ಬಿಡುಗಡೆ ಆಗೋದು ನಿಲ್ತದೆಯೋ ಆವಾಗ ಮನುಷ್ಯನ ಸಾವು ಅಂತ ನಾವು ಕರಿತೀವಿ, ಹೌದಲ್ರಿ? ನೀವು ಆಹಾರ ಇಲ್ಲದೆ, ನೀರಿಲ್ಲದೆ ಸುಮಾರು ದಿವಸಗಳವರೆಗೆ ಬದುಕಿರ್ಬೋದು. ಆದರೆ ಉಸಿರಾಟ ಕ್ರಿಯೆ, ಗಾಳಿಯನ್ನು ಸೇವಿಸಲಾರದೆ ಒಂದು 10ರಿಂದ 15 ನಿಮಿಷ ಕೂಡ ಇರೋಕ್ಕಾಗೋದಿಲ್ಲ. ಯಾಕೆ? ಪ್ರತಿ ಕ್ಷಣವೂ ನಮ್ಮ ಒಳಗೆ ನಡೀತಕ್ಕಂಥ ಚಯಾಪಚಯ ಕ್ರಿಯೆ ಇರ್ಬೋದು, ಹೊರಗೆ ಮಾಡ್ತಕ್ಕಂಥ ಇಂತಹ ಕೆಲಸಗಳಿಗಿರ್ಬೋದು ಶಕ್ತಿಯ ಅವಶ್ಯಕತೆ ಇದೆ. ಶಕ್ತಿ ಬಿಡುಗಡೆ ಆಗಲಿಲ್ಲ ಅಂತಂದ್ರೆ ವಾಯುವಿಕ ಉಸಿರಾಟ ಕ್ರಿಯೆಯನ್ನು ನಡೆಸ್ತಕ್ಕಂಥ ಜೀವಿಗಳು ಜೀವಂತ ಇರುವುದಿಲ್ಲ. ಓಕೆ, ರೈಟ್. ಸೊ ಲ್ಯಾರಿಂಗ್ಸ್, ಧ್ವನಿ ಪೆಟ್ಟಿಗೆ ಇದ ನೋಡ್ರಿ. ಹಿಂಗೇನು ತೋರಿಸಿರಲ್ಲ ಸರ್, ಏನ್ರಿ ಇವು ಅಂತಂದ್ರೆ ಇವು ಸಿ ಆಕಾರದ
ಮೃದ್ವಸ್ಥಿ ಅಂಗಾಂಶಗಳು ರೀ ಇವು. ಎಂಥವು ಇವು? ಮೃದ್ವಸ್ಥಿ ಅಂಗಾಂಶಗಳು. ಹಿಂಗಂದ್ರೆ ಏನು ರೀ ಸರ್? ಮೃದ್ವಸ್ಥಿ ಅಂಗಾಂಶ. ಮೃದ್ವಸ್ಥಿ ಅಂಗಾಂಶದಿಂದ ಮಾಡಲ್ಪಟ್ಟಂಥ ಸಿ ಆಕಾರದ ಕೊಳವೆಗಳಿರ್ತವೆ. ಮೃದ್ವಸ್ಥಿ ಅಂದ್ರೆ ಅಸ್ಥಿ ಅಂದ್ರೆ ಮೂಳೆ, ಮೃದುವಾದ ಮೂಳೆ. ಹೌದಾ? ಮೂಗಿನ ತುದಿ ಆಗಿರ್ತೈತೆ ರೀ. ಆಮೇಲೆ ಇಲ್ಲಿ ನೋಡ್ರಿ, ಕಿವಿಯ ಹಾಲೆಯಲ್ಲಿರ್ತವೆ. ನೀವು ಹೆಂಗೆ ಮಡಚಿದ್ರು ಮತ್ತೆ ಹೊಳೆ ತನ್ನ ಮೊದಲಿನ ಸ್ಥಿತಿಗೆ ಬರ್ತಾವೆ. ಅಂದ್ರೆ ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿರ್ತವೆ. ಓ ಹೆಂಗನ್ರಿ? ಎಸ್, ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿರ್ತವೆ. ಒಂದು ವೇಳೆ ಇದ್ರಾಗ ನೀವು ನೋಡ್ರಿ, ಒಮ್ಮೆ ಹಿಂಗೆ ಉಚ್ಛ್ವಾಸದಿಂದ ಗಾಳಿ ತೆಗೆದುಕೊಂತೀರಿ, ಒಂದು 2-3 ಸೆಕೆಂಡು ಅಥವಾ 5 ಸೆಕೆಂಡು ನಿಮ್ಮ ಒಂದು ಕೆಪಾಸಿಟಿ ಮೇಲೆ ಗಾಳಿಯನ್ನು ಹಿಡಿದಿಟ್ಟಿರ್ತೀರಿ. ಆವಾಗ ಈ ನಳಿಕೆಯೊಳಗೆ ಗಾಳಿ ಇರುವುದಿಲ್ಲ. ಇಲ್ಲದೇ ಇದ್ದ ಸಂದರ್ಭದಲ್ಲಿಯೂ ಕೂಡ ನಳಿಕೆಯು ಕಳಚ್ಕೋಬಾರ್ದು, ಕೊಲ್ಯಾಪ್ಸ್ ಆಗಬಾರ್ದು, ಮುದುಡ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಏನು ಮಾಡೈತಿ? ಸಿ ಆಕಾರದ ಮೃದ್ವಸ್ಥಿ ಅಂಗಾಂಶಗಳು ಅಲ್ಲಿ ಇವೆ. ಈ ಒಂದು ಶ್ವಾಸನಾಳ ಏನಾಗತ್ತೆ ರೀ ಅಂತಂದ್ರೆ ಮುಂದೆ ಕವಲು ಹೊಡಿತೈತ್ರಿ. ಕವಲು ಹೊಡೆದು ಬ್ರ್ಯಾಂಚ್ ಹಾಕವ್ರಿ. ಅದಕ್ಕೆ ಬ್ರಾಂಕಸ್ ಅಂತ ಕರಿತೀವಿ. 1 ಇದ್ರೆ ಬ್ರಾಂಕಸ್, 2 ಇದ್ರೆ ಬ್ರಾಂಕೈ. ಬ್ರಾಂಕಸ್ ಅದ್ರದ್ದು ಬಹುವಚನ ಬ್ರಾಂಕಾಯ್. ಸೊ ಎದ್ರೊಳಗೆ ಕವಲು ಹೊಡಿತಾವ್ರಿ ಇವು? ಇಲ್ಲೇ ಐತೆ ನೋಡ್ರಿ, ಇದ ನಮ್ಮ ಶ್ವಾಸಕೋಶ. ಹೌದಾ? ಶ್ವಾಸಕೋಶ ಇಲ್ಲಿ ಕವಲು ಹೊಡಿತಾವ. ನಂತರ ಇಲ್ಲಿ ನೋಡ್ರಿ, ಶ್ವಾಸಕೋಶದ ಮೇಲೆ ಈ ಶ್ವಾಸಕೋಶವನ್ನು ರಕ್ಷಣೆ ಮಾಡ್ಲಿಕ್ಕೆ ಅಂತ ಹೇಳೇನೆ ಮತ್ತೊಂದು ಪೊರೆ ಇದೆ. ಆ ಪೊರೆಗೆ ನಾವು ಏನಂತ ಕರಿತೀವ್ರಿ ಅಂತಂದ್ರೆ, ಏನು ಕರಿತೀವಿ ಹೇಳ್ರಿ ನೋಡೋಣ? ಪ್ಲ್ಯೂರಾ. ಏನಂತೀವ್ರಿ? ಪ್ಲ್ಯೂರಾ. ಸ್ವಲ್ಪ ಹಂಗೆ ಎಕ್ಸ್ಟ್ರಾ ನಾಲೆಜ್ಗೆ ಇಟ್ಕೋರಿ, ಏನಾಗೋದಿಲ್ಲ. ಪ್ಲ್ಯೂರಾ ಅಂತ ಕರಿತೀವಿ. ಓಕೆ, ರೈಟ್ ಸರ್. ಮತ್ತು ಇವು ಎಲ್ಲದವು ರೀ ಶ್ವಾಸಕೋಶಗಳು? ನಮ್ಮ ಎದೆ ಗೂಡಿನಲ್ಲಿ, ರಿಬ್ ಕೇಜ್, ಎಲಬಿನ ಹಂದರದ ಒಳಗಡೆ ಈ ಥರನಾಗಿ ಎಲಬಿನ ಹಂದರಗಳದವು. ಅದರ ಒಳಭಾಗದಲ್ಲಿ ಇದು ಶ್ವಾಸಕೋಶವು ರಕ್ಷಿಸಲ್ಪಟ್ಟಿದೆ. ಹೌದಾ? ಮತ್ತು ಇವು ರಿಬ್ ಕೇಜ್ಗಳ ಮಧ್ಯದಲ್ಲಿ, ಎಲಬಿನ ಹಂದರಗಳ ಮಧ್ಯದಲ್ಲಿ ಮಾಂಸಖಂಡಗಳಿವೆ. ಏನಿದೆ? ಮಾಂಸಗಳಿವೆ, ಮಸಲ್ಸ್ ಇವೆ. ಹೌದಾ? ಎಷ್ಟು ಪ್ರೊಟೆಕ್ಷನ್ ಐತೆ ನೋಡ್ರಿ, ಎಷ್ಟು ರಕ್ಷಣೆ ಇದೆ ನೋಡ್ರಿ. ಓಕೆ, ಹಂಗಾರೆ ಮುಂದೆ ಬ್ರಾಂಕಸ್ ಏನಾಕತ್ರಿ? ಮತ್ತೆ ಕವಲು ಹೊಡಿತೈತ್ರಿ. ಪ್ರಾಥಮಿಕ, ದ್ವಿತೀಯಕ ಬ್ರ್ಯಾಂಚಸ್. ಓಕೆ, ಮುಂದೆ ಕವಲು ಹೊಡೆದು ಈ ಥರನಾದಂತಹ ಬಲೂನಿನಂತಹ ರಚನೆಯನ್ನು ಮಾಡ್ತಾವೆ. ಯಾವ ಥರನಾದಂಥವು? ಇಂಥವು ಬಲೂನಿನಂತಹ ರಚನೆಯನ್ನು ಮಾಡ್ತಾರೆ. ಈ ಬಲೂನಿನಂಥ ರಚನೆ ನೋಡ್ರಿ ಹೆಂಗಾಗೈತೆ ನೋಡ್ರಿ. ಎದುರಾಗೂ ಫೋಲ್ಡಿಂಗ್ಸ್ ಇಲ್ಲ, ಹಿಂಗೆ ಫೋಲ್ಡಿಂಗ್ಸ್ ಮಡಿಕೆಗಳದು. ಯಾಕೆ? ನಿಮಗೆ ಪೋಷಣೆಯಲ್ಲಿ ನಾ ಹೇಳೀನಿ, ಮಡಿಕೆಗಳು ಬಂದವು ಅಂತಂದ್ರೆ ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ. ಸೊ ಈ ರೀತಿಯಾದಂತಹ ಒಂದು ಗಾಳಿ ಗೂಡುಗಳನ್ನು ನಾವು ಎಲ್ವಿಯೋಲಾಯ್ ಇವಕ್ಕೇನಂತೀವಿ ರೀ? ಗಾಳಿ ಗೂಡುಗಳು. ಓಕೆ, ಎಲ್ವಿಯೋಲಾಯ್ ಅಥವಾ ಏರ್ ಸ್ಯಾಕ್ಸ್ ಅಂತ ಕರಿತೀವಿ. ಗಾಳಿ ಗೂಡುಗಳು. ಗಾಳಿ ಗೂಡು ಅಂತ ಯಾಕೆ ಕರಿತೀವಿ ರೀ? ಯಾಕಂದ್ರೆ ಗಾಳಿಯನ್ನು ಹಿಡಿದಿಡ್ತದೆ. ಮೊದಲೇಕ್ಕೆ ನಾ ಹಂಗೆ ಸ್ವಲ್ಪ ಇದರ ರಚನೆ ಹೇಳ್ತೇನೆ, ಆಮೇಲೆ ಸಂಪೂರ್ಣ ಕ್ರಿಯೆ, ಉಸಿರಾಟ ಕ್ರಿಯೆಯಲ್ಲಿ ಹೇಗೆ ಶಕ್ತಿ ಬಿಡುಗಡೆ ಆಗ್ತದೆ, ಉಚ್ಛ್ವಾಸ ನಿಶ್ವಾಸದಲ್ಲಿ ಏನೇನಾಗ್ತದೆ ಅನ್ನೋದನ್ನು ಚರ್ಚೆ ಮಾಡೋಣ. ಮೊದಲಿಗೆ ಸ್ವಲ್ಪ ಹಂಗೆ ಇದರ ಚಿತ್ರಣವನ್ನು ನೋಡೋಣ. ಸೊ ಗಾಳಿಗೂಡುಗಳು ಸುಮಾರು ಒಂದು ಶ್ವಾಸಕೋಶದಲ್ಲಿ ಒಂದು 300 ಮಿಲಿಯನ್ ಆಸ್ಪಾಸ್ ಇರ್ತವ್ರೆ. ಹೆಚ್ಚು ಕಡಿಮೆ 300 ಮಿಲಿಯನ್ನಷ್ಟು ಇರ್ತವೆ. ಇವುಗಳನ್ನು ನೀವು ಅನ್ಫೋಲ್ಡ್ ಮಾಡಿದ್ರೆ, ತೆರೆದು ಹಿಂಗೆ ಇಡ್ತಾ ಹೋದ್ರೆ, ಎರಡೂ ಶ್ವಾಸಕೋಶದಲ್ಲಿರುವಂತಹ ಎಲ್ವಿಯೋಲಾಯ್ಗಳನ್ನು ಅಥವಾ ಗಾಳಿಗೂಡುಗಳನ್ನು ನೀವು ತೆರೆದು ಓಪನ್ ಮಾಡಿ ಇಡ್ತಾ ಹೋದ್ರೆ ಸುಮಾರು 80 ಸ್ಕ್ವೇರ್ ಮೀಟರ್ ಆಗ್ತದೆ ರೀ. 80 ಸ್ಕ್ವೇರ್ ಮೀಟರ್ನಷ್ಟು ಸ್ಥಳವನ್ನು ಆಕ್ರಮಿಸಿಕೊಳ್ತದೆ. ಅಂದರೆ ಒಂದು ಟೆನ್ನಿಸ್ ಕೋರ್ಟಿಂದ ಸ್ಥಳ ಎಷ್ಟಿರ್ತದೆ ಅಷ್ಟು ದೊಡ್ಡ ಸ್ಥಳವನ್ನು ನಾವು ಇಷ್ಟು ಸಣ್ಣ ಭಾಗದಲ್ಲಿ ಫೋಲ್ಡಿಂಗ್ಗಳ ರೂಪದಲ್ಲಿ, ಮಡಿಕೆಗಳ ರೂಪದಲ್ಲಿ ಒಳಗೊಂಡಿವೆ. ಓಕೆ, ರೈಟ್. ಇದು ಒಂದ ಕಡೆ ತೋರಿಸೇನ್ರಿ, ಇದೇ ಥರ ಇಲ್ಲೂ ಇರ್ತವೆ. ಹೌದಾ?
ಪ್ರೈಮರಿ ಅಥವಾ ಮೊದಲನೇ ಬ್ರಾಂಕಸ್ಸು, ಎರಡನೇ ಬ್ರಾಂಕಸ್ಸು, ಮೂರನೇ ಬ್ರಾಂಕಸ್ಸು, ಮುಂದೆ ಕವಲೊಡೆದು ಗಾಳಿಗೂಡಗಳು. ಇನ್ನು ಎದೆಯ ಭಾಗ ಮತ್ತು ಉದರ ಭಾಗವನ್ನು ಬೇರ್ಪಡಿಸಲಂಥೇಳಿ ಮತ್ತು ಉಸಿರಾಟ ಕ್ರಿಯೆಯಲ್ಲಿ ಸಹಾಯವಾಗಲು ಅಂಥೇಳಿ ಒಂದು ಸ್ನಾಯಿಕ ಅಂಗ ಇದೆ. ಅದಕ್ಕೆ ನಾವು ವಪೆ ಅಂತ ಕರಿತೀವಿ. ಏನಂತ ಕರಿತೀವಿ ರೀ? ವಪೆ. ಎದೆ ಭಾಗ ಮತ್ತು ಉದರ ಭಾಗವನ್ನು ಬೇರ್ಪಡಿಸೋದು. ಅರ್ಥ ಆಯ್ತು ರೀ? ಇದು ಇಷ್ಟು ನಮ್ಮ ಉಸಿರಾಟಾಂಗ ವ್ಯವಸ್ಥೆ ಇದೆ. ಅದರಲ್ಲಿ ಭಾಗಿಯಾಗ್ತಕ್ಕಂತಹ ಅಂಗಗಳು. ಚಿತ್ರ ತೆಗಿಯಕ್ಕೆ ಬರ್ತದೆ ರೀ? ಇವನ್ ತೋರಿಸ್ಬೇಡ್ರಿ, ಚಿತ್ರ ತೆಗಿತಿರ್ಬೇಕಾದ್ರೆ ರಿಬ್ಸ್ ತೋರಿಸ್ಬೇಡ್ರಿ, ಬರೀ ಇವನಷ್ಟೇ ತೋರಿಸ್ರಿ. ಸೊ ಇಲ್ಲಿ ಇನ್ನೊಂದು 2-3 ತೋರಿಸ್ಕೋಬೋದು ನೀವು. ಹಿಂಗೆ ಇನ್ನೂ ಒಂದು 2-3 ತೋರಿಸ್ಕೊಡ್ರಿ, ತಪ್ಪೇನಿಲ್ಲ. ನಾ ಹೇಳೇನು ಒಂದು ಕಡೆನ 300 ಮಿಲಿಯನ್, ಸರಿಸುಮಾರು 300 ಮಿಲಿಯನ್ ಇರ್ತಾವೆ ಗಾಳಿಗೂಡುಗಳು ಅಂಥೇಳಿ. ತೋರಿಸ್ರಿ, 3 ತೋರಿಸ್ರಿ ಕಡೆ. ಹೌದಾ? ಕಂಜೂಸ್ತನ ಮಾಡಬೇಡ್ರಿ. ಓಕೆ ಸರ, ಈಗ ಹೇಳ್ರಿ ಉಚ್ಛ್ವಾಸ ಅಂದ್ರೆ ಏನ್ರಿ, ನಿಶ್ವಾಸ ಅಂದ್ರೆ ಏನ್ರಿ, ಆವಾಗ ಹೇಗೆ ಇದರಲ್ಲಿ ಗಾಳಿ ತುಂಬುತ್ತದೆ, ನಿಶ್ವಾಸದಲ್ಲಿ ಹೇಗೆ ಗಾಳಿ ಹೊರಗೆ ಹೋಗ್ತದೆ ಅನ್ನೋದನ್ನು ಹೇಳ್ರಿ. ಓಕೆ, ಅದನ್ನು ಚರ್ಚೆ ಮಾಡೋಣ್ರಿ. ಇಲ್ಲಿ ನೋಡ್ರಿ, ಉಚ್ಛ್ವಾಸ ಅಂತಂದರೆ ವಾತಾವರಣದಾಗ 78% ಏನೈತಿ ರೀ ಅಂತಂದ್ರೆ ನೈಟ್ರೋಜನ್ ಐತಿ, ಆಕ್ಸಿಜನ್ 21% ಐತಿ, ಕಾರ್ಬನ್ ಡೈಆಕ್ಸೈಡೂ ಐತಿ 0.04%. ನಾವು ಉಚ್ಛ್ವಾಸ ಮಾಡಿದಾಗ ಯಥೇಚ್ಛವಾಗಿರುವಂತಹ ಆಮ್ಲಜನಕವನ್ನು ಏನು ಮಾಡ್ತೀವಿ ಅಂತಂದ್ರೆ ಹೊಂದಿರುವ ಗಾಳಿಯನ್ನು ಒಳ ತೆಗೆದುಕೊಳ್ಳುವ ಕ್ರಿಯೆಗೆ ಉಚ್ಛ್ವಾಸ ಕ್ರಿಯೆ ಅಂತ ಕರಿತೀವಿ. ಏನಂದಿವ್ರಿ? ಇಟ್ ಈಸ್ ಎ ಇಂಟೇಕ್ ಆಫ್ ಏರ್ ವಿಚ್ ಈಸ್ ರಿಚ್ ಇನ್ ಆಕ್ಸಿಜನ್. ಗಾಳಿಯು ಆಮ್ಲಜನಕವನ್ನು ಯಥೇಚ್ಛವಾಗಿ ಹೊಂದಿರ್ತದೆ, ಅದನ್ನು ನಾವು ಒಳ ತೆಗೆದುಕೊಳ್ಳುವ ಕ್ರಿಯೆಗೆ ಉಚ್ಛ್ವಾಸ ಅಂತ ಕರಿತೀವಿ. ಓಕೆ, ಉಚ್ಛ್ವಾಸ ಮಾಡಿದಾಗ ನಿಮ್ಗೆ ಹೇಳ್ತೀನಿ ರೀ, ಇದು ವಪೆ ಏನೈತೆ ನೋಡ್ರಿ, ಇದು ಸಂಪೀಡನಗೊಳ್ಳುತ್ತದೆ, ಕಾಂಟ್ರಾಕ್ಟ್ ಆಗುತ್ತೆ. ಇಲ್ಲಿರ್ತಕ್ಕಂಥವು ನೀವು ಉಸಿರಾಟ ಕ್ರಿಯೆಯಲ್ಲಿ ನೋಡಿರ್ಬೋದು, ಹಿಂಗೆ ಮಾಡಿದರೆ ಎದೆಯ ಭಾಗ ಸ್ವಲ್ಪ ಮೇಲಕ್ಕೆ ಇರ್ತದೆ. ಅಂದ್ರೆ ಇವೆಲ್ಲವೂ ಈ ಥರನಾಗಿ ವಿಶಾಲವಾಗ್ತವೆ. ಇದು ಕೆಳಗೆ ಬರ್ತದೆ, ಸಂಪೀಡನಗೊಳ್ಳುತ್ತದೆ. ಎದೆಯ ಗೂಡುಗಳು, ಪಕ್ಕೆಲುಬುಗಳು, ಸ್ನಾಯುಗಳು ಮತ್ತು ಲಂಗ್ಸ್, ಶ್ವಾಸಕೋಶಗಳು ವಿಶಾಲವಾಗ್ತವೆ ಉಚ್ಛ್ವಾಸದಲ್ಲಿ. ಹೀಗಾದಾಗ ಇದು ಹೆಚ್ಚು ಹಿಗ್ಗುತ್ತದೆ, ಹಿಗ್ಗಿ ಹೆಚ್ಚಿನ ಗಾಳಿ ಇದರಲ್ಲಿ ಸೇರಿಕೆ ಆಗ್ತದೆ. ಸರ್, ಗಾಳಿ ಜೊತೆಗೆ ನಾವು ಆಮ್ಲಜನಕ ಒಂದ ತಗೊಳ್ತಾ ಇಲ್ಲ, ನೈಟ್ರೋಜನ್ನು ತಗೊಳ್ತಾ ಇದ್ದೀವಿ, ಕಾರ್ಬನ್ ಡೈಆಕ್ಸೈಡು ತಗೊಳ್ತಾ ಇದ್ದೀವಿ. ಮತ್ತು ಹಂಗಾರೆ ಇವು ಒಳಗೆ ಏನು ಕೆಲಸ ಮಾಡ್ತಾವ್ರಿ ಅಂತಂದ್ರೆ, ಇವು ಎರಡರದ್ದು ಕೆಲಸ ಏನೂ ಇಲ್ಲರಿ. ಆಮ್ಲಜನಕದೊಂದ ಕೆಲಸ, ಆಮ್ಲಜನಕವನ್ನು ಹೊತ್ತೊಯ್ತಕ್ಕಂಥ ಕೆಲಸ ಮುಂದೆ ರಕ್ತದಲ್ಲಿರುವಂಥ ಹಿಮೋಗ್ಲೋಬಿನ್ ಮಾಡ್ತದೆ. ಆದ್ರೆ ಇವು ಹೆಂಗೆ ಇರ್ತಾವೆ ಹಂಗೆ ವಾಪಸ್ ಬರ್ತಾವ್ರಿ ನಿಶ್ವಾಸದ. ಹಂಗಾರೆ ನಿಶ್ವಾಸ ಅಂದ್ರೆ ಏನು ರೀ? ನಿಶ್ವಾಸ ಅಂದ್ರೆ ಗಾಳಿಯನ್ನು ಹೊರ ಹಾಕುವಂಥದ್ದು. ಎಂತಹ ಗಾಳಿ? ಕಾರ್ಬನ್ ಡೈಆಕ್ಸೈಡನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಹೊಂದಿರತಕ್ಕಂತಹ ಗಾಳಿಯನ್ನು ಹೊರಹಾಕುವ ಕ್ರಿಯೆಗೆ ನಿಶ್ವಾಸ. ಅತಿ ಹೆಚ್ಚು ಅಂದ್ರೆ ಎಷ್ಟು ಇರ್ತೈತೆ ರೀ? ಇಲ್ಲಿ ನೋಡ್ರಿ, ಇದು ಉಚ್ಛ್ವಾಸದಾಗ. ನಿಶ್ವಾಸದಾಗ ಎಷ್ಟು ಇರ್ತೈತೆ ಅಂದ್ರೆ ನೈಟ್ರೋಜನ್ ಎಷ್ಟು ಇರ್ತೈತೆ ಅಷ್ಟೇ ಇರ್ತೈತೆ ರೀ, 78% ಇರ್ತೈತೆ ನಿಶ್ವಾಸದಾಗ. ಆದ್ರೆ ಆಕ್ಸಿಜನ್ ಎಷ್ಟು ಆಗಿರ್ತೈತಿ ಅಂದ್ರೆ 17% ಆಗಿರ್ತೈತಿ ರೀ ನಿಶ್ವಾಸದೊಳಗೆ. 21ರಿಂದ 17ಕ್ಕೆ ಬಂದಿರ್ತೈತಿ. ಅಂದ್ರೆ ನಿಶ್ವಾಸದಾಗೂ ನಾವು ಆಕ್ಸಿಜನ್ ಹೊರಗೆ ಬಿಡ್ತೇವಿ ಅಂತದ್ರ ಅರ್ಥ. ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಇರ್ತೈತಿ ರೀ ಅಂತಂದ್ರೆ 4.04% ಹೊರಗೆ ಬರ್ತದೆ. ಅಂದ್ರೆ ಉಚ್ಛ್ವಾಸದಲ್ಲಿನ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣವನ್ನು ನೀವು ಹೋಲಿಸಲಾಗಿ ನಿಶ್ವಾಸದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಏನೈತ್ರಿ? ಹೆಚ್ಚೈತಿ. ಅದಕ್ಕೆ ನಾವು ನಿಶ್ವಾಸ ಎಂದರೇನು ಅಂದಾಗ ಯಥೇಚ್ಛವಾಗಿ ಕಾರ್ಬನ್ ಡೈಆಕ್ಸೈಡನ್ನು ಹೊಂದಿರುವ ಗಾಳಿಯನ್ನು ಹೊರಹಾಕುವ ಕ್ರಿಯೆಗೆ ನಿಶ್ವಾಸ ಅಂತ ಕರಿತೀವಿ. ಓಕೆ, ರೈಟ್. ಸೊ ಹಿಂಗೆ ಉಚ್ಛ್ವಾಸ ಮತ್ತು ನಿಶ್ವಾಸ ಆಯಿತು. ಹಂಗಾರೆ ನಿಶ್ವಾಸ ಮಾಡಿದಾಗ ಏನಾಗ್ತದ್ರಿ ಅಂತಂದ್ರೆ ಇವು ತಮ್ಮ ಮೊದಲಿನ ಸ್ಥಿತಿಗೆ ಬರ್ತಾವೆ, ಕುಗ್ತಾವೆ. ಆಮೇಲೆ ಇದು ತನ್ನ ಮೊದಲಿನ ಸ್ಥಿತಿಗೆ ಬರ್ತದೆ. ಹೀಗೆ ಮೊದಲಿನ ಸ್ಥಿತಿಗೆ ಬರೋದ್ರಿಂದ ಶ್ವಾಸಕೋಶಗಳ ಮೇಲೆ ಒಂದು ಸಂಪೀಡನ, ಒಂದು ಪ್ರಭಾವ ಆಗ್ತದೆ, ಕುಗ್ತವೆ. ಇದರಲ್ಲಿರುವಂತಹ ಗಾಳಿ ನಮ್ಮ ನಾಸಿಕ ರಂಧ್ರದ ಮೂಲಕ ಹೊರಗೆ ಬರ್ತವೆ. ಓಕೆ, ಹೀಗೆ ಗಾಳಿಯು ಈ ಒಂದು ಲ್ಯಾರಿಂಗ್ಸ್ ಅಥವಾ ಧ್ವನಿ ಪೆಟ್ಟಿಗೆಯ ಮೂಲಕ ಹಾದು ಹೋಗ್ಬೇಕಾದ್ರೆ ಧ್ವನಿ ತಂತುಗಳಿರ್ತಾವೆ, ನೋಡಿರ್ಬೇಕು ನೀವು. ಇಲ್ಲೇ
ಈ ರೀತಿಯಾದಂತಹ ಧ್ವನಿ ತಂತುಗಳಿರ್ತವೆ, ವೋಕಲ್ ಕಾರ್ಡ್ ಅಂತ ಕರಿತೀವಿ ಇದಕ್ಕೆ. ಧ್ವನಿ ತಂತುಗಳು ಏನು ಮಾಡ್ತಾವ್ರಿ ಅಂತಂದ್ರೆ, ಈ ರೀತಿಯಾದಂಥ ಧ್ವನಿ ತಂತುಗಳು ಒಂದು ಸಣ್ಣ ರಂಧ್ರ ಇರ್ತದೆ, ಇದ್ರ ಮೂಲಕ ಗಾಳಿ ಹೋಗ್ತದೆ. ಈ ಗಾಳಿ ಹೋಗೋದ್ರಿಂದ ಇವು ವೈಬ್ರೇಟ್ ಆಗ್ತವೆ, ಕಂಪಿಸ್ತವೆ. ಅದರಿಂದಾನೇ ನಮಗೆ ಶಬ್ದ ಉತ್ಪತ್ತಿ ಆಗ್ತಕ್ಕಂಥದ್ದು. ಶಬ್ದ ಉತ್ಪತ್ತಿ ಆಗೋದು ಉದ್ದೇಶ ಇದೆ ನೋಡ್ರಿ. ಓಕೆ, ಸರಿ ಸರ್, ಆತ್ರಿ ಗಾಳಿ ಕಳಿಸಿದ್ವಿ, ಅದ್ರಾಗ ಆಮ್ಲಜನಕ ಯಥೇಚ್ಛವಾಗಿರುವಂಥದ್ದನ್ನು ನಾವು ಒಳಗೆ ಕಳಿಸಿದ್ವಿ ಅಂದ್ರೆ ಅದನ್ನೇ ಉಚ್ಛ್ವಾಸ ಅಂತೀವಿ. ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದನ್ನು ಹೊರಗೆ ಹಾಕಿದ್ವಿ ಅಂದ್ರೆ ನಿಶ್ವಾಸ ಅಂತೀವಿ ಅನ್ನೋದನ್ನು ನೋಡಿದ್ವಿ. ಸರಿ, ಇಲ್ಲಿ ಒಳಗೆ ಬಂದ ನಂತರ ಏನಾಗತ್ತೆ ರೀ ಅಂತಂದ್ರೆ, ಇಲ್ಲಿ ತೋರಿಸಿದ್ ನೋಡ್ರಿ ನಿಮಗೆ, ಇವಕ್ಕೇನಂತೀವಿ ನಾವು ಗಾಳಿಗೂಡುಗಳು. ಗಾಳಿಗೂಡುಗಳು ಸಾಕಷ್ಟು ಪ್ರಮಾಣದಲ್ಲಿ ಲೋಮನಾಳಗಳಿಂದ ಸುತ್ತುವರಿಯಲ್ಪಟ್ಟಿರ್ತವೆ. ಇವೇನ್ರಿ ಸರ್ ಲೋಮನಾಳಗಳು? ರಕ್ತನಾಳಗಳ ಇವು. ಏನಿವು? ರಕ್ತನಾಳಗಳ. ಆ ಥರ ತಿಳುವಾದ ಮೇಲ್ಮೈಯನ್ನು ಹೊಂದಿರ್ತವೆ, ತಿಳುವಾದ ಪೊರೆಯನ್ನು ಹೊಂದಿರತಕ್ಕಂಥ ಬ್ಲಡ್ ಟ್ಯೂಬ್, ಬ್ಲಡ್ ವೆಸಲ್ಸ್ ರೀ. ಹೌದಾ? ಇವು ಅಪಧಮನಿ ಮತ್ತು ಅಭಿಧಮನಿಗಳನ್ನ ಸೇರಿಸ್ತಕ್ಕಂಥವು. ಹಿಂಗಂದ್ರೆ ಏನ್ರಿ? ನೆಕ್ಸ್ಟ್ ನಾವು ಟ್ರಾನ್ಸ್ಪೋರ್ಟೇಷನ್ದೊಳಗೆ, ಸಾಗಾಣಿಕೆಯೊಳಗೆ ಇವುಗಳ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಳೋಣಂತ. ಈಗ ಸುಮ್ಮನೆ ಹಂಗೆ ನೆನಪಿಟ್ಕೊಳ್ರಿ. ಹೌದಾ? ತಿಳುವಾದ ರಕ್ತನಾಳಗಳು. ಸೊ ಸಾಕಷ್ಟು ಲೋಮನಾಳಗಳು ಇವುಗಳನ್ನು ಸುತ್ತುವರೆದಿರ್ತವೆ. ಮತ್ತು ಅವು ಏನನ್ನ ತಂದಿರ್ತಾವೆ ಅಂದ್ರೆ ಬರಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ತಂದಿರ್ತವೆ. ರಕ್ತನಾಳಗಳು ಅಂತಂದ್ರೆ, ಲೋಮನಾಳಗಳು ಅಂತಂದ್ರೆ ರಕ್ತ ತರ್ತಕ್ಕಂಥವು. ಸಾಕಷ್ಟು ಏನನ್ನು ಹೊಂದಿರ್ತವೆ? ಕಾರ್ಬನ್ ಡೈಆಕ್ಸೈಡ್ ಹೊಂದಿರ್ತವೆ. ಹಂಗೆ ರಕ್ತದೊಳಗೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಐತೆ ಅಂದ್ಕೋನ ಅದು ಎದ್ರಾಗ ಹೋಗ್ತೈತೆ ರೀ ಅಂದ್ರೆ ಗಾಳಿಗೂಡಿನೊಳಗೆ ಹೋಗ್ತೈತೆ ನೋಡ್ರಿ. ಗಾಳಿಗೂಡಿನೊಳಗೆ ಹೋಗ್ತದೆ. ಆಕ್ಸಿಜನ್ ಇಲ್ಲಿ ಜಾಸ್ತಿ ಐತಿ, ಅದು ಎದ್ರಾಗ ಬರ್ತೈತೆ ರೀ ಅಂತಂದ್ರೆ ರಕ್ತದೊಳಗಡೆ ಬರ್ತದೆ. ಸೊ ಹೀಗೆ ರಕ್ತದೊಳಗಡೆ ಬರಬೇಕಾತಂದ್ರೆ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳು ಹಿಮೋಗ್ಲೋಬಿನ್ ಎಂಬ ವರ್ಣಕವನ್ನು ಹೊಂದಿರ್ತದೆ. ಹಿಮೋಗ್ಲೋಬಿನ್ ಎದರಿಂದ ಆಗೈತ್ರಿ ಅಂತಂದ್ರೆ, ಹೀಮ್ ಅಂದ್ರೆ ಕಬ್ಬಿಣ, ಗ್ಲೋಬಿಲಿನ್ ಅಂದ್ರೆ ಪ್ರೋಟೀನ್, ಇವು ಎರಡರ ಮಿಶ್ರಣದಿಂದ ಆಗಿರ್ತಕ್ಕಂಥ ಒಂದು ಪ್ರೋಟೀನ್ ಇದು. ಒಂದು ಹಿಮೋಗ್ಲೋಬಿನ್ದೊಳಗೆ 4 ಕಬ್ಬಿಣದ ಪರಮಾಣುಗಳನ್ನು ನಾವು ಕಾಣಬಹುದು. ಪ್ರತಿಯೊಂದು ಪರಮಾಣು ಸಾಕಷ್ಟು ಆಮ್ಲಜನಕವನ್ನು ಒಯ್ತದೆ. ಅದಕ್ಕೆ ನೀವು ಕೆಂಪು ರಕ್ತ ಕಣಗಳನ್ನು ನೋಡಿದ್ರೆ ಇತ್ತಗ್ಗಾಗಿ ಎರಡೂ ಕಡೆ ಏನಾಗಿದೆ ಅಂತಂದ್ರೆ ದ್ವಿನಿಮ್ನ, ಎರಡೂ ಕಡೆಗೆ ಜೀವಕೋಶ ಆಗಿದೆ. ಇದೊಂದು ಅಪೂರ್ಣ ಜೀವಕೋಶ, ನಿಮಗೆ ಗೊತ್ತಿದೆ. ಅದರಲ್ಲಿ ನ್ಯೂಕ್ಲಿಯಸ್ ಇಲ್ಲ. ಇದರಲ್ಲಿ ಹಿಮೋಗ್ಲೋಬಿನ್ ಇದೆ. ಇಲ್ಲಿ ಆಮ್ಲಜನಕವನ್ನು ಹೊತ್ತೊಯ್ಯಲು ಸಾಕಷ್ಟು ಸ್ಥಳಾವಕಾಶ ಬೇಕು ಅನ್ನೋ ಉದ್ದೇಶದಿಂದನೇ ದ್ವಿನಿಮ್ನವಾದಂತಹ ಒಂದು ರಚನೆಯನ್ನು ಹೊಂದಿದೆ. ನಿಮಗೆಲ್ಲ ಸಾಮಾನ್ಯವಾಗಿ ಮಾತಾಡ್ತಿರ್ತಾರೆ ನೋಡ್ರಿ, ವೀಕ್ನೆಸ್ ಆಗ್ಯಾನ್ರಿ, ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗೈತ್ರಿ. ಏನ್ರಿ ಹಿಂಗಂದ್ರೆ ಏನ್ರಿ ಅಂತಂದ್ರೆ, ಹಿಮೋಗ್ಲೋಬಿನ್ನು ನಿಮ್ಮಂಥರೆಲ್ಲ ದೇಹದಲ್ಲಿ ಸಾಮಾನ್ಯವಾಗಿ 12 ರಿಂದ 18 ಗ್ರಾಮ್ ಪರ್ ಡೆಸಿಲೀಟರ್ ಇರ್ಬೇಕ್ರಿ. ಸಾಮಾನ್ಯ ವ್ಯಕ್ತಿಯ ರಕ್ತದಲ್ಲಿ ಹಿಮೋಗ್ಲೋಬಿನ್ನ ಪ್ರಮಾಣ ಇಷ್ಟಿರಬೇಕು. ಇದಕ್ಕಿಂತ ಕಡಿಮೆ ಆಯಿತು ಅಂತಂದ್ರೆ ಅವನಿಗೆ ನಿಶಕ್ತಿ, ಅಶಕ್ತತನ ಬರ್ತದೆ. ಯಾಕೆ ಈಗ ಚರ್ಚೆ ಮಾಡೋಣ ನೋಡ್ರಿ. ಹಿಮೋಗ್ಲೋಬಿನ್ ಏನು ಮಾಡ್ತದಂದ್ರೆ, ಇದೊಂದು ಮ್ಯಾಜಿಕಲ್ ಪಿಗ್ಮೆಂಟ್ ರೀ, ಒಂದು ಜಾದೂ ಮಾಡುವಂತಹ ಒಂದು ವರ್ಣಕ. ಏನು ಜಾದೂ ಮಾಡುತ್ತೀರಿ ಅದು? ಇಲ್ಲಿರ್ತಕ್ಕಂಥ ಆಮ್ಲಜನಕವನ್ನು ಹಿಂಗೆ ಹಿಡ್ಕೊಂಡು ತೊಗೊಂಡು ಹೋಗ್ತೈತ್ರಿ, ಅದು. ಹೌದಾ? ಹಿಂಗೆ ತೊಗೊಂಡು ಹೋಗ್ತೈತಿ ನೋಡ್ರಿ. ಎಲ್ಲಿಗೆ ತೊಗೊಂಡು ಹೊಂಟೈತೆ ನೋಡ್ರಿ. ಸೊ ಇದು ಗೊತ್ತಾಯ್ತಾ? ಓಕೆ, ಹಂಗಾರೆ ಸಾಮಾನ್ಯ ಜನರಲ್ಲಿ ಹಿಮೋಗ್ಲೋಬಿನ್ನ ಅಂಶ ಎಷ್ಟಿರ್ಬೇಕು ಅನ್ನೋದು ಚರ್ಚೆ ಮಾಡಿದ್ವಿ. ಗೊತ್ತಾಯ್ತು ಎಷ್ಟು? 12 ರಿಂದ 18 ಗ್ರಾಮ್ ಪ್ರತಿ ಡೆಸಿಲೀಟರಿಗೆ. ಓಕೆ, ಮತ್ತು ಉಚ್ಛ್ವಾಸ ನಿಶ್ವಾಸ ಮಾಡ್ತೇವಲ್ಲ, ಇದಕ್ಕೇನಂತೀವಿ ನಾವು? ಉಚ್ಛ್ವಾಸ ನಿಶ್ವಾಸ. ಒಂದು ನಿಮಿಷಕ್ಕೆ ಸಾಮಾನ್ಯವಾಗಿ ಈಗ ನೋಡ್ರಿ ನಾವು ಹೆಂಗದೇವ್ರಿ ಅಂತ ನಾರ್ಮಲ್ ಕೆಲಸ ಮಾಡತ್ತೀವಿ. 1 ನಿಮಿಷಕ್ಕೆ ಎಷ್ಟು ಸಾರಿ ಉಚ್ಛ್ವಾಸ ನಿಶ್ವಾಸ ಮಾಡ್ತೀರಿ ಅಂತಂದ್ರೆ 15 ರಿಂದ 18 ಸಾರಿ. ಅದರ ರನ್ನಿಂಗ್ ಮಾಡ್ತಿರ್ಬೇಕಾದ್ರೆ, ಹೆವಿ ಒಂದು ಎಕ್ಸಸೈಸ್ ಮಾಡ್ತಿರ್ಬೇಕಾದ್ರೆ ಹೆಚ್ಚಾಗುತ್ತೆ. ನಾವು ಸಾಮಾನ್ಯವಾಗಿ ಸಹಜ ಕ್ರಿಯೆಯಲ್ಲಿದ್ದಾಗ, ಸಹಜ ಚಟುವಟಿಕೆ ಮಾಡ್ತಾ ಇದ್ದಾಗ ನಮ್ಮ ಉಸಿರಾಟ ಕ್ರಿಯೆ ಎಷ್ಟಿರ್ತದೆ, ನಮ್ಮ ಒಂದು ಉಚ್ಛ್ವಾಸ ನಿಶ್ವಾಸ ಎಷ್ಟಿರ್ತದೆ 1 ನಿಮಿಷಕ್ಕೆ ಅಂದ್ರೆ 15 ರಿಂದ 18 ಸಾರಿ 1 ನಿಮಿಷಕ್ಕೆ. ಓಕೆ, ಸರಿ ಸರ್. ಇಲ್ಲಂತೂ ಇವು ಕೆಪಿಲರೀಸ್ ಅದಾವ್ರಿ, ಲೋಮನಾಳಗಳದವು. ಇಂಗ್ಲೀಷ್ನಾಗ ಕೆಪಿಲರೀಸ್ ಅಂತಾರೆ ರೀ. ಇವು ಏನು ತೊಗೊಂಡು ಹೊಂಟು ರೀ?
ಆಮ್ಲಜನಕ ತೊಗೊಂಡು ಹೊಂಟು. ಯಾಕೆ? ಕೆಂಪು ರಕ್ತ ಕಣದೊಳಗೆ ಏನೈತ್ರಿ? ಹಿಮೋಗ್ಲೋಬಿನ್ ಐತಿ. ಹಿಮೋಗ್ಲೋಬಿನ್ ಆಮ್ಲಜನಕವನ್ನು ತೊಗೊಂಡು ಹೋಗ್ತೈತಿ. ಆಮ್ಲಜನಕ ತಾನೇ ಹೋಗಂಗಿಲ್ಲ ರೀ, ಭಾರಿ ಇಂಪಾರ್ಟೆಂಟ್ ಅಲ್ರಿ. ಹಿಂಗಾಗಿ ಒಬ್ರು ಯಾರು ಗೆಸ್ಟ್ ಬೇಕಾ? ಹಂಗಾರೆ ಗೆಸ್ಟ್ ಯಾರ್ರಿ ಇಲ್ಲಿ? ರಿಸೀವರ್ ಯಾರು? ಸಾರಿ, ಇದು ಗೆಸ್ಟ್, ಇದು ಆಮ್ಲಜನಕ ಗೆಸ್ಟ್. ರಿಸೀವರ್ ಯಾರು ಅಂದ್ರೆ ಅದನ್ನ ಸ್ವೀಕಾರ ಮಾಡ್ಕೊಳ್ಳಾರ ಯಾರು? ಹಿಮೋಗ್ಲೋಬಿನ್. ಯಾರು ಇರಲಿಲ್ಲ ಅಂದ್ರೆ ಹೋಗುದಿಲ್ಲ ರೀ ಅದು. ಹೌದಾ? ಹಿಮೋಗ್ಲೋಬಿನ್ ಹೋಗ್ತೈತಿ, ಅದ್ರ ಭಾಳ ಸ್ಲೋ ಆಗಿ ಹೋಗ್ತೈತಿ. ಈಗ ಹೆಂಗೆ ಅಮೀಬಾದಾಗ ನೋಡಿದ್ವಿ ನಾವು, ವಿಸರಣೆಯ ಮೂಲಕ ಹೋಗ್ತತಿ ರೀ ಅಂಥೇಳಿ. ಹೌದಾ? ಹಂಗೆ ಏನಾರ ನಮ್ಮ ದೇಹದೊಳಗೆ ಉಚ್ಛ್ವಾಸ ಮಾಡಿ ಏನು ಕಳಿಸಿವಿ? ಆಮ್ಲಜನಕವನ್ನು ಶ್ವಾಸಕೋಶಗಳಿಗೆ ಕಳಿಸಿದ್ವಿ. ಶ್ವಾಸಕೋಶದಾಗಿಂದ ನನ್ನ ಕಾಲಿನ ಹೆಬ್ಬಟ್ಟಿನವರೆಗೂ ಬರೀ ಅದು ವಿಸರಣ ಕ್ರಿಯೆ ಮೂಲಕ ನಾವು ಹೋಗ್ಲಿರಿ ಸರ್, ನೋಡು ಎಷ್ಟು ದಿವ್ಸಕ್ಕೆ ಹೋಗತಿ ಅಂತ ಹೇಳಿ ನೋಡ್ಕೊತ ಕುಂತ್ವಿ ಅಂದ್ರೆ 3 ವರ್ಷ ಬೇಕಾಗತ್ತೆ ರೀ. ಎಷ್ಟು ವರ್ಷ ಬೇಕಾಗುತ್ತಾ? 3 ವರ್ಷ. ಶ್ವಾಸಕೋಶದಿಂದ ಕಾಲಿನ ಹೆಬ್ಬರಳನ್ನು ಮುಟ್ಟಬೇಕು ವಿಸರಣೆ ಕ್ರಿಯೆ ಮೂಲಕ ಆಮ್ಲಜನಕ ಅಂದ್ರೆ 3 ವರ್ಷ ಬೇಕಾಕತಿ. ವಿಚಾರ ಮಾಡ್ರಿ ನೀವು. 3 ರಿಂದ 4 ನಿಮಿಷ ನಾವು ಆಕ್ಸಿಜನ್ ಕಳಿಸ್ಲಿಲ್ಲ, ಬೇರೆ ಎಲ್ಲ ಜೀವಕೋಶಗಳೇ ಅಂದ್ರೆ ಸತ್ಕೊಂತ ಬರ್ತಾವೆ, ಅಲ್ಲಿ ಶಕ್ತಿ ಉತ್ಪತ್ತಿ ಆಗೋದಲ್ಲ, ಸಾಯ್ತಾ ಬರ್ತಾವು. ಜೀವಕೋಶಗಳ ಸಾವು ಅಂತಂದ್ರೆ ದೇಹದ ಸಾವು. ಇನ್ನು 3 ವರ್ಷ ಬೇಕಾಗ್ತದೆ ಅಂದ್ರೆ ವಿಚಾರ ಮಾಡ್ರಿ ನೀವು, ಎಷ್ಟು ಆಗ್ಬಾರ್ದು ಅಲ್ರಿ. ಅದಕ್ಕೆ ನಮಗೇನು ಬೇಕು? ನಮ್ಗೆ ಫಾಸ್ಟಾಗಿ ಸಪ್ಲೈ ಆಗ್ಬೇಕು ರೀ. ಫಾಸ್ಟಾಗಿ ಸಪ್ಲೈ ಆಗ್ಬೇಕಂದ್ರೆ ಒಬ್ರು ಯಾರು ಹೇಳ್ಕೊಂಡು ಹೋಗಾರ ಬೇಕು. ಯಾರಾದ್ರೆ ಇಲ್ಲಿ ಹೇಳ್ಕೊಂಡು ಹೋಗಾರ? ಹಿಮೋಗ್ಲೋಬಿನ್. ಓಕೆ, ಹಿಮೋಗ್ಲೋಬಿನ್ಗೂ ಆಕ್ಸಿಜನ್ಗೂ ಅದಕ್ಕೆ ದೋಸ್ತಿ ಜಾಸ್ತಿ ರೀ. ಓಕೆ, ಇದಕ್ಕಿಂತ ಇನ್ನೊಂದ್ರ ಜೊತೆಗೆ ಜಾಸ್ತಿ ದೋಸ್ತಿ ಮಾಡ್ತದೆ ಅದು ಕಾರ್ಬನ್ ಮೊನಾಕ್ಸೈಡ್. ನಾವೆಲ್ಲ ಈ ಕಲ್ಲಿದ್ದಲು ಅಥವಾ ಪೆಟ್ರೋಲನ್ನು ದಹನ ಮಾಡಿದಾಗ ಅದು ಹೆಂಗೆ ಅಪೂರ್ಣ ಸಂಪೂರ್ಣ ಆಮ್ಲಜನಕದೊಂದಿಗೆ ದಹನ ಮಾಡಿದಾಗಲ್ರಿ, ಕಡಿಮೆ ಅಥವಾ ಆಮ್ಲಜನಕದ ಕೊರತೆಯಲ್ಲಿ ನಾವು ದಹನ ಮಾಡಿದಾಗ ಕಾರ್ಬನ್ ಮೊನಾಕ್ಸೈಡ್ CO ಏನು ಬಿಡುಗಡೆ ಆಗ್ತದೆ, ಭಾಳ ಪಾಯ್ಸನಸ್ ರೀ ಅದು. ಅದನ್ನು ವಾತಾವರಣದಾಗ ಇದ್ದಾಗ ನಾವು ಅದನ್ನು ಸೇವನೆ ಮಾಡಿದ್ರೆ ಹಿಮೋಗ್ಲೋಬಿನ್ ಆಕ್ಸಿಜನ್ ಬಿಡುತ್ತಾ, ಅದ್ರ ಜೊತೆಗೆ ದೋಸ್ತಿ ಮಾಡುತ್ತೆ. ಅದ್ರ ಜೊತೆಗೆ ಅದನ್ನು ಹಿಡ್ಕೊಂತೈತಿ. ಅದನ್ನು ಹಿಡ್ಕೊಂಡು ಜೀವಕೋಶಗಳಿಗೆ ಒಯ್ತೈತಿ. ಈ ಜೀವಕೋಶಗಳಿಗೆ ಆಕ್ಸಿಜನ್ ನೆಸೆಸರಿ ಐತಿ, ಅವಶ್ಯಕತೆ ಐತಿ. ಜೀವಕೋಶಗಳಿಗೆ ಆಕ್ಸಿಜನ್ ಸಿಗಲಿಲ್ಲ ಅಂದ್ರೆ ಅಲ್ಲಿ ಶಕ್ತಿ ಉತ್ಪತ್ತಿ ಆಗೋದಿಲ್ಲ, ನಿಶಕ್ತಿ ಆಗ್ತೀವಿ. ಒಮ್ಮೊಮ್ಮೆ ನಿಮ್ಗೆ ಹೇಳ್ತೀನಿ, ಕೋಮಾಕ್ಕೆ ಹೋಗ್ತಾನೆ ಮನುಷ್ಯ. ಅಥವಾ ಕೋಮಾ ಅಂದ್ರೆ ಗೊತ್ತಲ್ರಿ, ಅಂದ್ರೆ ಎಲ್ಲ ಪೂರ್ತಿ ತನ್ನ ಮೆದುಳಿನ ಕಾರ್ಯಚಟುವಟಿಕೆ ನಿಂತು ಬಿಡ್ತೈತಿ. ಆಮೇಲೆ ಅರಿವು ಇಲ್ದಂಗೆ ಆಗ್ತೈತಿ ಅಂತ ಹೇಳ್ತೀವಿ ನಾವು. ಹೌದಾ? ನಂತರ ಕೆಲವು ಸಾರಿ ಮನುಷ್ಯ ಸತ್ತ ಹೋಗ್ತಾನೆ ರೀ. ಅಷ್ಟು ಪಾಯ್ಸನಸ್, ಅಷ್ಟು ವಿಷಕಾರಿ ಕಾರ್ಬನ್ ಮೊನಾಕ್ಸೈಡ್. ಅದು ಇದ್ರ ಜೊತೆಗೆ ದೋಸ್ತಿ ಬಾಡ್ರಿ ಹಿಮೋಗ್ಲೋಬಿನ್ ಜೊತೆಗೆ. ಅದಕ್ಕೆ ಹುಷಾರಿರ್ರಿ. ಯಾವಾಗಲೂ ನಾವು ಒಂದು ಇಂಧನವನ್ನು ದಹನ ಮಾಡ್ಬೇಕಾದ್ರೆ ಸಂಪೂರ್ಣ ಆಮ್ಲಜನಕದ ಒಂದು ಸಮ್ಮುಖದಲ್ಲಿ ದಹನ ಮಾಡೋದ್ರಿಂದ ವಾತಾವರಣಕ್ಕೆ ನಾವು ಕಾರ್ಬನ್ ಮೊನಾಕ್ಸೈಡನ್ನು ಹೊರ ಹಾಕುವ ಕ್ರಿಯೆಯನ್ನು ಕಡಿಮೆ ಮಾಡಬಹುದು. ಓಕೆ, ಸರಿ. ಹಿಂಗೆ ಈಗ ಇಲ್ಲಿಂದ ಕತಿ ನೋಡ್ರಿ, ಮುಂದೆ ಹಂಗೆ ಮಾಡ್ತು. ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ಹೃದಯಕ್ಕೆ ಹೋಗ್ತೈತೆ. ಅದನ್ನು ನೆಕ್ಸ್ಟ್ ಪಾರ್ಟ್ನೊಳಗೆ ಅಭ್ಯಾಸ ಮಾಡೋಂಥ. ಹೃದಯದಿಂದ ಎಲ್ಲಿಗೆ ಹೋಗ್ತೀರಿ ಅಂದ್ರೆ ದೇಹದ ಎಲ್ಲ ಜೀವಕೋಶಗಳಿಗೆ ಹೋಯ್ತು. ನೋಡ್ರಿ, ಇದು ದೇಹದ ಜೀವಕೋಶ. ದೇಹದ ಜೀವಕೋಶಗಳಿಗೆ ಏನು ಬಂತ್ರಿ? ಆಮ್ಲಜನಕ ಬಂತು. ಯಾರು ತೊಗೊಂಡು ಕೊಟ್ರಿ? ಇವ ರಕ್ತನಾಳಗಳು. ಕೊನೆಗೆ ರಕ್ತನಾಳಗಳನ್ನ ಇಲ್ಲಿ ಕವಲೊಡೆದು ಲೋಮನಾಳಗಳಾಗಿರ್ತಾವೆ, ಇಲ್ಲಿ ಕೊಡ್ತಾವೆ. ಹೌದಾ? ವಿಸರಣಾ ಕ್ರಿಯೆ ಮೂಲಕ ಅಥವಾ ಅಭಿಸರಣಾರ ಅನ್ಕೊಡ್ರಿ, ಅರೆಪಾರಕ ಪೊರೆ ಮೂಲಕ ಇಲ್ಲಿ ಆಮ್ಲಜನಕದ ಪ್ರಮಾಣ ಹೆಚ್ಚೈತಿ, ಇಲ್ಲಿ ಬೇಕಾಗೈತಿ, ಕಡಿಮೆ ಐತಿ, ಇಲ್ಲಿ ಬಂತು. ಹಂಗಾರೆ ಇಲ್ಲಿ ಆಲ್ರೆಡಿ ಏನಿತ್ತು ರೀ? ನಾವು ಜೀರ್ಣಕ್ರಿಯೆಯಲ್ಲಿ ಜೀರ್ಣಿಸಿ ಸರಳ ರೂಪಕ್ಕೆ ತಂದಿರತಕ್ಕಂಥ ಆಹಾರ ಇದೆ. ಅದು ಯಾವುದು ಅಂದರೆ C6H12O6 ಗ್ಲುಕೋಸ್. ನಾನು ನಿಮಗೆ ಪೋಷಣೆಯನ್ನು ಹೇಳ್ತಿರ್ಬೇಕಾದ್ರೆ ಹೇಳಿದ್ದೆ, ನಮಗೆ ಶಕ್ತಿ ಕೊಡ್ತಕ್ಕಂತಹ ಆಹಾರದ ಘಟಕಗಳು ಒಂದು ಕಾರ್ಬೋಹೈಡ್ರೇಟ್ಗಳು, ಇನ್ನೊಂದು ಕೊಬ್ಬು ಅಂತೇಳಿ. ಹೌದಾ? ಇಲ್ಲೇ ಕಾರ್ಬೋಹೈಡ್ರೇಟ್ಗಳ ಅತ್ಯಂತ ಸರಳ ರೂಪ ಗ್ಲುಕೋಸ್ ಬಂದೈತ್ರಿ. ಇದನ್ನು ಅಳಕಿಸ್ತೀನಿ ನಿಮಗೆ. ಅಂದ್ರೆ ಇಲ್ಲಿ ನಾವು ಹೆಚ್ಚು ರಾಸಾಯನಿಕ ಕ್ರಿಯೆಗಳನ್ನು ಬರ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕೆ ಸರಳ ಆಗ್ತದೆ. ಚಿತ್ರ ತೆಗಿಯಕ್ಕೆ ಬರ್ತೈತಲ್ಲ, ಹಿಂಗೆ ತೆಗಿರಿ, ಏನು ಪ್ರಾಬ್ಲಮ್ ಇಲ್ಲ. ಗಿಬ್ಸು ತೋರಿಸ್ಬೇಡ್ರಿ. ಮತ್ತು ಅಂದ್ರೆ ಈ ಪಕ್ಕೆಲುಬು ಮೂಳೆಗಳನ್ನು ತೋರಿಸ್ಬೇಡ್ರಿ, ಬರೀ ಒಳಗಲ್ದಷ್ಟ ಈಚೆ ಕಡೆ ಏನು ತೋರಿಸಿ ನೋಡ್ರಿ, ಇಂಥದಷ್ಟ ತೋರಿಸ್ರಿ. ಓಕೆ, ಎರಡೂ ಕಡೆ ತೋರಿಸ್ರಿ ಇವನ್ನ ಬ್ರಾಂಚಸ್ನ, ಚಂದ ಅನಿಸ್ತದೆ. ಓಕೆ, ರೈಟ್. ನನಗತ್ತೆ ಕಂಜೂಸ್ತನ ಮಾಡ್ಬೇಡ್ರಿ, ನಾ ಮಾಡಿಲ್ಲ. ಆದ್ರೆ ಏನಾಗೈತಿ ಅಂತಂದ್ರೆ ಇಲ್ಲಿ ಸಮಯದ ಅಭಾವ ಆಗ್ತದೆ ನಮಗೆ, ಜಾಸ್ತಿ ತಕ್ಕೊಂತೀವಿ ಅಂದ್ರೆ ಅದಕ್ಕೆ. ಆಮೇಲೆ ನಿಮಗೆಲ್ಲ ಭಾಳ ಫ್ಯಾಮಿಲಿಯರ್ ಐತಿ. 8ನೇ 9ನೇ 10ನೇ 8 9 6 7ರಾಗೆಲ್ಲ ಕಲ್ತಿರಿ ಚಿತ್ರನ. ಇದನ್ನು ಭಾಳ ಸರಳ ಇರುವಂಥ ಚಿತ್ರ. ಓಕೆ ಸರ್, ಇಲ್ಲೇ ಗ್ಲೂಕೋಸ್ ಐತ್ರಿ, C6H12O6. ಇದು ಆಮ್ಲಜನಕದೊಂದಿಗೆ ಉತ್ಕರ್ಷಿಸಿ ಕಾರ್ಬನ್ ಡೈಆಕ್ಸೈಡ್ ಕೊಡ್ತೈತಿ. ಉಸಿರಾಟ ನಾವು ಮಾಡತ್ತೀವಿ, ತೆಗೆದುಬಿಡೋಣ ಅದನ್ನ.
ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಮತ್ತು ಶಕ್ತಿ ಕೊಡ್ತದೆ. ಹೌದಾ? ದೇಹ ನೋಡ್ರಿ ಬೆಚ್ಚಗೈತಿ, ಉಷ್ಣ ಶಕ್ತಿ ಐತಿ. ನೀವು ಯಾವ್ದಾರ ಒಂದು ಡೆಡ್ ಬಾಡಿ ಹಿಡ್ರಿ, ಸತ್ತ ದೇಹ ಹಿಡ್ರಿ, ತಣ್ಣಗಿರ್ತದೆ. ಆಗ ಸತ್ತಿತ್ತಂದ್ರೆ ಇನ್ನೊಂದು ಸ್ವಲ್ಪ ಬಿಸಿ ಇರ್ತೈತಿ. ಒಂದು 2 ತಾಸು 3 ತಾಸು ಬಿಟ್ಟು ನೋಡ್ರಿ ತಣ್ಣಗಾಗಿರ್ತೈತಿ. ಯಾಕಂದ್ರೆ ಯಾವ ಕ್ರಿಯೆ ನಡೀತಾ ಇಲ್ಲಲ್ಲೇ? ದಹನ ಕ್ರಿಯೆ ನಡೀತಿಲ್ಲ. ಇಂಧನವನ್ನು ನಾವು ದಹನ ಮಾಡ್ತಾ ಇಲ್ಲ ದೇಹದ ಒಳಗಡೆ, ಜೀವಕೋಶಗಳ ಒಳಗಡೆ. ನಮ್ಮ ಇಂಧನ ಯಾವುದು? ನಮ್ಗೆ ಶಕ್ತಿ ಕೊಡುವಂಥದ್ದೇ ನಮಗೆ ಇಂಧನ. ಯಾವುದು ನಮ್ಮದು ಇಂಧನ? ಗ್ಲೂಕೋಸ್. ಇಲ್ಲಿ ಯಾವಾಗಾರ ಓಡಿ ಬಂದಾಗ ನಿಮ್ಗೆ ಏನು ಕೊಡ್ತಾರೆ? ನೀವು ಅಥ್ಲೆಟ್ಸ್ ಅಥವಾ ಆಟದಾಗ ಆದಾಗ ಏನು ಕೊಡ್ತಾರೆ ಹೇಳ್ರಿ? ಗ್ಲೂಕೋಸ್ ಪೌಡ್ರ್ ಕೊಡ್ತಾರೆ. ಹೌದಾ? ಇಲ್ಲಿ ಹಿಡಿಯಂತೆ ಒಂದು ಗಂಗಾಳ ಹಿಡ್ಕೊಂಡು ಅನ್ನ ಹಾಕ್ಕೊಂಡು ನಿಂತಿರ್ತಾರನ್ರಿ? ಇಲ್ಲ, ಅದು ಸಂಕೀರ್ಣವಾದಂಥ ಪಿಷ್ಟ. ಸರಳ ರೂಪದಲ್ಲಿರ್ತಕ್ಕಂಥ ಗ್ಲೂಕೋಸನ್ನು ಕೊಟ್ಬಿಟ್ವಿ ಅಂದರೆ ಇಮಿಡಿಯೇಟಾಗಿ ಎನರ್ಜಿ ರಿಲೀಸ್ ಆಗುತ್ತೆ. ಹೌದಾ? ನೀವು ಏನಾರು ರೈಸು, ಚಪಾತಿ, ಅನ್ನ ಇಂಥ ಹಿಡ್ಕೊಂಡು ನಿಂತಿದ್ರಿ ಅಂತಂದ್ರೆ, ಅಥವಾ ರೋಟಿ ಇಂಥ ಹಿಡ್ಕೊಂಡು ನಿಂತಿದ್ರಿ ಅಂತಂದ್ರೆ, ಅದು ಜೀರ್ಣಕ್ರಿಯೆಗೊಂಡು ಅದು ಸರಳ ರೂಪಕ್ಕೆ ಬಂದು ಆಮೇಲೆ ಶಕ್ತಿ ಬಿಡುಗಡೆ ಆಗ್ಬೇಕು ಅಂತಂದ್ರೆ ಟೈಮ್ ತೊಗೊತೈತಿ. ಹೌದ್ರೆ? ಆಲ್ರೆಡಿ ಸರಳ ರೂಪಕ್ಕೆ ಬಂದಿರುವಂಥದ್ದನ್ನು ಕೊಟ್ಬಿಡ್ತಾರೆ ರೀ ಈ ನಮ್ಮ ಆಟದಲ್ಲಿ. ಓಕೆ, ಗ್ಲೂಕೋಸು ಆಮ್ಲಜನಕದೊಂದಿಗೆ ಉತ್ಕರ್ಷಣ ಕ್ರಿಯೆ ಮಾಡ್ತದೆ. ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ಹೆಚ್ಚು ಕಡಿಮೆ ಇದನ್ನು ರಿವರ್ಸ್ ಮಾಡಿದರೆ ನಾವು ಏನು ನೋಡಿದ್ವಿ ಅಂದ್ರೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಒಳಗೆ ಯಾವ ಒಂದು ಉತ್ಪನ್ನ ಬಂದಿತ್ತು, ಇದನ್ನು ರಿವರ್ಸ್ ಮಾಡಿದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆದಾಗ ಗ್ಲೂಕೋಸ್ ಮತ್ತು ಆಮ್ಲಜನಕ ಬಂದಿತ್ತು. ಅದನ್ನು ಇಲ್ಲೇ ದಹನ ಮಾಡತ್ತೀವಿ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಭಾಗವಹಿಸುವ ಯಾವುದ ಹೇಳ್ರಿ? ಕಚ್ಚಾ ವಸ್ತುಗಳು ಬಂದವು. ಎಕ್ಸಾಕ್ಟ್ಲಿ ರಿವರ್ಸ್ ಹೋದಲ್ರಿ ಇದು. ಉಸಿರಾಟ ಕ್ರಿಯೆಯು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಒಂದು ರಿವರ್ಸ್ ಕ್ರಿಯೆ ಕಂಡಂಗೆ ಕಾಣಿಸ್ತಾ ಇದೆ ನಮ್ಗೆ. ಹೌದಲ್ಲ? ಎಸ್ ಸರ್. ಓಕೆ, ಇಲ್ಲಿ ಆಲ್ರೆಡಿ ಇದನ್ನು ಕಳಿಸಿವಿ. ಆದ್ರೆ ಇನ್ನು ಮುಂದೆ ಮಜಾ ಆಯ್ತು ನೋಡ್ರಿ. ಇಲ್ಲಿ ಏನೈತಲ್ಲ, ಗ್ಲೂಕೋಸ್ ಡೈರೆಕ್ಟಾಗಿ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗೋದಿಲ್ಲ ರೀ. ಗ್ಲೂಕೋಸ್ ಒಂದು 6 ಕಾರ್ಬನ್ ಒಳಗೊಂಡಿರುವಂತಹ ಸಂಯುಕ್ತ. ಇದು ಮತ್ತು 3 ಕಾರ್ಬನ್ ಒಳಗೊಂಡಿರುವ ಸಂಯುಕ್ತವಾಗಿ ವಿಭಜನೆ ಆಗ್ತೈತಿ. ಎಲ್ಲಿ ಆಗ್ತೈತಿ ಅಂತಂದ್ರೆ, ಇದಕ್ಕೇನಂತೀರಿ? ಕೋಶರಸ, ಸೈಟೋಪ್ಲಾಸಮ್ನಾಗನ ಗ್ಲೂಕೋಸ್ ಏನಾಗಿರ್ತೈತಿ ಅಂತಂದ್ರೆ ವಿಭಜನೆ ಆಗಿರ್ತೈತಿ. ವಿಭಜನೆಗೆ ನಾವು ಗ್ಲೈಕೋಲೈಸಿಸ್, ಗ್ಲೂಕೋಸಿನ ವಿಭಜನೆ ಅಂತ ಕರಿತೀವಿ. ಗ್ಲೈಕೋಲೈಸಿಸ್ ಆಗಿರ್ತೈತಿ. ಎಲ್ಲಿ ಆಗಿರ್ತೈತಿ ರೀ? ಇಲ್ಲೇ ಆಗಿರ್ತೈತಿ. ಹೌದಾ? ಸೈಟೋಪ್ಲಾಸಮ್ನಾಗ ಆಗಿರ್ತೈತಿ. ಗ್ಲೈಕೋಲೈಸಿಸ್ ಆಗಿ 3 ಕಾರ್ಬನ್ ಉಳ್ಳ ಸಂಯುಕ್ತಗಳನ್ನು ಕೊಟ್ಟಿರ್ತೈತಿ. 3 ಕಾರ್ಬನ್ ಉಳ್ಳ ಸಂಯುಕ್ತಗಳು. ಅದು ಯಾವುದು ಅಂತಂದ್ರೆ ಇಲ್ಲಿ ಬರಿತೇವೆ ನೋಡ್ರಿ. CH3 C ಡಬಲ್ ಬಾಂಡ್ O COOH. ನೆನಪು ಬರತ್ತ ನೀವು? ಈ ಒಂದು ಕ್ರಿಯಾ ಗುಂಪುಗಳ ನೆನಪು ಬರತ್ತವನು ನೋಡ್ರಿ. ಇದು ಕೀಟೋನ್ ಗುಂಪು, ಇದು ಕಾರ್ಬಾಕ್ಸಿಲಿಕ್ ಗುಂಪು. ಹೌದಾ? ಇದು ಅಲ್ಕೈಲ್ ಗುಂಪು. ನೆನಪು ಬರತ್ತನ್ರಿ? ಸೊ ಇದಕ್ಕೇನಂತ ಕರಿತೇವೆ ಗೊತ್ತನ್ರಿ? ಇದಕ್ಕೆ ಪೈರ್ವಿಕ್ ಆಮ್ಲ ಅಂತ ಕರಿತೀವಿ, ಅಥವಾ ಪೈರ್ವೇಟ್ ಅಥವಾ ಪೈರ್ವಿಕ್ ಆಮ್ಲ ಅಂತ ಕರಿತೀವಿ. ಇದು ಎಲ್ಲಿ ಆಗ್ತದೆ? ಪೈರ್ವೇಟ್, ಗ್ಲೂಕೋಸ್ ಪೈರ್ವೇಟ್ ಎಲ್ಲಿ ಆಗಿರ್ತೈತಿ? ಸೈಟೋಪ್ಲಾಸಮ್ನಾಗ ಆಗಿರ್ತೈತಿ. ಓಕೆ, ರೈಟ್. ಸ್ವಲ್ಪ ನಿಧಾನ ಹೇಳತ್ತೇನೆ, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಅಂತೇಳಿ. ಒಂದು ಗ್ಲೂಕೋಸ್ ಹೋಗಿ 2 ಪೈರ್ವಿಕ್ ಆಸಿಡ್ ಆಗ್ಯಾವ, ಪೈರ್ವಿಕ್ ಆಮ್ಲ ಆಗ್ಯಾವ, ಅಥವಾ ಪೈರ್ವೇಟ್ ಅಂತಲೂ ಕರಿತೀವಿ. ಹೌದಾ? ನೋಡ್ರಿ, ಕೀಟೋನ್ ಕಾರ್ಬಾಕ್ಸಿಲಿಕ್ ಆಮ್ಲದ ಗುಂಪು ಇದು. ಕೀಟೋನ್ ಕಾರ್ಬಾಕ್ಸಿಲಿಕ್ ಆಮ್ಲ ಇದೇನು ಮಾಡ್ತೈತಿ? ಇದ್ರ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಎದ್ರ ಜೊತೆಗೆ ರೀ? ಆಕ್ಸಿಜನ್ ಜೊತೆಗೆ ಕ್ರಿಯೆಗೊಳಗಾಗಿ ಇದನ್ನು ಮಾಡ್ಬೇಕಾದ್ರೆ, ಹಂಗಾರೆ ಈ ಒಂದು ಪೈರ್ವೇಟ್ ಆಮ್ಲಜನಕದೊಂದಿಗೆ ಉತ್ಕರ್ಷಣೆ ಮಾಡ್ಬೇಕಾದ್ರೆ ಅಲ್ಲೇ ಎಲ್ಲಿ ನಡೀತೈತಿ ಅಂತಂದ್ರದು ಮತ್ತೊಂದು ವೆರಿ ಇಂಪಾರ್ಟೆಂಟ್ ನಮ್ಮ ಜೀವಕೋಶದ ಕಣದಂಗ ಯಾವುದು ಅಂತಂದ್ರೆ ಮೈಟೋಕಾಂಡ್ರಿಯಾದಾಗ ನಡೆದಿರ್ತೈತಿ ರೀ. ಯಾವ ಕೆಲಸ? ಇದು ಹೋಗಿ ಆಮ್ಲಜನಕದೊಂದಿಗೆ ಉತ್ಕರ್ಷಣೆಗೊಂಡು ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು, ನೀರನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಎಲ್ಲಿ ನಡೀತೈತಿ ರೀ? ಮೈಟೋಕಾಂಡ್ರಿಯಾದಾಗ. ಮೈಟೋಕಾಂಡ್ರಿಯಾ ಒಂದು ವಿಶೇಷವಾದಂತಹ ನಮ್ಮ ಜೀವಕೋಶದ ಕಣದಂಗ. ಯಾಕೆ ಅಂತ ಕೇಳಿದ್ರೆ, ಮೊದಲನೇದ್ದು ಜೀವಕೋಶದ ಶಕ್ತಿಯ ಉತ್ಪಾದನಾ ಕೇಂದ್ರ. ಒಂದನೇದು ಓಕೆ, ಒಪ್ತೀನಿ. ಎರಡನೇದ್ದು ನ್ಯೂಕ್ಲಿಯಸ್ ಬಿಟ್ರೆ ತನ್ನದೇ ಆದಂಥ ಸ್ವಂತ DNA ಹೊಂದಿತ್ರಿ. ಇದು ತನ್ನದೇ ಆದಂಥ ಸ್ವಂತ DNA ಹೊಂದಿರತಕ್ಕಂಥದ್ದು, ಅದಕ್ಕೆ ವಿಶೇಷ. ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡೋದು ನಿಮಗೆಲ್ಲ ಗೊತ್ತಿರುವಂಥದ್ದು. ಓಕೆ, ಇದು ಬಿಡುಗಡೆ ಆಗುತ್ತಾ? ನೀರು ಬಿಡುಗಡೆ ಆಗುತ್ತಾ? ಇದಂತೂ ವಿಷಕಾರಿ ಪದಾರ್ಥ, ನಮಗೆ ಬೇಡ, ಹೆಂಗಾರ ಮಾಡಿ ಹೊರಗೆ ಹಾಕ್ಬೇಕು. ಅದನ್ನು ನಾವು ವಿಶ್ವಾಸದ ಮೂಲಕ ಹೊರಗೆ ಹಾಕ್ತೀವಿ. ಹೌದಾ? ಮತ್ತು ಇಲ್ಲೇನು ಶಕ್ತಿ ಬಿಡುಗಡೆ ಆಗುತ್ತಲ್ರಿ,
ಈ ಶಕ್ತಿ ಹೇಳ್ತೇನೆ ನಿಮ್ಗೆ. ಬಿಡುಗಡೆ ಆದ ಶಕ್ತಿ ಇಷ್ಟು ಆಗಿಂದಾಗ ಹಂಗೆ ಉಪಯೋಗ ಆಗಿಬಿಡುತ್ತಂದ್ರೆ ನಮ್ಮ ಕೆಲಸಕ್ಕೆ ಇಲ್ಲ. ಇಲ್ಲಿ ಬಿಡುಗಡೆ ಆದ ಶಕ್ತಿ ಏನು ಮಾಡುತ್ತಂದ್ರೆ ಇದನ್ನು ತೆಗಿತೀನಿ ರೀ, ಇದೊಂದು ಸ್ವಲ್ಪ ತೆಗಿತೀನಿ ಅಂದರೆ ಹೆಚ್ಚಿಗೆ ವಿವರವಾಗಿ ನಾವು ಚಿತ್ರ ತೆಗಿಯಕ್ಕೆ ಬರ್ತೈತಿ ಅಂದ್ಕೊಂಡೆ ನಾನು. ಇನ್ನು ತೆಗೆದುಬಿಡ್ತೇನೆ. ಇಲ್ಲೇ ಬಿಡುಗಡೆ ಆದ ಶಕ್ತಿ ಏನೈತಲ್ರಿ, ಬಿಡುಗಡೆ ಆದ ಶಕ್ತಿ ಇದ್ರ ಪೈರ್ವೇಟ್ ಅಥವಾ ಪೈರ್ವಿಕ್ ಆ್ಯಸಿಡ್ ನೆನಪಿರಲಿ. ಬಿಡುಗಡೆ ಆದ ಶಕ್ತಿಯು ಈ ಜೀವಕೋಶದಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿಗೆ ಬರ್ತೀನಿ. ಜೀವಕೋಶದಲ್ಲಿ ಕಡಿಮೆ ಶಕ್ತಿಯನ್ನು ಒಳಗೊಂಡಿರುವಂತಹ ಸಂಯುಕ್ತಗಳಿರ್ತವೆ. ಉದಾಹರಣೆಗೆ ADP. ಇದೇನು ರೀ ಸರ್? ಎಡಿನೋಸಿನ್, ಎ ಅಂದ್ರೆ ಎಡಿನೋಸಿನ್, ಡಿ ಅಂದ್ರೆ ಡೈ, ಪಿ ಅಂದ್ರೆ ಫಾಸ್ಫೇಟ್. ಎಡಿನೋಸಿನ್ ಡೈಫಾಸ್ಫೇಟ್ ಅನ್ನುವಂಥ ಬಯೋಮಾಲಿಕ್ಯೂಲ್ಸ್ ಇರ್ತವೆ. ಜೀವರಾಸಾಯನಿಕಗಳು ಜೀವಕೋಶದಲ್ಲಿ ಇರ್ತವೆ, ಕಡಿಮೆ ಶಕ್ತಿಯನ್ನು ಒಳಗೊಂಡಿರ್ತವೆ. ಇಲ್ಲಿ ಏನು ಬಿಡುಗಡೆ ಆಗಿತ್ತು ನೋಡ್ರಿ ಶಕ್ತಿ, ಸ್ವಲ್ಪ ಶಕ್ತಿ ಆಗಿನ ಕೆಲಸಕ್ಕೆ ಉಪಯೋಗ ಆಗುತ್ತೆ. ಓಕೆ, ಹೆಚ್ಚು ಶಕ್ತಿ ಬಿಡುಗಡೆ ಆಗಿರ್ತೈತಿ. ಎಷ್ಟು ಆಗಿರ್ತೈತೆ ಅನ್ನೋದು ಹೇಳ್ತೇನೆ ನಾನು ನಿಮಗೆ ಸದ್ಯಕ್ಕೆ. ಆವಾಗ ಇಲ್ಲಿ ಬಿಡುಗಡೆ ಆದ ಶಕ್ತಿ ಏನು ಮಾಡುತ್ತಂದ್ರೆ ನಮಗೆ ಮುಂದೆ ಉಪಯೋಗ, ನಮ್ಮ ಕೆಲಸಕ್ಕೆ ಬೇಕಾದಾಗ ಮತ್ತೆ ಅದು ಶಕ್ತಿಯಾಗಿ ಬಿಡುಗಡೆ ಆಗಕ್ಕೆ ಸ್ಟೋರ್ ಮಾಡ್ಕೋಬೇಕಲ್ರಿ, ಸಂಗ್ರಹ ಮಾಡ್ಕೋಬೇಕಂದಾಗ ಹೆಂಗೆ ಸಂಗ್ರಹ ಆಕತ್ತಂದ್ರೆ ಜೀವಕೋಶದಲ್ಲಿರುವಂತಹ ಕಡಿಮೆ ಶಕ್ತಿಯನ್ನು ಹೊಂದಿರುವಂತಹ ಸಂಯುಕ್ತಗಳು ಮತ್ತು ಇದೇ ಜೀವಕೋಶದಾಗನ ಏನಿರ್ತೈತೆ ಅಂತಂದ್ರೆ ನಿರವಯವ ಫಾಸ್ಫೇಟ್, ಇನ್ಆರ್ಗ್ಯಾನಿಕ್ ಫಾಸ್ಫೇಟ್, PI ಅಂತ ತೋರಿಸ್ತೀವಿ, IP ಅಂತ ತೋರಿಸ್ತೀವಿ. ಇವು ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಅಂದ್ರೆ ಏನ್ರಿ? ಇದು ಫಾಸ್ಫೇಟ್ ಅಂತಂದ್ರೆ ನಿರವಯವ ಫಾಸ್ಫೇಟ್ ಅಂತಂದ್ರೆ ಫಾಸ್ಫರಸ್ ಮತ್ತು ಆಕ್ಸಿಜನ್ ಸೇರಿ ಆಗಿರ್ತಕ್ಕಂಥ ಒಂದು ಸಂಯುಕ್ತ ಇದೆ. ಇವು ಸಾಕಷ್ಟು ಸಿಗ್ತಾವೆ ಜೀವಕೋಶದಲ್ಲಿ. ಈಗ ಇಲ್ಲಿ ಬಿಡುಗಡೆ ಶಕ್ತಿ ಇವನ್ನ ಎರಡನ್ನೂ ಕೂಡಿಸ್ತೈತಿ ರೀ. ಇದು ಕೂಡ್ಬೇಕಂದ್ರೆ ಶಕ್ತಿ ಬೇಕು ನೋಡ್ರಿ. ಹೆಂಗೆ ಕೂಡಿಸ್ತೈತೆ ಅಂದ್ರೆ ನೋಡ್ರಿ, ಇಲ್ಲಿ ಇದು ಎಡಿನೋಸಿನ್, ಇಲ್ಲೊಂದು ಫಾಸ್ಫೇಟ್, ಇಲ್ಲೊಂದು ಫಾಸ್ಫೇಟ್ ಗ್ರೂಪ್ ಐತಿ. ಆವಾಗ ಇನ್ನೊಂದು ಫಾಸ್ಫೇಟ್ ಗ್ರೂಪ್ ಸೇರ್ಬೇಕು, ಹಿಂಗೆ ಸೇರ್ತೈತಿ ಇನ್ನೊಂದು ಫಾಸ್ಫೇಟ್ ಗ್ರೂಪ್. ಫಾಸ್ಫೇಟ್ ಗ್ರೂಪ್ ಅಂದ್ರೆ ಹೇಳಿ ನಿಮ್ಗೆ, ಫಾಸ್ಫರಸ್ ಮತ್ತು ಆಮ್ಲಜನಕ ಸೇರಿರುವಂಥ ಗುಂಪಿಗೆ ಫಾಸ್ಫೇಟ್ ಅಂತ ಕರಿತೀವಿ ನೋಡ್ರಿ. ಮೊದಲೇಕೆ ADP ಇತ್ತು, ಈಗ ATP ಆಯ್ತು. ಟಿ ಯಾಕ್ರಿ ಸರ್ ಅಂದ್ರೆ 3 ಫಾಸ್ಫೇಟು. ಎಷ್ಟು ಅದು ಫಾಸ್ಫರಸ್? 3. ಮೊದಲೇಕೆ ಎಷ್ಟಿದ್ದು? 2 ಇದು. ಇದು ಒಂದು ಬಂದು ಸೇರ್ತು. ಹೆಂಗೆ ಸೇರ್ತು? ಏನಾರು ಸೇರಿಸ್ಬೇಕಂದ್ರೂ ಶಕ್ತಿ ಬೇಕು ನಮ್ಗೆ, ಹೌದಾ? ಇಲ್ಲಿ ಬಿಡುಗಡೆ ಆದ ಶಕ್ತಿನ ಇಲ್ಲಿ ಇದನ್ನು ಸೇರಿಸ್ಲಿಕ್ಕೆ ಸಹಾಯಕ ಆಯಿತು. ಹಂಗಾರ ADP ಹೋಗಿ ಏನಾಯ್ತು ರೀ ಅಂತಂದ್ರೆ ATP ಆತ್ರಿ. ಓ, ನಮ್ಮ ಬಿಡುಗಡೆ ಆದ ಶಕ್ತಿ ಹಿಂಗೆ ಆತನ್ರಿ, ಅದು ADP ಹೋಗಿ ATP ಆತನ್ರಿ. ಹೌದು, ADP ಹೋಗಿ ATP ಆತ ಅಂದ್ರೆ ನಮಗೆ ಬೇಕಾದಾಗ ಮತ್ತೆ ATP ಒಡೆದು ADP ಆಗಿ ಕನ್ವರ್ಟ್ ಆಗಿ ನಮಗೆ ಮತ್ತೆ ಬೇಕಾದ ಶಕ್ತಿಯನ್ನು ಬಿಡುಗಡೆ ಮಾಡ್ತೈತಿ. ಹೇಳ್ತೇನೆ ಅದನ್ನು. ಹಿಂಗೆ ಒಂದು ಗ್ಲೂಕೋಸ್ ನೋಡ್ರಿ, ಇಲ್ಲಿ 2 ಪೈರ್ವೇಟ್ ಅಥವಾ ಪೈರ್ವಿಕ್ ಆಮ್ಲಗಳಾಗಿರ್ತೈತಿ. 2 ಪೈರ್ವೇಟ್ ಅಥವಾ 2 ಪೈರ್ವಿಕ್ ಆಮ್ಲದಿಂದ ನಮಗಿಂಥವು ಎಷ್ಟು ATP ಬರ್ತವೆ ಅಂತಂದ್ರೆ 38 ATP ಬರ್ತವೆ. ಅಂದ್ರೆ ಒಂದು ಗ್ಲೂಕೋಸ್ ಅಣುವು ಉತ್ಕರ್ಷಣೆಗೊಂಡಾಗ 38 ATPಗಳು ಬಿಡುಗಡೆ ಆಗುತ್ತವೆ. ಎಲ್ಲಿದು? ವಾಯುವಿಕ ಉಸಿರಾಟ ಕ್ರಿಯೆಯಲ್ಲಿ ನಾವು ಮಾತಾಡ್ತಾ ಇರೋದು. ಎಲ್ಲೇ? ವಾಯುವಿಕ ಉಸಿರಾಟ ಕ್ರಿಯೆಯಲ್ಲಿ ನಾವು ಮಾತಾಡ್ತಾ ಇರೋದು. ವಾಯುವಿಕ ಉಸಿರಾಟ ಕ್ರಿಯೆಯಲ್ಲಿ ನೀವು ನೋಡ್ರಿ, ಇಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಪೈರ್ವೇಟ್ 1, 2, 3 ಕಾರ್ಬನ್ನಿನ ಸಂಯುಕ್ತವು ಏನಾಗಲ್ಪಡ್ತದೆ? ಉತ್ಕರ್ಷಿಸಲ್ಪಡ್ತದೆ ಮೈಟೋಕಾಂಡ್ರಿಯಾದಲ್ಲಿ. ಆ ಒಂದು ಉತ್ಕರ್ಷಣ ಕ್ರಿಯೆಯನ್ನು ಒಂದು ಚಕ್ರದ ರೂಪದಲ್ಲಿ ನಾವು ಹೈಯರ್ ಕ್ಲಾಸ್ನಲ್ಲಿ, ಉನ್ನತ ವರ್ಗದಲ್ಲಿ +1 +2ದಲ್ಲಿ ಕ್ರೆಬ್ಬನ ಚಕ್ರ, ಕ್ರೆಬ್ಸ್ ಸೈಕಲ್ ಅನ್ನುವ ಹೆಸರಿನಲ್ಲಿ ಅಭ್ಯಾಸ ಮಾಡ್ತೇವ್ರಿ. ಬರ್ಕೋರಿ ಇದನ್ನು. ಒಂದು ಗ್ಲೂಕೋಸ್ ಅಣುವು ಎಷ್ಟು ATPಯನ್ನು ಬಿಡುಗಡೆ ಮಾಡಿತ್ತು? 38. ಹಂಗಾರೆ ಒಂದು ಪೈರ್ವಿಕ್ ಆಮ್ಲ ಎಷ್ಟು ಬಿಡುಗಡೆ ಮಾಡಿತು? 19. ಎಷ್ಟು ಪೈರ್ವಿಕ್ ಆಮ್ಲಗಳು ಬಂದವು? 2. ಯಾಕಂದ್ರೆ ಗ್ಲೂಕೋಸು C6 ಐತಿ, ಇಲ್ಲಿ ಪೈರ್ವಿಕ್ ಆಮ್ಲ C3 ಐತಿ. 1, 2, 3. ಹೌದ್ರೆ? ವಾಯುವಿಕ ಉಸಿರಾಟ ಕ್ರಿಯೆಯಲ್ಲಿ ಈ ರೀತಿಯಾಗಿ ಸಿಕ್ಕಾಪಟ್ಟಿ ಶಕ್ತಿ ಬಿಡುಗಡೆ ಆಯ್ತು ನೋಡ್ರಿ. ಸರ್, ಇದು ಹೆಂಗೆ ಉಪಯೋಗ ಆಕತ್ರಿ? ಹೇಳ್ತೇನೆ ನೋಡ್ರಿ ನಿಮ್ಗೆ. ಹೆಂಗೆ ಉಪಯೋಗ ಆಕತ್ತೆ ಹೇಳ್ತೇನೆ ನಿಮಗೆ ನೋಡ್ರಿ. ಈಗ ನಮಗೆ ಶಕ್ತಿ ಬೇಕಾಗಿರ್ತೈತಿ, ಹೌದಾ? ಶಕ್ತಿ ಬೇಕಾದಂಥ ಸಂದರ್ಭದಲ್ಲಿ ATP ಏನು ಮಾಡುತ್ತಂತಂದ್ರೆ, ATP ಇಲ್ಲೇ ನೀರು ಬಿಡುಗಡೆ ಆಗಿರ್ತೈತೆ ನೋಡ್ರಿ. ನೀರಂತೂ ನಮ್ಮ ದೇಹದಲ್ಲಿ ಸಿಗ್ತೈತೆ. ಅದಕ್ಕೆ ಆ ನೀರನ್ನು ಉಪಯೋಗಿಸಿಕೊಂಡು ಏನಾಗಿ ಬಿಡುಗಡೆ ಆಗ್ತೈತಂದ್ರೆ ADP ಪ್ಲಸ್
ನಿರವಯವ ಫಾಸ್ಫೇಟ್, ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಪ್ಲಸ್ ಶಕ್ತಿ. ಈ ಶಕ್ತಿನ ನಾವು ಬೇರೆ ಬೇರೆ ಕೆಲಸಕ್ಕೆ ಉಪಯೋಗ ಮಾಡ್ತೀವಿ. ಅದಕ್ಕೆ ನಾವು ATP ಏನಂತ ಕರಿತೀವಿ ಅಂತಂದ್ರೆ ನಮ್ಮ ಜೀವಕೋಶದ ಶಕ್ತಿಯ ಕರೆನ್ಸಿ, ಎನರ್ಜಿ ಕರೆನ್ಸಿ ಆಫ್ ಅವರ್ ಸೆಲ್ ಅಂತ ಕರಿತೀವಿ. ಓಕೆ, ರೈಟ್ ಸರ್. ಇಲ್ಲಿ ಬಿಡುಗಡೆ ಆಗುವ ಶಕ್ತಿ ಎಷ್ಟಾಗತ್ತೆ ಹೇಳಿಬಿಡ್ರಿ. ಎಷ್ಟಾಗತ್ತಂದ್ರೆ ಒಂದು ಮೋಲ್ ATP ತೊಗೊಂಡ್ರಿ ಅಂದ್ರೆ ನೀವು, ಯಾಕೆ ಮೂಡೋದು ತಡ್ರಿ, ಒಂದು ಮೋಲ್ ATP, ಒಂದು ಮೋಲ್ ಕನ್ನಡದಾಗೂ ಮೂಲ ಅಂತ ನಿಮ್ಗೆ ಗೊತ್ತಿರ್ಬೇಕು. 9th ಕಲ್ತಿರಿ. ಒಂದು ಮೋಲ್ ಅಂದರೆ 6.023 × 10⁻23 ಅವಘಡ್ರ ಸಂಖ್ಯೆ. ಓಕೆ, ಒಂದು ಮೋಲ್ ATP ಎಷ್ಟು ಶಕ್ತಿಯನ್ನು ಬಿಡುಗಡೆ ಮಾಡ್ತೀವಿ? ಶಕ್ತಿಯನ್ನು ಎದ್ರಾಗ ಅಳಿತೀವಿ ನಾವು? ಜೂಲ್ನಲ್ಲಿ. ಹೌದಾ? ಒಂದು ಮೋಲ್ ATPಯು 30.5 ಕಿಲೋ ಜೌಲ್ನಷ್ಟು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಕಿಲೋ ಜೌಲ್ ನೋಡ್ರಲ್ಲಿ, 30.5 ಕಿಲೋ ಜೌಲ್ನಷ್ಟು ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ಸಿಕ್ಕಾಪಟ್ಟಿ ಬೇಕ್ರಿ ನಮ್ಗೆ ಶಕ್ತಿ, ಸಿಕ್ಕಾಪಟ್ಟಿ ಕೆಲಸ ಮಾಡ್ತೇವೆ ನಾವು. ಮಾನವರು ಅಂದ್ರೆ ಏನು ಹಂಗ ಅನ್ರಿ, ನಿದ್ದಿಗನ ಸಹಿತ ಕೆಲಸ ನಡೀತಿರ್ತೈತಿ. ಹೌದಾ? ಅದಕ್ಕೆ ನಿದ್ದಿಗನ ಸಹಿತ ಉಸಿರಾಟ ಕ್ರಿಯೆ ನಡೀತಿರ್ತೈತಿ. ನೀವು ನಿದ್ರಿಸಬೇಕಾದ್ರೂ ಹೃದಯ ಕೆಲಸ ಮಾಡ್ತಿರ್ತೈತಿ, ಕಿಡ್ನಿ ಕೆಲಸ ಮಾಡ್ತಿರ್ತೈತಿ, ಜೀರ್ಣಾಂಗ ವ್ಯವಸ್ಥೆ ಕೆಲಸ ಮಾಡ್ತಿರ್ತೈತಿ, ಸಾಕಷ್ಟು ಬೇರೆ ಬೇರೆ ಮೆದುಳಿನಲ್ಲಿ ಕೆಲಸ ನಡೀತಿರ್ತಾವೆ. ಹಿಂಗೆ ನಿಮ್ಮ ಪ್ರಜ್ಞಾವಸ್ಥೆ, ಅರೆ ಪ್ರಜ್ಞಾವಸ್ಥೆ, ನಾ ಹೇಳಿದ್ವಲ್ಲ ಹಾಗೆಲ್ಲ ಅನ್ಕಾನ್ಷಿಯಸ್ನಾಗಿದ್ದಾಗ ಕೆಲಸ ನಡೀತಾನೆ ಇರ್ತದೆ. ಶಕ್ತಿ ಭಾಳ ಬೇಕು ನಮಗೆ. ಹೌದಾ? ಅದಕ್ಕೆ ಒಂದು ಮೋಲ್ ಆಫ್ ATP ಇಂದ 30.5 ಕಿಲೋ ಜೌಲ್ನಷ್ಟು ಶಕ್ತಿ ಬಿಡುಗಡೆ ಆಗುತ್ತದೆ. ಏನಾತ್ರಿ ಇದು ಇಷ್ಟೊತ್ತನ ನೋಡಿದ್ದು? ವಾಯುವಿಕ ಉಸಿರಾಟ ಕ್ರಿಯೆ. ವಾಯುವಿಕ ಉಸಿರಾಟ ಕ್ರಿಯೆಯಲ್ಲಿ ಗ್ಲೂಕೋಸ್ ಹೋಗಿ ಪೈರುವೇಟ್ ಅಥವಾ ಪೈರುವಿಕ್ ಆಮ್ಲವಾಯಿತು. ಅದು ಎಲ್ಲಿ ನಡೆಯುತ್ತದೆ? ಸೈಟೋಪ್ಲಾಸಮ್ನಲ್ಲಿ, ಕೋಶರಸದಲ್ಲಿ. ಮುಂದೆ ಪೈರುವಿಕ್ ಆಮ್ಲವು ಮೈಟೋಕಾಂಡ್ರಿಯಾದಲ್ಲಿ ಆಮ್ಲಜನಕದೊಂದಿಗೆ ಉತ್ಕರ್ಷಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ಆ ಶಕ್ತಿಯು ಜೀವಕೋಶದಲ್ಲಿರುವಂತಹ ATPಯನ್ನಾಗಿ ಪರಿವರ್ತನೆ ಮಾಡ್ತದೆ. ಹಾಗಾದರೆ ಇಲ್ಲಿರುವ ಶಕ್ತಿಯು ರಾಸಾಯನಿಕ ಶಕ್ತಿಯ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಯಾವಾಗ ದೇಹಕ್ಕೆ ಅವಶ್ಯಕತೆ ಬೀಳುತ್ತದೆಯೋ ಆವಾಗ ಅದನ್ನು ಬಳಸಿಕೊಳ್ಳಲು ATPಯು ಮತ್ತೆ ವಿಭಜನೆಗೊಂಡು, ನೀರಿನ ಜೊತೆಗೆ ಸೇರಿ ವಿಭಜನೆಗೊಂಡು ಶಕ್ತಿಯ ರೂಪದಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತದೆ. ಹೌದಾ? ಹಾಗಾದರೆ ಒಂದು ಗ್ಲೂಕೋಸಿನಿಂದ ಒಟ್ಟು ಎಷ್ಟು ATPಗಳು ಬಿಡುಗಡೆ ಆಗುತ್ತವೆ? 38 ATPಗಳು. ಓಕೆ, ಇದು ವಾಯುವಿಕ ಉಸಿರಾಟ ಕ್ರಿಯೆ. ಆಗಲೇ ಇನ್ನೊಂದು ಮಾತು ಹೇಳಿದ್ವಿ ನಾವು, ಅವಾಯುವಿಕ ಉಸಿರಾಟ ಕ್ರಿಯೆ. ಇಲ್ಲೇ ಅವಾಯುವಿಕ ಉಸಿರಾಟ ಕ್ರಿಯೆಯಲ್ಲಿ ಏನಾಗ್ತೈತ್ರಿ ಅಂತಂದ್ರೆ ಎಲ್ಲ ಆಸ್ ಇಟ್ ಈಸ್ ಹೆಂಗೈತಿ ಇಲ್ಲಿವರೆಗೂ ಸೇಮ್ ನಡೆದಿರ್ತೈತ್ರಿ. ಅಲ್ಲಿನೂ ಏನು ಮಾಡ್ತೀವಿ, ಈಗ ಈ ಸಿಲಿಂಡರ್ ತೊಗೊಳ್ರಿ, ಈಸ್ಟರ್ ಬೂಸ್ಟರ್ ಅಥವಾ ಅಣಬೆಗಳನ್ನು ಏನಾದರೂ ತೊಗೊಳ್ರಿ ನೀವು. ಹೌದಾ? ಅವು ಅವಕ್ಕೆ ಕೊಳೆತಿನಿಗಳು ಅಂತ ಕರಿತೀವಿ ನಾವು. ಹೌದಾ? ಏನು ಮಾಡ್ತಾವೆ ಅಂದ್ರೆ ತಮ್ಮ ದೇಹದಿಂದ ಕೆಲವು ಕಿಣ್ವಗಳನ್ನು ಬಿಡುಗಡೆ ಮಾಡಿ ಕೊಳಿತಕ್ಕಂತಹ ಸಂಕೀರ್ಣ ವಸ್ತುಗಳನ್ನು ಸರಳ ರೂಪಕ್ಕೆ ತರಿಸಿ ಅವುಗಳನ್ನು ಒಂದು ಏನಂತ ಕರಿತೀವ್ರಿ ಅಂತಂದ್ರೆ ದೇಹದ ಮೇಲ್ಮೈ ಮೂಲಕ ಹೀರಿಕೊಂಡು ತಮ್ಮ ಆಹಾರದ ಪೂರೈಕೆಯನ್ನು ಮಾಡ್ಕೊತು. ಹಾಗೆ ಮಾಡ್ಕೊಂಡ ನಂತರ ಇಲ್ಲಿ ಅದು ಸರಳ ರೂಪಕ್ಕೆ ಬಂದಿರ್ತಂದು ಗ್ಲೂಕೋಸ್ ಇರ್ತದೆ ರೀ. ಗ್ಲೂಕೋಸನ್ನು ಅವುಗಳ ಜೀವಕೋಶದಲ್ಲಿನೂ ಗ್ಲೂಕೋಸ್ ಹೋಗಿ ಪೈರುವೇಟ ಅಥವಾ ಪೈರುವಿಕ್ ಆಮ್ಲನ ಆಗಿರ್ತದೆ. ಸೇಮ್ ಇದೇ ರೀತಿಯಾಗಿರ್ತದೆ. ಮುಂದೆ ಅಲ್ಲಿ ಅವು ಏನು ತಗೊಳ್ಳೋದಿಲ್ಲ, ಏನು ಇರುವುದಿಲ್ಲ ಅದರಲ್ಲಿ ಅಂತಂದ್ರೆ ಆಮ್ಲಜನಕ ಇರುವುದಿಲ್ಲ. ಅದಕ್ಕೆ ಅವಕ್ಕೆ ಅವಾಯುವಿಕ ಉಸಿರಾಟ ಕ್ರಿಯೆ ಅಂತ ಕರಿತೀವಿ. ತಮ್ಮ ಶಕ್ತಿಯ ಬಿಡುಗಡೆಗೆ ನೋಡಿರಿ, ನಮ್ಮ ಶಕ್ತಿಯ ಬಿಡುಗಡೆಗೆ ನಾವು ಏನನ್ನು ಉಪಯೋಗ ಮಾಡ್ಕೊಂಡ್ವಿ? ಆಮ್ಲಜನಕವನ್ನು ಉಪಯೋಗ ಮಾಡ್ಕೊಂಡ್ವಿ. ಹೌದಾ? ಉನ್ನತ ಮಟ್ಟದ ಪ್ರಾಣಿಗಳಲ್ಲಿ ಆಮ್ಲಜನಕವನ್ನು ಬಳಕೆ ಮಾಡ್ಕೊಂಡ್ವಿ. ಅಲ್ಲಿ ಆಮ್ಲಜನಕವನ್ನು ಬಳಕೆ ಮಾಡ್ಕೊಳ್ಳೋದಿಲ್ಲ ಅವು. ಅದಕ್ಕೆ ಅವಾಯುವಿಕ ಉಸಿರಾಟ ಕ್ರಿಯೆ ಅಂತೀವಿ. ಹಂಗಾರೆ ಅಲ್ಲಿ ಯಾವ ಕ್ರಿಯೆ ನಡೀತದೆ ನೋಡೋಣ. ಇಲ್ಲೇ ಇದನ್ನು ಇಷ್ಟ ಇಡ್ತೇನೆ ರೀ, ಇದನ್ನೊಂದು ಸ್ವಲ್ಪ ತೆಗಿತೀನಿ. ಇಲ್ಲಿಂದ ಈ ಭಾಗವನ್ನು ತೆಗೆದುಬಿಡೋಣ. ಇದನ್ನು ಅವಾಯುವಿಕ ನಮಗೆ ಏನಿಲ್ಲ. ಈಗ ನಮಗೆ ಸದ್ಯಕ್ಕೆ ಆಮ್ಲಜನಕ ಇಲ್ಲ, ಉತ್ಪನ್ನನೂ ಇದು ಬರೋದಿಲ್ಲ ರೀ, ಇದು ಬರೋದಿಲ್ಲ. ಬೇರೆ ಇಟ್ಕೊಳ್ಳೋಣ. ATPನೂ ಇಷ್ಟು ಬರೋದಿಲ್ಲ. ಹೌದಾ? ATPನೂ ಬರೋದಿಲ್ಲ, ATP ಬರ್ತಾವ ಆದರೆ ಇಷ್ಟು ಬರೋದಿಲ್ಲ. ಓಕೆ, ಸರಿ. ಅಲ್ಲಿನೂ ಏನಾಗೈತೆ ರೀ, ಈಗ ಗ್ಲೂಕೋಸ್ ಹೋಗಿ ಪೈರುವಿಕ್ ಆಮ್ಲನ ಆಗೈತಿ ಜೀವಕೋಶದಲ್ಲಿ. ಅದು ಸೈಟೋಪ್ಲಾಸಮ್ನಲ್ಲೇ ಆಗೈತಿ, ಕೋಶರಸದಲ್ಲೇನೇ ಆಗೈತಿ. ಮುಂದೆ ಇದ ಪೈರುವಿಕ್ ಆಮ್ಲ ಅಥವಾ ಪೈರುವೇಟ್ ಏನಾಗ್ತದೆ ಅಂತಂದ್ರೆ ಇಥೆನಾಲ್
2C2H5OH ಇಥೆನಾಲ್ ಅಥವಾ ಇಥೈಲ್ ಆಲ್ಕೋಹಾಲ್. ಕಾರ್ಬನ್ ಮತ್ತು ಅದರ ಸಂಯುಕ್ತದಲ್ಲಿ ಆಲ್ಕೋಹಾಲ್ ಗುಂಪಿನಲ್ಲಿ ನಾವು ಅಭ್ಯಾಸ ಮಾಡಿರ್ತಕ್ಕಂಥದ್ದು. ಇಥೆನಾಲ್ ಅಥವಾ ಇಥೈಲ್ ಆಲ್ಕೋಹಾಲ್ ಪ್ಲಸ್ 2 ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿ. ಸೊ ಇಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಶಕ್ತಿ ಎಷ್ಟು ATP ಉಂಟು ಮಾಡ್ತೈತೆ ಅಂದ್ರೆ ಓನ್ಲಿ 2 ATPs, ಬರೀ 2 ATPಯನ್ನು ಉಂಟು ಮಾಡ್ತವೆ. ಹೌದಾ? 2 ATPಯನ್ನು ಉಂಟು ಮಾಡ್ತದೆ. ಓಕೆ, ಸೊ ಈ ರೀತಿಯಾಗಿ ನೋಡ್ರಿ, ಇಲ್ಲೆಲ್ಲರ ನಿಮಗೆ ಇಡೀ ರಿಯಾಕ್ಷನ್ದೊಳಗೆ ಇಡೀ ಕ್ರಿಯೆಯೊಳಗೆ ಎಲ್ಲರ ಆಮ್ಲಜನಕ ಕಾಣಿಸ್ತೈತೇನ್ರಿ? ಇದನ್ನು ಹೊಡಿಲಿಕ್ಕೆ ಆಮ್ಲಜನಕ ಎಲ್ಲರೂ ಉಪಯೋಗಿಸ್ಕೊಂಡವನ್ರಿ? ಇಲ್ಲ. ಇದಕ್ಕೆ ಹೆಸರೇನು? ಇಥೆನಾಲ್. ನಿಮಗೆ ಕೇಳ್ತಾರ ಪ್ರಶ್ನೆ ಏನಂತ? ಅವಾಯುವಿಕ ಉಸಿರಾಟ ಕ್ರಿಯೆಯಲ್ಲಿ ಬರುವ ಉತ್ಪನ್ನ ಇಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು 2 ATP. ಅಲ್ಲ, ಇರುವ ಸಣ್ಣ ಸೂಕ್ಷ್ಮ ಜೀವಿಗಳವು ಶಕ್ತಿ ಭಾಳ ಬೇಕಾಗಂಗಿಲ್ಲ, ಹೀಗಾಗಿ ATP ಕಡಿಮೆ ರಿಲೀಸ್ ಆಗ್ತೈತಿ. ಯಾವಾಗಲೂ ನೋಡ್ರಿ, ನೀವು ಗಾಳಿ ಉಪಯೋಗ ಮಾಡಿಕೊಂಡು ಆಮ್ಲಜನಕವನ್ನು ಉಪಯೋಗ ಮಾಡಿಕೊಂಡು ದಹನ ಮಾಡಿದಾಗ ಶಕ್ತಿ ಹೆಚ್ಚು ಬಿಡುಗಡೆ ಆಗ್ತದೆ. ಅದಕ್ಕೆ ಉದಾಹರಣೆ ನಮ್ಮದ ನೋಡಿದ್ವಿ ನಾವು. ಇಲ್ಲಿ ಆಮ್ಲಜನಕದ ಉಪಯೋಗ ಆಗಿಲ್ಲ, ಹೀಗಾಗಿ ಶಕ್ತಿ ಕಡಿಮೆ ಬಿಡುಗಡೆ ಆಗ್ತದೆ. ಅದಕ್ಕೆ ಬೇಕಾಗಿರೋದು ಕಡಿಮೆ ಶಕ್ತಿನ ಸಣ್ಣ ಅತಿ ಕೆಳಮಟ್ಟದ ಸೂಕ್ಷ್ಮ ಜೀವಿಗಳವು ಹೆಚ್ಚು ಶಕ್ತಿಯ ಅವಶ್ಯಕತೆ ಇಲ್ಲ. ಹೌದಲ್ರಿ? ಓಕೆ ಸರ್, ಇಷ್ಟೆಲ್ಲ ಆಯಿತು. ಮುಂದೆ ವಾಯುವಿಕ ಉಸಿರಾಟ ಕ್ರಿಯೆಯಲ್ಲಿನ ನಮ್ಮ ಒಂದು ಮಸಲ್ಸ್ನಲ್ಲಿ ಭಾಳ ಸಾರಿ ಸ್ನಾಯುಗಳಲ್ಲಿ ಸ್ನಾಯು ಸೆಳೆತ ಆಗ್ತದೆ ಅಂತ ಕೇಳಿದ್ವಿ. ಅದು ಹೆಂಗಾಗತ್ತೆ ರೀ ಅಂತಂದ್ರೆ, ನೀವು ನೋಡಿರ್ಬೋದು, ಸ್ನಾಯು ಕೋಶ ಅಂತ ಕರೆಯಂಗಿಲ್ಲ ಸ್ನಾಯುಗಳಿಗೆ, ನಾವು ಸ್ನಾಯು ತಂತು ಅಂತ ಕರಿತೀವಿ. ಯಾಕಂತಂದ್ರೆ ತಂತುಗಳ ರೂಪದಲ್ಲಿ ಇರ್ತಾವೆ. ಹೌದಾ? ನೀವು 9ನೇ ತರಗತಿಯಲ್ಲಿ ಅಂಗಾಂಶಗಳಲ್ಲಿ ಅಭ್ಯಾಸ ಮಾಡಿರ್ತೀರಿ ನೀವು, ಸ್ನಾಯು ಅಂಗಾಂಶಗಳಲ್ಲಿ ಪಠ್ಯಸಹಿತ, ಪಠ್ಯರಹಿತ ಮತ್ತು ಹೃದಯದ ಸ್ನಾಯುಗಳಂತೇಳಿ. ಇಲ್ಲಿ ನೋಡ್ರಿ, ಇವು ಪಠ್ಯಸಹಿತ ಸ್ನಾಯುಗಳು ಏನಾಗ್ಯವ್ರಿ ಅಂತಂದ್ರೆ ಐಚ್ಛಿಕ ಸ್ನಾಯುಗಳನ್ನು ಅಂತ ಕರಿತೀವಿ. ನಮ್ಮ ಮೂಳೆಗಳಿಗೆ ಹೊಂದಿಕೊಂಡಿರ್ತಕ್ಕಂಥವು, ಅವ ಜಾಸ್ತಿ ಕೆಲಸ ಮಾಡ್ತಿರ್ತಕ್ಕಂಥವು. ನೋಡ್ರಿ, ನನ್ನ ಒಂದು ಚೀಕ್ ಮಸಲ್ಸ್ ಅಂತ ಏನು ಕರಿತೀವಿ, ಕಪಾಳದ ಸ್ನಾಯುಗಳೇನದವು ಕೆಲಸ ಎಷ್ಟು ಮಾಡತ್ತ ನೋಡ್ರಿ. ಹೌದಾ? ಭಾಳಷ್ಟು ಕೆಲಸ ಮಾಡ್ತಿರ್ತಾವೆ. ಸೊ ಹಿಂಗೆ ನಮ್ಮ ಮೂಳೆಗಳಿಗೆ ಹತ್ತಿಕೊಂಡಿರತಕ್ಕಂತಹ ಸ್ನಾಯುಗಳು ನಾವು ಏನಂತ ಕರಿತೀವ್ರಿ ಅಂತಂದ್ರೆ ಸ್ಕೆಲೆಟಲ್ ಮಸಲ್ಸ್ ಅಥವಾ ಒಂದು ಮೂಳೆ ಸ್ನಾಯುಗಳು ಅಂತ ಕರಿತೀವಿ. ಇವುಗಳಿಗೆ ನಾವು ಹೆಚ್ಚಿನ ಶಕ್ತಿಯನ್ನು ಕೊಡಬೇಕಾಗ್ತದೆ, ಹೆಚ್ಚಿನ ಶಕ್ತಿ ಇವುಗಳಲ್ಲಿ ಉತ್ಪತ್ತಿ ಆಗಬೇಕಾಗ್ತದೆ. ಒಂದೊಂದು ಸಾರಿ ಏನಾಗುತ್ತೆ ರೀ ಅಂತಂದ್ರೆ, ನಾವು ಈ ರನ್ನಿಂಗ್ ಮಾಡ್ತಿರ್ಬೇಕಾದ್ರೆ, ಹೆವಿ ಎಕ್ಸಸೈಸ್ ಮಾಡ್ತಿರ್ಬೇಕಾದ್ರೆ, ಈ ಲಾಂಗ್ ರನ್ನರಲ್ಲಿ ನೋಡಿರ್ಬೋದು, ಮುಂಜಾನಿನ ಸಾಯಂಕಾಲ ಒಟ್ಟ ಈ ಟೆಸ್ಟ್ನಾಗ ಕ್ರಿಕೆಟ್ ಆಡ್ತಕ್ಕಂಥವ್ರು ನೋಡ್ತಿರ್ಬೋದು, ಆಮೇಲೆ ಫುಟ್ಬಾಲ್ ಪ್ಲೇಯರ್ಸನ್ನು ನೋಡ್ತಿರ್ಬೋದು, ಸಿಕ್ಕಾಪಟ್ಟಿ ಏನು ಓಡ್ತಿರ್ತಾರ ಅಥವಾ ಹೆವಿ ಎಕ್ಸಸೈಸ್ ವ್ಯಾಯಾಮವನ್ನು ಮಾಡದಿರ್ತಾರ, ಅಂಥವರ ದೇಹದಲ್ಲಿ ಅವರು ವ್ಯಾಯಾಮ ಮಾಡುವ ಸಂದರ್ಭದಲ್ಲಿ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇರ್ತದೆ. ಆವಾಗ ಅಲ್ಲಿ ನಾವು ಉಸಿರಾಟ ಕ್ರಿಯೆ ಏನಾಗಿರ್ತದೆ ಅಂತಂದ್ರೆ, ಉಸಿರಾಟ ಕ್ರಿಯೆ ಅಥವಾ ಉಚ್ಛ್ವಾಸ ಕ್ರಿಯೆಯಲ್ಲಿ ಕೊಡ್ತಕ್ಕಂಥ ಆಮ್ಲಜನಕ ಕಡಿಮೆ ಆದಾಗ ಈ ಕೋಶಗಳಲ್ಲಿ ಗ್ಲುಕೋಸು ಏನಾಗುತ್ತೆ? ಪೈರುವೇಟ್ ಆಗಿ ಪರಿವರ್ತನೆ ಆಗಿರ್ತದೆ. ಮುಂದೆ ಈ ಪೈರುವೇಟ್ ಏನಾಗಬೇಕು? ಶಕ್ತಿಯನ್ನು ಬಿಡುಗಡೆ ಮಾಡಬೇಕು, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ಪರಿವರ್ತನೆ ಆಗಬೇಕು. ಆದ್ರೆ ನೋಡ್ರಿ, ಮಜಾ ಏನಾಗುತ್ತೆ ಇಲ್ಲಿ ಅಂದ್ರೆ, ಇದು ಅವಾಯುವಿಕನ ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ನ, ಆಮ್ಲಜನಕದ ಕೊರತೆಯಲ್ಲಿನ ನಡೀತಕ್ಕಂಥವು. ಇವು ಎರಡೂ ನಿಮ್ಮ ಪ್ರಶ್ನೆ ಕೇಳ್ತಾರೆ, ಆಮ್ಲಜನಕದ ಕೊರತೆಯಲ್ಲಿ ನಡೀತಕ್ಕಂತಹ ಉಸಿರಾಟ ಕ್ರಿಯೆಯಲ್ಲಿ ಅಥವಾ ಅವಾಯುವಿಕ ಉಸಿರಾಟ ಕ್ರಿಯೆಯಲ್ಲಿ ಬರುವ 2 ಉತ್ಪನ್ನಗಳು, ಒಂದು ಇಥೆನಾಲ್ ಬಂದೈತಿ, ಇನ್ನೊಂದು ಏನು ಬರುತ್ತೆ ನೋಡು ನೀವು, ಈ ಒಂದು ನಮ್ಮ ಸ್ನಾಯುಗಳಲ್ಲಿ ಯಾವ ರೀತಿಯಾದಂತಹ ಉತ್ಪನ್ನ ಬರುತ್ತೆ ನೋಡ್ರಿ. ಇಲ್ಲೇ ಇದು ನೋಡ್ರಿ, CH3CHOH ಏನ್ರಿ ಸರ್ ಇದು ಏನು ಅಲ್ರಿ? ಇದಕ್ಕೇನಂತ ಕರಿತೀವ್ರಿ ಅಂದ್ರೆ ಲ್ಯಾಕ್ಟಿಕ್ ಆಮ್ಲ. ಏನೂ ಅಲ್ಲ ಅಂದ್ರೆ ಮತ್ತೆ ಏನೂ ಅಲ್ಲ ಅಂತ ತಿಳ್ಕೊಬೇಡ್ರಿ, ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿನೂ ಬಿಡುಗಡೆ ಆಗುತ್ತೆ. ಭಾಳ ಕಡಿಮೆ ರೀ, 2 ATP ಬಿಡುಗಡೆ ಆಗುತ್ತೆ. ಸರ್, ಇದು ಬಿಡುಗಡೆ ಆದ್ರೆ ನಮ್ಮ ಸ್ನಾಯು ಸೆಳೆತ ಯಾಕಬೇಕ್ರಿ, ಮಸಲ್ ಕ್ಯಾಚ್ ಹಾಕಬೇಕ್ರಿ, ಮಸಲ್ ಕ್ರ್ಯಾಂಪ್ ಯಾಕೆ ಆಗ್ಬೇಕ್ರಿ ಅಂತ ನೀವು ಕೇಳ್ಬೋದು. ಹೌದ್ರಿ, ಇದು ನೋಡ್ರಿ, ಇದು ಏನು ಮಾಡ್ಬಿಡುತ್ತೆ ಅಂತಂದ್ರೆ, ಲ್ಯಾಕ್ಟಿಕ್ ಆಮ್ಲ ಇದ್ರೊಳಗೆ ಕುಂತ್ಕೊಂಡ್ಬಿಡ್ತೈತಿ. ಶಕ್ತಿ ನಮಗೆ ಸಿಕ್ಕಾಪಟ್ಟಿ ಬೇಕಾಗಿತ್ತು, ಕಡಿಮೆ ಪ್ರಮಾಣದಾಗ ಬಿಡುಗಡೆ ಆಗ್ತದೆ.
ಹೌದಾ? ಕಡಿಮೆ ಪ್ರಮಾಣದಾಗ ಶಕ್ತಿ ಬಿಡುಗಡೆ ಆಗ್ತಾ ಇದೆ, ರೈಟ್. ಇದು ಲ್ಯಾಕ್ಟಿಕ್ ಆಮ್ಲ ಹೋಗಿ ಇಲ್ಲಿ ಕುತ್ಕೊಂಡ್ಬಿಡ್ತೈತೆ ರೀ, ಎಲ್ಲಿ? ಸ್ನಾಯುಗಳೊಳಗೆ. ಸ್ನಾಯುಗಳು ಸಂಕೋಚನೆ ವಿಕಸನೆ ಸಂಕೋಚನೆ ಮಾಡ್ಬೇಕಾದ್ರೆ ಲ್ಯಾಕ್ಟಿಕ್ ಆಮ್ಲ ಅದ್ರಾಗ ಹೋಗಿ ಕುತ್ಕೊಂತೀವಿ ಅಂದ್ರೆ ಸಂಕೋಚನೆ ಮಾಡ್ಕೊಂಡು ಕುಂತ್ಬಿಡ್ತಾವೆ, ಕಾಂಟ್ರಾಕ್ಟ್ ಹಾಕೊಂಡು ಕುಂತ್ಬಿಡ್ತಾವೆ. ಹೌದಾ? ಒಂದು ಯಾವ್ದಾರು ಸ್ನಾಯುವನ್ನು ಹಿಂಗೆ ಈಚೆಗೆ ಹಿಡಿದ್ರೆ ನೋಡ್ರಿ ಏನಾಗ್ತೈತಿ, ನೋವು ಅನಿಸ್ತಿರ್ತೈತಿ ನಿಮಗೆ. ಅಂದ್ರೆ ಅಲ್ಲಿ ಕಾಂಟ್ರಾಕ್ಟ್ ಆದಾಗ ನೋವು ಅನಿಸ್ತಿರ್ತೈತೆ. ಹಂಗೆ ಅದು ಆಟೋಮೆಟಿಕ್ಕಾಗಿ ಕಾಂಟ್ರಾಕ್ಟ್ ಹಾಕೊಂಡು ಕುಂತ್ಬಿಡ್ತೈತಿ. ಅಲ್ಲಿ ನಮಗೆ ಏನಂತೀವಿ ನಾವು ಅದಕ್ಕೆ ಸ್ನಾಯು ಸೆಳೆತ, ಮಸಲ್ ಕ್ರ್ಯಾಂಪು ಅಂತ ಕರಿತೀವಿ. ಸರ್ ಮತ್ತು ಇದರಿಂದ ಹೆಂಗೆ ರೀ ಮುಕ್ತಿ? ಆ ಸ್ನಾಯು ಸೆಳೆತವನ್ನು ಬಿಡಿಸ್ಕೊಳ್ಳೋದು ಹೆಂಗೆ ರೀ? ಏನು ಮಾಡ್ತಾರೆ ರೀ? ಬೆಚ್ಚರ್ ಬಿ ಕಾವು ಕೊಡ್ತಾರೆ ರೀ, ಬಿಸಿ ನೀರು ಹಚ್ತಾರೆ ರೀ, ಎಣ್ಣೆ ಹಚ್ಚಿ ತಿಕ್ತಾರೆ ರೀ, ಜಂಡು ಬಾಂಬ್ ಹಚ್ತಾರೆ ರೀ, ಅಥವಾ ಇವು ಪೇನ್ ಕಿಲ್ಲರ್ ಬಾಂಬ್ ಹಚ್ತಾರೆ ರೀ, ಅಥವಾ ಅದಕ್ಕೆ ಆಯಿಂಟ್ಮೆಂಟ್ ಹಚ್ತಾರೆ ರೀ. ಹಚ್ಚಿ ನಾವು ಅಲ್ಲಿ ತಿಕ್ಕಿದಾಗ ರಕ್ತ ಸರಬರಾಜು ಹೆಚ್ಚಾದಾಗ ಇದ ಲ್ಯಾಕ್ಟಿಕ್ ಆಮ್ಲ ಮತ್ತು ಕಾರ್ಬನ್ ಡೈಆಕ್ಸೈಡು ನೀರಾಗಿ ಪರಿವರ್ತನೆ ಹೊಂದತಿ. ಆವಾಗ ಮಸಲ್ ಸ್ನಾಯು ಫ್ರೀ ಆಗ್ತೈತಿ. ಅರ್ಥ ಆಯ್ತಲ್ರಿ? ಓಕೆ. ಸೊ ಇವು ಹಂಗಾರೆ ಇಥೆನಾಲ್ ಮತ್ತು ಲ್ಯಾಕ್ಟಿಕ್ ಆಮ್ಲವು, ಇದು ಲ್ಯಾಕ್ಟಿಕ್ ಆಮ್ಲದ ಸೂತ್ರ ಬೇಕಾದ್ರೆ ಬರ್ಕೋರಿ, ನೀವು ಕೇಳೋದಿಲ್ಲ ಪರೀಕ್ಷಕ. ಇವನ್ ಪೈರ್ವಿಕ್ ಆಮ್ಲದ ಸೂತ್ರನೂ ಕೇಳೋದಿಲ್ಲ. ನಿಮ್ಗೊಂದು ಚೂರು ಎಕ್ಸ್ಟ್ರಾ ನಾಲೆಜ್ ಇರಲಿ. ಯಾಕೆ ಹೇಳ್ತೇನೆ ನೋಡ್ರಿ, ಕಾರ್ಬಾಕ್ಸಿಲಿಕ್ ಆಮ್ಲವನ್ನು ನಾವು ಎದ್ರಾಗ ಕಲ್ತೀವಿ? ಕಾರ್ಬನ್ ಮತ್ತು ಅದರ ಸಂಯುಕ್ತದಲ್ಲಿ ಕ್ರಿಯಾ ಗುಂಪುಗಳ ಹೆಸರಿನಲ್ಲಿ ಕಲ್ತೇವೆ ನಾವು ಇವನ್ನ. ಹೌದಾ? ಕ್ರಿಯಾ ಗುಂಪುಗಳ ಹೆಸರಿನಲ್ಲಿ ಕಲ್ತೇವೆ. ಮತ್ತು ಬರ್ಕೋರಲ್ಲ, ಏನಾಗೋದೈತೆ? ಸ್ವಲ್ಪ ಎಕ್ಸ್ಟ್ರಾ ನಾಲೆಜ್ ಇರಲಿ, ರೈಟ್? ಸೊ ಹೀಗೆ ಉಸಿರಾಟ ಕ್ರಿಯೆ ವಾಯುವಿಕ ಇರ್ಬೋದು, ಅವಾಯುವಿಕ ಇರ್ಬೋದು, ನಮ್ಮಲ್ಲಿ ನಡೀತದೆ. ಈ ರೀತಿಯಾಗಿ ಕ್ರಿಯೆ ನಡೀತದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಓಕೆ, ರೈಟ್. ಇನ್ನು ಒಂಚೂರು ಮೀನಿನ ಬಗ್ಗೆ ಮಾತಾಡೋಣ್ರಿ. ಪಾಪ ನೀರೊಳಗೆ ಇರ್ತೈತಿ, ಹೊರಗೆ ತೆಗೆದುಕೊ. ನೀವೆಲ್ಲರೂ ಮನ್ಯಾಗ ಸಣ್ಣ ಸಣ್ಣ ಅಕ್ವೇರಿಯಮ್ಮು ಅದು ಇದು ಇಟ್ಟಿರ್ತೀರಿ. ಅದು ಯಾವಾಗಾರ ಒಮ್ಮೆ ಅಕ್ವೇರಿಯಮ್ ಹೊಡೆದು ಹೊರಗೆ ಬಂದುಬಿಡ್ತು ಮೀನು ಅಂತಂದ್ರೆ ಉಳಿದೇ ಇಲ್ಲರಿ. ಹೌದಾ? ಯಾಕೆ ಉಳಿದಿಲ್ಲ ರೀ? ಮತ್ತು ನೋಡಿದ್ರೆ ಹೊರಗರ ಸಿಕ್ಕಾಪಟ್ಟಿ ಗಾಳಿ ಐತಿ, ಅದು ಯಾಕೆ ಉಳಿಯೋದಿಲ್ಲ ರೀ? ಇಂಥ ಪ್ರಶ್ನೆ ಭಾಳ ಕೇಳ್ತಿರ್ತಾರೆ ಸಣ್ಣ ಮಕ್ಕಳು. ನಿಮಗಂತೂ ಗೊತ್ತೈತಿ ಬಿಡ್ರಿ, ನೀವು ಶಾಣ್ಯರದಿರಿ, ಅದರದಲ್ಲ. ಆದರೂ ನೋಡಿರಿ ಒಂದ್ಸಲ ಇನ್ನೊಂದು ಸ್ವಲ್ಪ ಇದು ಮೀನು ಅನ್ಕೊಂಡು ಇಷ್ಟು ದೊಡ್ಡದಿರ್ತಾವೆ ರೀ, ಸಿಕ್ಕಾಪಟ್ಟಿ ದೊಡ್ಡ ಇರ್ತಾವೆ ರೀ. ಹೌದಾ? ಸಣ್ಣವು ಇರ್ತವೆ, ದೊಡ್ಡವು ಇರ್ತವೆ. ಇವಕ್ಕೆ ಕಿವಿರುಗಳನ್ನು ಹೆಂಗಿರ್ತದೆ, ಮುಖದ ಆ ಕಡೆ ಈ ಕಡೆ ಕಿವಿರುಗಳು ಇರ್ತವೆ. ಕಿವಿರುಗಳು ಅಂದರೆ ಕಿವಿ ಅಲ್ಲ ಅಂತ ನಾನು ಮೊದಲಿಗೆ ಹೇಳೀನಿ. ಒಂಥರನಾದಂತಹ ಈ ರೀತಿಯಾದಂತಹ ಒಂದು ರಚನೆ. ಇದ್ರ ಮೇಲೆ ಒಂದು ಕವರು ಇರ್ತೈತೆ ರೀ, ಅಪರ್ಚರ್ ಅಂತ ಕರಿತೀವಿ. ಇಲ್ಲೆಲ್ಲ ಶಾಲ್ಕಗಳು ಇರ್ತವೆ. ಹೌದಾ? ಓಕೆ. ಇದು ನೋಡ್ರಿ, ಇಲ್ಲಿ ನೀರಿನಲ್ಲಿ ವಾಸ ಮಾಡ್ತಿರ್ತಕ್ಕಂತಹ ಮೀನುಗಳು ಏನು ಮಾಡ್ತಾವ್ರಿ ಅಂತಂದ್ರೆ ಹೆಚ್ಚು ಗಾಳಿ ಇದು ನೀರನ್ನು ಹೆಚ್ಚು ಒಳಗೆ ತಳ್ತಿರ್ತಾವೆ, ನೀರಿಂದ ಭಾಷೆ ತೊಗೊಂತಿರ್ತಾವೆ. ಯಾಕೆ ಹೇಳ್ರಿ? ಶಕ್ತಿ ಬೇಕಲ್ಲ ಅವಕ್ಕೆ. ಅಲ್ಲ ಇವ್ರ ಶಕ್ತಿ ಹೆಂಗೆ ಬರ್ತೈತೆ ರೀ ನೀರು ಕುಡಿದ್ರೆ ಅಂತ ನೀವು ಅನ್ಬೋದು. ನೋಡ್ರಿ, ಇಲ್ಲಿ ನೀರಿನಲ್ಲಿ ಕರಗಿರುವ ಆಮ್ಲಜನಕವನ್ನು ಇಲ್ಲೇನು ಕಿವಿರು ಐತೆ ನೋಡ್ರಿ, ಇದು ಕಿವಿರು ಹೀರ್ಕೊಂಡು ಉಳಿದ ಜೀವಕೋಶಗಳಿಗೆ ಕಳಿಸ್ತದೆ. ಹೀಗಾಗಿ ಎಲ್ಲ ಜೀವಕೋಶಗಳಿಗೆ ಹೆಚ್ಚಿನ ಆಮ್ಲಜನಕ ಬೇಕಾಗಿರಬೇಕು, ಅಥವಾ ಆಮ್ಲಜನಕ ಬೇಕಿರುವುದರಿಂದ ನೀರಿನಾಗ ಕರಗಿರೋದಂದ್ರೆ ಕಡಿಮೆ ಪ್ರಮಾಣದಾಗ ಕಡಿಮೆ ಇರ್ತೈತ್ರೆ. ಸೊ ಹೀಗಾಗಿ ಹೆಚ್ಚು ನೀರು ತಗೊಂಡಷ್ಟು ಹೆಚ್ಚು ಆಮ್ಲಜನಕವನ್ನು ಪೂರೈಕೆ ಮಾಡ್ಬೋದು. ಕಿವಿರಿನ ಕೆಲಸ ಏನಪ್ಪ ಅಂತಂದ್ರೆ ಒಂದು ನೀರಿನಲ್ಲಿ ಕರಗಿರ್ತಕ್ಕಂಥ ಆಮ್ಲಜನಕವನ್ನು ಎಲ್ಲ ಅದನ್ನು ಹೀರ್ಕೊಂಡು ಎಲ್ಲ ಜೀವಕೋಶಗಳಿಗೆ ಕೊಡ್ತಕ್ಕಂಥದ್ದು. ಮತ್ತು ಜೀವಕೋಶಗಳಲ್ಲಿ ಬಿಡುಗಡೆ ಆಗಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡನ್ನು ವಾಪಸ್ ಇದ್ರ ಮೂಲಕನ ಹೊರಗೆ ಹಾಕ್ತೈತಿ. ನೀರಿನಾಗಿಂದ ಆಮ್ಲಜನಕವನ್ನು ಹೀರ್ಕೊಂಡು ಹಿಂಗೆ ಕಳಿಸ್ತಿರ್ಬೇಕಾದ್ರೆ ನೀರನ್ನು ಇದ್ರ ಮೂಲಕನ ಹೊರಗೆ ಹಾಕ್ತೈತಿ. ನೀರನ್ನು ಕುಡಿತಿದ್ದಾನ್ರಿ, ನೀರನ್ನು ಇದ್ರ ಮೂಲಕ ಹೊರಗೆ ಹಾಕ್ತೈತಿ. ಸೊ ಸರ್, ಮತ್ತು ಇದನ್ನು ತೆಗೆದು ಹಿಂಗೆ ಹೊರಗೆ ತೊಗೊಂಬಂದಿವಿ ರೀ. ಎಲ್ಲಿತ್ತಿದೀಗ ನೀರಾಗೈತಿ ಅಂತ ತಿಳ್ಕೊಡ್ರಿ. ಇದನ್ನು ತಂದು ಹೊರಗೆ ತೊಗೊಂಬಂದ್ವಿ ಅಂತಂದ್ರೆ ಮತ್ತು ಹೊರಗೆ ಸಿಕ್ಕಾಪಟ್ಟೆ ಆಕ್ಸಿಜನ್ ಐತಲ್ರಿ, ಯಾಕೆ ಬದುಕೋದಿಲ್ರಿ ಅಂತ ನೀವು ಕೇಳ್ಬೋದು. ಯಾಕೆ ಬದುಕೋದಿಲ್ರಿ ಅಂತಂದ್ರೆ ಕಿವಿರುಗಳಿಗೆ ಯಾವ ಸಾಮರ್ಥ್ಯ ಐತಿ? ಕೇವಲ ನೀರಿನಲ್ಲಿ ಕರಗಿದಂತಹ ಆಮ್ಲಜನಕವನ್ನು ಹೀರಿಕೊಂಡು ಜೀವಕೋಶಗಳಿಗೆ ಕಳಿಸುವ ಸಾಮರ್ಥ್ಯವಿದೆ. ನೇರವಾಗಿ ಈ ಹೊರಗಡೆ ಇರ್ತಕ್ಕಂಥ ಆಮ್ಲಜನಕವನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಅದಕ್ಕಿಲ್ಲ. ನಮ್ಮ ಹಾಗೆ ಅವುಗಳಿಗೆ ಶ್ವಾಸಕೋಶಗಳಿಲ್ಲ. ಇವು ಬ್ರ್ಯಾಂಕಿಯಲ್ ಉಸಿರಾಟ ಕ್ರಿಯೆಯನ್ನು ನಡೆಸ್ತವೆ ಅಂತ ಹೇಳಿ, ಬ್ರ್ಯಾಂಕಿಯಲ್ ಉಸಿರಾಟ ಕ್ರಿಯೆ. ಆದ್ದರಿಂದ ಏನಾಗ್ಬಿಡ್ತೈತಿ ಅಂತಂದ್ರೆ ಇವನ್ನು ನಾವು ನೀರಿನಿಂದ ಹೊರಗೆ ತೆಗೆದುಕೊಳ್ಳೇನ ಒಂದು ಇದು ಹೊರಗಿನ ಆಮ್ಲಜನಕವನ್ನು ತಗೊಳ್ಳೋದಿಲ್ಲ. ಇದರ ಏನು ಕವಾಟಗಳದವು ಹತ್ಕೊಂಡ್ಬಿಡ್ತಾವೆ.
ಹತ್ಕೊಂಡ್ಬಿಡ್ತಾವು. ಅಲ್ಲಿ ಏನಾಗೋದಿಲ್ಲ ರೀ ಅಂತಂದ್ರೆ ನೀರಿದ್ದ ಮಾತ್ರ ಫ್ರೀ ಇರ್ತಾವೆ. ಹತ್ಕೊಳ್ಳೋದ್ರಿಂದ ಏನಾಗ್ತೈತೆ ರೀ ಅಂತಂದ್ರೆ ಇನ್ನೂ ಆಮ್ಲಜನಕದ ಕೊರತೆ ಇನ್ನೂ ಹೆಚ್ಚಾಗಿ ಅವುಗಳು ಸತ್ತು ಹೋಗ್ತವೆ. ಓಕೆ, ಇದು ಕಾರಣ. ಓಕೆ ಸರ್, ನೆಕ್ಸ್ಟ್ ಯಾರ ಹತ್ರ ಹೋಗೋಣ್ರಿ? ಉಳಿದದ್ದು ಹೇಳಿದ್ವಲ್ರಿ. ಎರೆಹುಳ ಚರ್ಮದ ಮೂಲಕ ಮಾಡ್ತೈತಿ, ಜಿಗಣಿ ಚರ್ಮದ ಮೂಲಕ ಮಾಡ್ತೈತಿ ರೀ, ಆಮೇಲೆ ಅಮೀಬಾ ಚರ್ಮದ ಮೂಲಕನ ಮಾಡ್ತೈತಿ. ಹೌದಾ? ಅಮೀಬಾ ಏನು ಮಾಡಿರ್ತೈತಿ ರೀ ಅಂತಂದ್ರೆ ವಾತಾವರಣದಾಗ ಆಮ್ಲಜನಕ ಜಾಸ್ತಿ ಇದ್ರೆ ಏಕಕೋಶ ಜೀವಿ ನೋಡ್ರಿ. ಸೊ ಹಿಂಗೆ ಭಾಳ ವೇಗವಾಗಿ ಹೊರಗಿರುವಂಥ ಆಮ್ಲಜನಕವನ್ನು ಅಭಿಸರಣ ಕ್ರಿಯೆ ಮೂಲಕ ಒಳಗೆ ಕಳಿಸ್ತದೆ ದೇಹದ ಎಲ್ಲ ಭಾಗಗಳಿಗೂ. ದೇಹದ ಎಲ್ಲ ಭಾಗ ಅಂತಂದ್ರೆ ಜೀವಕೋಶದ ಎಲ್ಲ ಭಾಗಕ್ಕೂ ಕಳಿಸ್ಬಿಡ್ತದೆ. ಅದಕ್ಕೇನು ಪ್ರಾಬ್ಲಮ್ ಇಲ್ಲ ರೀ. ಒಂದೇ ಜೀವಕೋಶ ನೋಡ್ರಿ. ನಮ್ಮಲ್ಲಿ ಹಂಗಲ್ಲ ಸರ್, ನಾವು ಚರ್ಮದ ಮೂಲಕ ಕಳಿಸ್ಬೇಕದಲ್ರಿ. ಚರ್ಮ ದಪ್ಪ ಐತ್ರಿ ನಮ್ದು. ಹೌದಾ? ನಮ್ಮದು ಕ್ಯೂಟಿಕಲ್ ಏನೈತಿ ದಪ್ಪ ಐತಿ, ಇದ್ರಂಗಿಲ್ರಿ. ಆಮೇಲೆ ಇದು ಏಕಕೋಶ ಜೀವಿ. ಏಕಕೋಶ ಜೀವಿ ಆಗಿರೋದ್ರಿಂದ ಸ್ವಲ್ಪ ಆಕ್ಸಿಜನ್ನ ಇದಕ್ಕೆ ರಗಡ್ ಅನ್ನಂಗೆ ಅನಿಸ್ತೈತಿ. ಹೌದಾ? ಓಕೆ, ನೆಕ್ಸ್ಟ್ ಇನ್ನು ಇದ್ರ ನಂತರ ಏನು ನೋಡ್ರಿ ಅಂತಂದ್ರೆ ನಾವು ಮಾನವನ ಈ ಒಂದು ಬ್ರೀದಿಂಗ್ ರೇಟ್, ಉಸಿರಾಟ ಕ್ರಿಯೆಯ ದರ ಎಷ್ಟೈತಿ ಅಂತಂದ್ರೆ ಹೇಳಿದೆ ನಿಮ್ಗೆ. ಸರ್ವೇ ಸಾಮಾನ್ಯವಾಗಿ ಸಹಜ ಸ್ಥಿತಿಯಲ್ಲಿದ್ದಾಗ 15ರಿಂದ 18 ಬಾರಿ 1 ನಿಮಿಷಕ್ಕೆ. ಓಕೆ, ರೈಟ್. ಇನ್ನು ಸಸ್ಯಗಳಲ್ಲಿನೂ ನೋಡಿಬಿಡೋಣ. ಸಸ್ಯಗಳಲ್ಲಿನೂ ಉಸಿರಾಟ ಕ್ರಿಯೆಯನ್ನು ನೋಡಿಬಿಡೋಣ್ರಿ. ಸಸ್ಯಗಳನ್ನು ಉಸಿರಾಟ ಕ್ರಿಯೆ ಮಾಡ್ತಾವೆ ನಮ್ಮ ಥರ, ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ಅವು ಪಾಪ ಜೀವಿ, ಹೌದಲ್ರಿ, ಅವಕ್ಕೂ ಶಕ್ತಿ ಬೇಕು. ಸಸ್ಯಗಳಲ್ಲಿ ಉಸಿರಾಟ ಕ್ರಿಯೆ ಹೆಂಗೆ ಆಗ್ತೈತೆ ಅಂದ್ರೆ ನಮ್ಮಲ್ಲಿ ಒಂದು ಯೂನಿಟ್ಟಾಗಿ ಕೆಲಸ ಮಾಡ್ತೈತಿ. ಶ್ವಾಸಕೋಶಕ್ಕೆ ಗಾಳಿ ಕಳಿಸ್ಬಿಟ್ರೆ ಮುಗಿದೋದು ಕೆಲಸ. ಉಳ್ಕಿದ್ವು ಎಲ್ಲ ರಕ್ತ ತೊಗೊಂಡೋಗಿ ಎಲ್ಲ ಜೀವಕೋಶಗಳಿಗೆ ಮುಟ್ಟಿಸ್ತೈತಿ. ಆದ್ರೆ ಸಸ್ಯಗಳಲ್ಲಿ ಹೆಂಗೈತಿ ಅಂತಂದ್ರೆ ನೀವು ಸಸ್ಯಗಳನ್ನು 3 ಭಾಗ ಮಾಡ್ಕೊತೀವಿ: ಬೇರು, ಕಾಂಡ ಮತ್ತು ಎಲೆ ಅಂಥೇಳಿ. ಎಲೆಯೊಳಗೆ ಉಸಿರಾಟ ಕ್ರಿಯೆ ಮಾಡೋದೇ ಬೇರೆ, ಬೇರಿನೊಳಗೆ ಉಸಿರಾಟ ಕ್ರಿಯೆ ಮಾಡೋದೇ ಬೇರೆ. ಬೇರೆ ಬೇರೆ ಅಂಗಗಳ ಮಾಡ್ತಿರ್ತಾವೆ, ಅಂದ್ರೆ ಬೇರೆ ಬೇರೆ ಕೋಶಗಳು ಮಾಡ್ತಿರ್ತಾವೆ. ಕಾಂಡದಲ್ಲಿ ಉಸಿರಾಟ ಕ್ರಿಯೆ ಮಾಡೋದೇ ಬೇರೆ. ಹೌದ್ರೆ? ಹಿಂಗೆ ನೀವು ಏನು ಮಾಡ್ಕೋಬೋದು ಅಂತಂದ್ರೆ ವ್ಯತ್ಯಾಸೀಕರಣ ಮಾಡ್ಕೋಬೋದು. ಮಾನವನಲ್ಲಿ ಮತ್ತು ಸಸ್ಯಗಳಲ್ಲಿ ಉಸಿರಾಟ ಕ್ರಿಯೆ ಹೆಂಗಾಗುತ್ತೆ? ನಮ್ಮದೊಂದು ಸಿಂಗಲ್ ಯೂನಿಟ್ ಆಗಿ ಒಂದೇ ಘಟಕವಾಗಿ ಕೆಲಸ ಆಗ್ತದೆ. ಹೌದಾ? ಕೋಶೀಯ ಉಸಿರಾಟ ಕ್ರಿಯೆ ನಮ್ಮಲ್ಲಿನೂ, ಅದರಲ್ಲಿಯೂ ಕೋಶೀಯ ಉಸಿರಾಟ ಕ್ರಿಯೆ. ಓಕೆ, ಒಪ್ತೇನೆ. ಆದ್ರೆ ಅಲ್ಲಿ ನಮಗಿಂತ ಕಡಿಮೆ ಶಕ್ತಿ ಬೇಕಾಗುತ್ತೆ ಅದಕ್ಕೆ. ಯಾಕಂದ್ರೆ ನಮ್ಮಷ್ಟು ಶಕ್ತಿಯನ್ನು ಅದು ಅವಶ್ಯಕತೆ ಇಲ್ಲ ಅದಕ್ಕೆ. ನಮ್ಮಷ್ಟು ಚಲನೆ ಅಥವಾ ನಮ್ಮಷ್ಟು ಚಯಾಪಚಯ ಕ್ರಿಯೆ ಇರ್ಬೋದು ಅಥವಾ ಕೆಲಸಗಳು ದೇಹದಲ್ಲಿ ಅದು ನಮ್ಮಷ್ಟು ಸಂಕೀರ್ಣವಾದ ದೇಹ ಅದರಲ್ಲಿಲ್ಲ, ಅದು ಹೊಂದಿಲ್ಲ. ಹೀಗಾಗಿ ಅದಕ್ಕೆ ಶಕ್ತಿಯ ಅವಶ್ಯಕತೆಯೂ ಕಡಿಮೆ ಇದೆ. ಆಮೇಲೆ ಏನು ಮಾಡುತ್ತೆ ಅಂದ್ರೆ ಅಲ್ಲಲ್ಲೇ ತನ್ನ ಬೇರೆ ಬೇರೆ ಭಾಗಗಳಿಂದ ಎಲೆ, ಕಾಂಡ ಮತ್ತು ಬೇರುಗಳ ಮೂಲಕ ಈ ಒಂದು ಉಸಿರಾಟ ಕ್ರಿಯೆ, ಅನಿಲ ವಿನಿಮಯ ಕಾರ್ಯವನ್ನು ಮಾಡಿಕೊಳ್ತದೆ. ಓಕೆ, ನೋಡೋಣ ಹಂಗಾರೆ. ಇನ್ನು ಮೊದಲಿಗೆ ಬೇರುಗಳಲ್ಲಿ ಯಾವ ರೀತಿಯಾದಂಥ ಉಸಿರಾಟ ಕ್ರಿಯೆ ಆಗ್ತದೆ. ಇವು ಬೇರು ಪ್ರಾಥಮಿಕ ಬೇರು, ದ್ವಿತೀಯಕ ಬೇರು, ತೃತೀಯಕ ಬೇರು, ಮುಂದೆ ಕವಲೊಡೆದು ಬೇರು ರೋಮಗಳು ಆಗಿರ್ತಾವೆ. ಎಲ್ಲಿರ್ತಾವ್ರಿ ಬೇರು? ಗಾಳಾಗಿರ್ತಾವನ್ರಿ, ನೀರೊಳಗೆ ಅಥವಾ ಮಣ್ಣಿನೊಳಗಿರ್ತಾವೆ. ಇದು ಮಣ್ಣಿನ ಕಣಗಳೊಳಗೆ ಅಲ್ಲೆಲ್ಲ ಗ್ಯಾಪ್ ಇರ್ತೈತಿ. ಅಲ್ಲಿ ಏನು ಸೇರಿರ್ತೈತಿ ರೀ. ಸೊ ನಾವು ರಂಟಿ ಕುಂಟಿ ಹೊಡಿತೇವೆ. ಯಾಕೆ ಹೊಡಿತೇವೆ ಹೇಳ್ರಿ? ಮಣ್ಣು ಸಡ್ಲ ಮಾಡಕ್ಕೆ. ಯಾಕೆ? ಗಾಳಿ ಸೇರ್ಕೊಳ್ಳಿ ಅಂಥೇಳಿ. ಗಾಳಿ ಸೇರ್ಕೊಂಡಿರ್ತೈತಿ, ಬೇರುಗಳು ಆರಾಮಾಗಿ ಉಸಿರಾಟ ಕ್ರಿಯೆ ಮಾಡಲಿ ಅಂಥೇಳಿ. ಹೌದು, ಅದಕ್ಕೆ ಮಣ್ಣನ್ನು ಸಡ್ಲೀಕರಣ ಮಾಡಿರ್ತೇವೆ. ಮಣ್ಣು ಸಡ್ಲಾಗಿದ್ದರೆ ಇಲ್ಲಿಂದ ಆಮ್ಲಜನಕವನ್ನು ವಿಸರಣೆ ಅಥವಾ ಅಭಿಸರಣೆ ಕ್ರಿಯೆ ಮೂಲಕ ಏನು ತಗೊಂತವ್ರಿ? ರೋಮಗಳು, ಬೇರು ರೋಮಗಳು, ರೂಟ್ ಹೇರ್ಸ್ ಅಂತ ಏನು ಕರಿತೀವಿ, ಇವುಗಳು ತಗೊಂಡಿರ್ತಾವೆ. ಇಲ್ಲಿಂದ ಇವೇನು ಮಾಡ್ತಾವ್ರಿ? ಮತ್ತು ವಿಸರಣಾ ಕ್ರಿಯೆ ಮೂಲಕ ಈ ಭಾಗಕ್ಕೆ ಆಮ್ಲಜನಕವನ್ನು ಪೂರೈಕೆ ಮಾಡ್ತಾವೆ. ಇಲ್ಲಿದ್ದಂಥ ಗ್ಲೂಕೋಸ್ ಆಮ್ಲಜನಕವನ್ನು ಉಪಯೋಗಿಸ್ಕೊಂಡು ಉತ್ಕರ್ಷಣೆ ಕ್ರಿಯೆ ಹೊಂದಿ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತಾವೆ, ನೀರನ್ನು ಬಿಡುಗಡೆ ಮಾಡ್ತಾವೆ. ಅವುಗಳು ಮತ್ತು ಹೊಳ್ಳಿ ಈ ಒಂದು ಬೇರು ರೋಮಗಳ ಮೂಲಕನ ಹೊರಗೆ ಬರ್ತವೆ. ಹೌದಾ? ಸೊ ಹೀಗೆ ಬೇರುಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಉಸಿರಾಟ ಕ್ರಿಯೆ ನಡೀತದೆ. ಸರ್, ಇಂಥವು ಈ ಒಂದು ಭೂಮಿ ಮೇಲೆ ಮಣ್ಣಿನಲ್ಲಿ ಬೆಳೀತಕ್ಕಂಥ ಸಸ್ಯಗಳಲ್ಲಿ ಭಾಳಷ್ಟು ನೀರು ನಿಲ್ಲಿಸಿಬಿಟ್ವಿ ಅಂತಂದ್ರೆ ಗಿಡ ಸಾಯ್ತವಲ್ರಿ. ಯಾಕೆ ಸಾಯ್ತವ್ರಿ ಅಂತ ನೀವು ಕೇಳ್ಬೋದು. ನೀರು ಏನು ಮಾಡತ್ತೆ ರೀ? ಇಲ್ಲಿ ಏನು ಮಣ್ಣಿನ ಒಂದು ನಡುವೆ ರಂಧ್ರಗಳಿರ್ತವೆ, ಸ್ಥಳಾವಕಾಶ ಇರ್ತೈತಿ. ಅಲ್ಲಿ ಹೋಗಿ ಗಾಳಿನ ಹೊರಗೆ ಹಾಕಿಬಿಡ್ತೈತಿ ರೀ. ಗಾಳಿ ಹೊರಗೆ ಹಾಕಿದಾಗ ಇವು ಗಾಳಿ ಇಲ್ದಂಗೆ ಆಗ್ತೈತಿ. ಗಾಳಿ ಇಲ್ದಂಗೆ ಆದ್ರೂ ಅವೇನು ಸುಮ್ಮನೆ ಇರೋದಿಲ್ಲ ರೀ.
ಉಸಿರಾಟ ಕ್ರಿಯೆ ಮಾಡೇ ಬಿಡ್ತಾವೆ. ಎಂಥ ಉಸಿರಾಟ ಕ್ರಿಯೆ? ಅವಾಯುವಿಕ ಉಸಿರಾಟ ಕ್ರಿಯೆ. ಅವಾಯುವಿಕ ಉಸಿರಾಟ ಕ್ರಿಯೆ ಮಾಡಿದ ಬರುವಂಥ ಉತ್ಪನ್ನ ಯಾವುದಂತ ಹೇಳಿದ್ದೆ ನಾನು ನಿಮ್ಗೆ? ಇಥೆನಾಲ್, ಇಥೈಲ್ ಆಲ್ಕೋಹಾಲ್. ಅದು ಇದಕ್ಕೆ ವಿಷಾರಿ. ಇಥೆನಾಲ್ ಏನೈತಲ್ಲ ಇದಕ್ಕೆ ವಿಷಕಾರಿ. ಸೊ ವಿಷ ಅಂದಿಂದ ಮತ್ತು ಅದು ಏನಾಗ್ತೈತಿ? ಜೀವಂತ ಉಳಿದಲು ಸತ್ತು ಹೋಗ್ತೈತಿ. ಹಿಂಗೆ ನಾವು ಈ ಒಂದು ಭೂಮಿ ಮೇಲೆ ಬೆಳೀತಕ್ಕಂಥ ಸಸ್ಯಗಳನ್ನು, ಜಲಚರ ಸಸ್ಯಗಳು ಅದಾವು, ಆದರೆ ಇಲ್ಲಿ ನಾವು ಭೂ ಸಸ್ಯಗಳಿಗೆ ಬಹಳಷ್ಟು ಒಂದು ಪ್ರಮಾಣಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನೀರನ್ನು ನಾವು ಅಲ್ಲಿ ಕಟ್ಟಿದ್ದಾದ್ರೆ, ನಿಲ್ಲಿಸಿದ್ದಾದ್ರೆ ಸಾಯಲಿಕ್ಕೆ ಕಾರಣ, ಅವುಗಳು ಸಾಯಲಿಕ್ಕೆ ಕಾರಣ ಈಗ ನಾನು ಹೇಳಿದ್ನಲ್ಲ, ಅಲ್ಲಿ ಅವಾಯುವಿಕ ಉಸಿರಾಟ ಕ್ರಿಯೆ ನಡೀತದೆ, ಎಥೆನಾಲ್ ಬಿಡುಗಡೆ ಆಗ್ತದೆ. ಅದು ವಿಷಕಾರಿಯಾದಂಥ ವಸ್ತು ಸಸ್ಯಗಳಿಗೆ, ಹೀಗಾಗಿ ಸಸ್ಯ ಸತ್ತು ಹೋಗ್ತದೆ. ಓಕೆ, ರೈಟ್. ಇನ್ನು ಬೇರುಗಳಲ್ಲಿ ಆಯಿತು, ಕಾಂಡದಲ್ಲಿ ಉಸಿರಾಟ ಕ್ರಿಯೆ ಹೇಗೆ ನಡೀತದೆ? ಇದು ಒಂದು ಸಣ್ಣ ಸಸ್ಯವಾಗಿದ್ದರೆ ಹಸಿರು ಕಾಂಡವನ್ನು ಒಳಗೊಂಡಿರ್ತದೆ. ಅಲ್ಲಿ ಹಸಿರು ಕಾಂಡವನ್ನು ಒಳಗೊಂಡಿರೋದ್ರಿಂದ ಏನಿರ್ತದೆ ಅಂತಂದ್ರೆ ಕಾಂಡ ಸಣ್ಣದಾಗಿರೋದ್ರಿಂದ ಈ ರೀತಿಯಾದಂತಹ ಪತ್ರರಂಧ್ರಗಳು ಹೆಂಗಿರ್ತವೆ ಹಂಗೆ ಇಲ್ಲಿನೂ ಸ್ಟೊಮಾಟ ಅದು. ಈ ಸ್ಟೊಮಾಟಗಳ ಮೂಲಕ ತನಗೆ ಬೇಕಾದಂಥ ಆಮ್ಲಜನಕವನ್ನು ತೆಗೆದುಕೊಳ್ತದೆ, ಬೇಡವಾದಂಥ ಕಾರ್ಬನ್ ಡೈಆಕ್ಸೈಡನ್ನ ಹೊರಗೆ ಹಾಕ್ತದೆ. ಆದರೆ ಇಲ್ಲಿ ಇದು ಹಸಿರಾಗಿರೋದ್ರಿಂದ ಇಲ್ಲಿ ಬಿಡುಗಡೆ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್, ಉಸಿರಾಟ ಕ್ರಿಯೆಯಲ್ಲಿ ಬಿಡುಗಡೆ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ತನ್ನ ದ್ವಿತೀಯ ಸಂಶ್ಲೇಷಣ ಕ್ರಿಯೆನ ಜಾಸ್ತಿ ಉಪಯೋಗ ಮಾಡ್ಕೊತೈತಿ. ಹೊರಗೆ ಬಿಡೋದನ್ನು ಯಾವ್ದು ಬಿಡ್ತೈತಿ ಅಂತಂದ್ರೆ ಇನ್ನು ಆಮ್ಲಜನಕನ ಹೊರಗೆ ಬಿಡ್ತೈತಿ ರೀ. ಯಾಕಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಆಮ್ಲಜನಕ ಹೆಚ್ಚು ಬಿಡುಗಡೆ ಆದಾಗ, ಡೇ ಟೈಮ್ನಲ್ಲಿ ನಾ ಹೇಳತ್ತದ್ದು, ದಿನದ ಸಂದರ್ಭದಲ್ಲಿ, ಬೆಳಕಿನ ಸಂದರ್ಭದಲ್ಲಿ ಆಮ್ಲಜನಕ ಹೆಚ್ಚು ಬಿಡುಗಡೆ ಆಗ್ತದೆ. ತನಗೆ ಬೇಕಾದಷ್ಟನ್ನು ಅಲ್ಲೇ ಖರ್ಚು ಮಾಡ್ಕೊಂಡು ಉಳಿದದ್ದನ್ನು, ಹೆಚ್ಚಾಗಿದ್ದನ್ನು ಪತ್ರರಂಧ್ರ ಮೂಲಕ ಹೊರಗೆ ಹಾಕ್ತದೆ. ಇಲ್ರಿ ಸರ, ಈಗ ನೀವು ಸಣ್ಣ ಸಸ್ಯದೊಳಗೆ ಹೇಳಿದ್ರಿ, ದೊಡ್ಡ ದೊಡ್ಡ ಬಡ್ಡಿ ಇರ್ತಾವ್ರಿ, ಸಿಕ್ಕಾಪಟ್ಟಿ ಎಲ್ಲ ಮ್ಯಾಲೆ ತೊಗಟಿ ಇರ್ತಾವ್ರಿ, ಅಲ್ಲಿ ಬಡ್ಡಿ, ಅಲ್ಲಿ ಒಂದು ಕಾಂಡ ಹೆಂಗೆ ಉಸಿರಾಟ ಕ್ರಿಯೆ ನಡೆಸ್ತವ್ರಿ ಅಂತಂದ್ರೆ ಇದ್ರೊಳಗನ ಇಲ್ಲಿ ನೋಡ್ರಿ ಇಂತಹ ರಂಧ್ರಗಳಿರ್ತಾವೆ. ಇವಕ್ಕೆ ನಾವು ಲೆಂಟಿ ಸೆಲ್ ಅಂತ ಕರಿತೀವಿ. ಲೆಂಟಿ ಕೋಶಗಳು, ಹೌದಾ? ಅಂಟಿ ಅಲ್ಲ, ಲೆಂಟಿ ಕೋಶಗಳು, ಲೆಂಟಿ ಕೋಶಗಳಂತ ಇರ್ತವೆ. ಇದ್ರ ಮೂಲಕ ಉಸಿರಾಟ ಕ್ರಿಯೆಯನ್ನು ಮಾಡ್ತವೆ. ಓಕೆ, ರೈಟ್. ಇನ್ನು ಎಲೆಗಳಲ್ಲಿ ಹೆಂಗಾಗತ್ತೆ ರೀ ಸರ? ಎಲೆಗಳಲ್ಲಿ ಹೆಂಗಾಗತ್ತೆ ರೀ? ನಿಮ್ಗೆ ಗೊತ್ತೈತಿ ಎಲೆಗಳಲ್ಲಿ ಏನದವ ರೀ? ಎಲೆನ ಅಂದ್ರೆ ಪತ್ರ ರಂಧ್ರದೊಳಗನ ಏನೈತಿ ರೀ ಅಂತಂದ್ರೆ ರಂಧ್ರ ಐತಿ, ಪತ್ರ ರಂಧ್ರಗಳು. ಇದಕ್ಕೆ ನಾವು ಸ್ಟೊಮಾಟ ಅಂತ ಕರಿತೀವಿ, ಹೌದಾ? ಸ್ಟೊಮಾಟ. ಇದ್ರ ಮೂಲಕ ಏನು ಕಳಿಸ್ತೈತಿ ರೀ? ಆಮ್ಲಜನಕನ ಕಳಿಸ್ತೈತಿ, ಅಥವಾ ಆಮ್ಲಜನಕನ ಇದ್ರ ಮೂಲಕ ಹೊರಗೂ ಹಾಕ್ತೈತಿ, ಕಾರ್ಬನ್ ಡೈಆಕ್ಸೈಡನ್ನು ತೊಗೊತೈತಿ, ಹೌದಾ? ಈಗ ಡೇ ಟೈಮ್ ಅಂತ ಅನ್ಕೊಳ್ಳೋಣ. ಡೇ ಟೈಮ್ದಾಗ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೀತಿರ್ತೈತಿ. ಇಲ್ಲೇ ಉಸಿರಾಟ ಕ್ರಿಯೆಯಲ್ಲಿ ಬಿಡುಗಡೆ ಆದಂಥ ಕಾರ್ಬನ್ ಡೈಆಕ್ಸೈಡ್ ತನ್ನ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಹೆಚ್ಚು ಬೇಕಾಗ್ತೈತಿ. ಹೀಗಾಗಿ ಆಮ್ಲಜನಕವನ್ನು ಹೊರಗೆ ಬಿಡ್ತೈತಿ ರೀ. ಯಾವಾಗ? ಡೇ ಟೈಮ್ದು, ಬೆಳಗಿನ ಸಂದರ್ಭದಲ್ಲಿ. ಮತ್ತು ರಾತ್ರಿ ಸಂದರ್ಭದಲ್ಲಿ ಹೆಂಗೆ ರೀ ಅಂತಂದ್ರೆ, ರಾತ್ರಿ ಸಂದರ್ಭದಲ್ಲಿ ಆ್ಯಸ್ ಯೂಶ್ವಲ್ ನಾವು ಹೆಂಗೆ ಉಸಿರಾಟ ಮಾಡ್ತೀವಿ, ಆಮ್ಲಜನಕವನ್ನು ತೊಗೊತೀವಿ, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕ್ತೀವಿ, ಇವು ಹಂಗೆ ಮಾಡ್ತು, ಇದ್ರ ಮೂಲಕನ ಮಾಡ್ತು ಅಷ್ಟೆ. ಅರ್ಥ ಆಯ್ತು ರೀ? ಹಿಂಗೆ ಸಸ್ಯಗಳು ಕೂಡ ಉಸಿರಾಟ ಕ್ರಿಯೆಯನ್ನು ಈ ರೀತಿ ಮಾಡ್ತವೆ. ಅರ್ಥ ಆಯ್ತು ರೀ? ಇದ್ರಾಗ ಏನಾರ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ. ಓಕೆ, ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಮುಂದಿನ ಒಂದು ಭಾಗ ಇದರಲ್ಲಿನ ಯಾವುದಪ್ಪ ಅಂತಂದ್ರೆ ಸಾಗಾಣಿಕೆ, ಅದನ್ನು ಚರ್ಚೆ ಮಾಡೋಣಂತ. ಸೊ ಅಲ್ಲಿವರೆಗೂ ಚೆನ್ನಾಗಿ ವಿಡಿಯೋ ನೋಡಿರಿ, ಇನ್ನೊಮ್ಮೆ ಚೆನ್ನಾಗಿ ಪುಸ್ತಕ ಓದಿ ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೊಮ್ಮೆ ವಿಡಿಯೋ ನೋಡಿರಿ. ಇನ್ನೊಂದು ವಿಚಾರ, ಈ ಒಂದು ವಿಡಿಯೋ ನೋಡ್ತಕ್ಕಂಥ ನೀವೆಲ್ಲರೂ ನಿಮ್ಮ ಸ್ನೇಹಿತರಿಗೆ, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಾನು ಹೇಳ್ತಾ ಇರೋದು, ನಿಮ್ಮ ಸ್ನೇಹಿತರಿಗೆ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಬಟನ್ನು ಒತ್ತಿರಿ. ಸ್ವಲ್ಪ ದಯಮಾಡಿ ನೋಡಿರಿ, ನನಗೆ ಈಗ ಆಲೇ ಪ್ರಾರಂಭ ಮಾಡಿ, ನಾನು ಚಾನಲ್ ಪ್ರಾರಂಭ ಮಾಡಿ ಒಂದು ಮೇ 4, 5 ಅಥವಾ 10, 11ನೇ ತಾರೀಕಿಗೆ ಪ್ರಾರಂಭ ಮಾಡಿರ್ಬೋದು. ಒಂದು 15-20 ದಿವಸ ಆದ್ರೂ ಕೂಡ ಇನ್ನೂ ಒಂದು 300 ಸಹಿತ ಸಬ್ಸ್ಕ್ರೈಬರ್ ಆಗಿಲ್ಲ, ಹೌದಾ? ಸೊ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ನ. ಆಮೇಲೆ ಬೆಲ್ ಬಟನ್ ಇರ್ತೈತಿ, ಅದನ್ನು ಪ್ರೆಸ್ ಮಾಡಿರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಕಡೆಗೂ ಕಳಿಸಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕೆ ಹೇಳ್ರಿ. ನಮಗೂ ಒಂದು ಸ್ವಲ್ಪ ಏನಾಗ್ತೈತಿ ಅಂದ್ರೆ ಇಂಟ್ರೆಸ್ಟ್ ಬರ್ತೈತಿ, ಹುರುಪು ಬರ್ತೈತಿ. ಹಂಗಾರೆ ಭಾಳ ಜನ ನೋಡತ್ತಾರ, ಭಾಳ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತಾಯಿದೆ, ಹಂಗಾರೆ ನಾವು ಇನ್ನೂ ಹೆಚ್ಚಿನ ಒಂದು ಶ್ರಮ ಹಾಕಿ, ಹೆಚ್ಚಿನ ಒಂದು ಆಸಕ್ತಿಯಿಂದ ವಿಡಿಯೋಗಳನ್ನು ಮಾಡಿ ಕಳಿಸೋಣ ಅನ್ನುವಂಥ ಒಂದು ಹುಮ್ಮಸ್ಸು ನಮಗೆ ಬರ್ತದೆ.
ಅದಕ್ಕೆ ಇವತ್ತು ಎಲ್ಲರೂ ಡಿಸೈಡ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆ ಕಳಿಸೋದು, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳೋದು, ಬೆಲ್ ಬಟನ್ ಪ್ರೆಸ್ ಮಾಡೋದು ತಿಳಿದ್ರಿ. ಸೊ ಇವನ್ನೆಲ್ಲನೂ ಮಾಡಿರಿ ಅಂತ ಹೇಳ್ತಾ ಮತ್ತೆ ನಿಮ್ಮೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೇನೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಜೈ ಹಿಂದ್.